ಮಹಾತ್ಮ ಗಾಂಧಿ ಇರ್ಬೋದು, ಸರ್ದಾರ್ ಪಟೇಲ್ ಅವರು ಇರ್ಬೋದು, ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರಲಿ, ಎಲ್ಲರೂ ಭಾಳ ದೊಡ್ಡ ಶ್ರೀಮಂತರ ಮನೆತನದಿಂದ ಬಂದರು ಅವರು. ಶಾಸಕರಾದವರು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಭಾಗದಲ್ಲಿ ನಾವು ನೋಡಿದ್ದೇವೆ, ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಮಾಡಿದ್ರು. ನಮ್ಮ ಸೌತ್ ಕನ್ನಡದಲ್ಲಿ ಸುಳ್ಯದಲ್ಲಿ ಆ ಪೊಲೀಸರು ಅವರು ಗುಂಡ ಕೂಡ ಇನ್ನು ಬೇರೆ ಡ್ರೆಸ್, ಒಬ್ಬರು ಸಾದಾ ಡ್ರೆಸ್ ಹಾಕೊಂಡಿರ್ತಾರೆ, ಒಬ್ರು ಕಾಕಿ ಡ್ರೆಸ್ ಹಾಕಿರ್ತಾರೆ, ಒಬ್ಬರು ಬಿಳಿ ಡ್ರೆಸ್ ಹಾಕಿರ್ತಾರೆ. ಇವತ್ತು ಯಾರಾದರೂ ಒಬ್ಬ ತಪ್ಪು ದಾರಿಯಲ್ಲಿ ದುಡ್ಡು ಮಾಡಿದಾರ ಅವನಿಗೆ ಶಿಕ್ಷೆ ಇಲ್ಲ. ಯಾಕಂತಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಷ್ಟು ಕುಸಿದು ಹೋಗ್ಬಿಟ್ಟಿದೆ. ನನ್ನ ಟೇಬಲ್ಲಿಗೂ ಬರಬೇಕು ಅಂದ್ರೆ ನನಗೂ ಕೂಡ ಅಷ್ಟು ಕಮಿಷನ್ ಸಿಗಬೇಕು. ದುಡ್ಡಿದ್ದವ್ರು ಬಂದು ದುಡ್ಡು ಖರ್ಚು ಮಾಡಿ ರಾಜಕಾರಣದಲ್ಲಿ ಇದ್ದಾರೆ. ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಇರೋ ತನಕ ಸುಪ್ರೀಂ ಕೋರ್ಟ್ ನೀವು ಇದಕ್ಕೆ ಹೋಗ್ಬೇಕು, ಇಂಗ್ಲೆಂಡಿಗೆ. ಅವರು ರಾಜಕಾರಣದಿಂದ ನಿವೃತ್ತಿ ಹೊಂದಿದ್ದು ರಾಜಕಾರಣದಲ್ಲಿರುವಂಥ ಹೊಲಸಿನ ಕಾರಣ. ನೀವು ಅದನ್ನು ಕೌಂಟರ್ ಮಾಡೋದು ಕಡಿಮೆ ಆಗುತ್ತೆ. ಯಾಕೆ ಕೌಂಟರ್ ಮಾಡಬೇಕು? ನಾವು ಧರ್ಮ ರಾಜಕಾರಣ ಮಾಡ್ತೇವೆ. ವೀಕ್ಷಕರೇ ನಮಸ್ಕಾರ. ತಂದೆ ಮಿನಿಸ್ಟರ್, 3 ಬಾರಿ ಹ್ಯಾಟ್ರಿಕ್ ಆಗಿ ವಿನ್ ಆದಂಥ MLA, ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಇವಾಗ ಗೊತ್ತಾಗಿರ್ಬೋದು. ನಮ್ಮ ಜೊತೆ ಇದ್ದಾರೆ ಅರವಿಂದ್ ಬೆಲ್ಲದ್ದವರು. ಸರ್, ಇನ್ಸೈಟ್ ರಶ್ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನಮಸ್ಕಾರ ಶ್ರೀಕಾಂತ್ ಅವರು. ಮೊದಲಿಗೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಿಂದ ಸ್ಟಾರ್ಟ್ ಮಾಡೋಣ ಸರ್. ಬಿಸ್ನೆಸ್ ಮ್ಯಾನ್ ಆಗಿ ಹಾಗೂ ಪೊಲಿಟಿಷಿಯನ್ ಆಗಿ ನೀವು ಹತ್ತಿರದಿಂದ ನೋಡಿರುವಂಥ ಆಡಳಿತಾತ್ಮಕ ವ್ಯವಸ್ಥೆಯ ಬಗ್ಗೆ ನಮಗೊಂದು ಸೂಕ್ಷ್ಮವಾಗಿ ತಿಳಿಸ್ಕೊಡೋದಾದರೆ ಯಾವ ರೀತಿಯ ರಿಫಾರ್ಮ್ಸ್ ಬೇಕು, ಯಾವ ರೀತಿ ಆಗಿದೆ, ಇವಾಗ ಒಂದು 20-25 ವರ್ಷಗಳೆಲ್ಲ ಆಗಿರುವಂಥ ರಿಫಾರ್ಮ್ಸ್ ಬಗ್ಗೆ ಮಾಹಿತಿ ನಿಮ್ಮ ಕಡೆಯಿಂದ. ನಮ್ಮ ದೇಶದಲ್ಲಿ ಇದು ಆಡಳಿತ ವ್ಯವಸ್ಥೆ ಏನಿತ್ತು, ಮೊದಲಿಂದನೂ ಬೇರೆ ಬೇರೆ ರೀತಿಯ ಆಡಳಿತ ವ್ಯವಸ್ಥೆ ಇತ್ತು ನಮ್ಮ ದೇಶದಲ್ಲಿ. ನಮ್ಮಲ್ಲಿ ಗ್ರಾಮ ಮಟ್ಟದಲ್ಲಿ ಪಂಚಾಯತಿಗಳಿದ್ದು, ಅಂದರೆ ಈಗಿನಂಗೆ ಪಂಚಾಯತಿ ಅಂತಿದ್ದಿಲ್ಲ, ಪಂಚರ್ ಅಂತಿದ್ರು. ಆ ಪಂಚರ್ ಇರ್ತಿದ್ರು, ಅದೊಂದು ವ್ಯವಸ್ಥೆ ಇತ್ತು. ಅದ ನಂತರ ನಮ್ಮ ವಿವಿಧ ಸಮಾಜಗಳಲ್ಲಿ ವಿವಿಧ ಜಾತಿಗಳಲ್ಲಿ ಅಲ್ಲೇ ಜಾತಿಯ ಹಿರಿಯರು ಇರ್ತಿದ್ರು, ಅವ್ರದ್ದೊಂದು ವ್ಯವಸ್ಥೆ ಇರ್ತಿತ್ತು. ಅದಕ್ಕೆಲ್ಲ ಮೇಲೆ ಮತ್ತು ಅಲ್ಲಿರುವಂಥ ದೇಸಾಯರಾಗಲಿ ಪಾಟೀಲ್ರಾಗಲಿ ಆ ಟೈಪ್ ನೆಕ್ಸ್ಟ್ ಲೆವೆಲ್ ಆಫ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಇರ್ತಿತ್ತು. ಆ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಥ್ರೂ ಅವಾಗ ಶಾಂತತೆಯಿಂದ ಎಲ್ಲ ಅದು ಕೆಲಸ ನಡೆಯುವಂಗೆ ಆಗ್ತಿತ್ತು. ಅದ ನಂತರ ಅದನ್ನು ದಾಟಿ ರಾಜರ ಕಡೆ ಹೋಗೋದದು ಭಾಳ ಕಡಿಮೆ ಸಿಸ್ಟಮ್ ಇತ್ತು. ಆದರೂ ಕೂಡ ಅಲ್ಲಿ ರಾಜ್ಯದಲ್ಲಿ ಕೂಡ ಅದನ್ನು ಡಿಸ್ಪ್ಯೂಟ್ ರೆಸೊಲ್ಯೂಷನಿಗೆ, ಅಡ್ಮಿನಿಸ್ಟ್ರೇಷನಿಗೆ ಅದಕ್ಕೆ ಮಂತ್ರಿಗಳಾಗಲಿ ಅಥವಾ ಬೇರೆ ಬೇರೆ ರೀತಿ ಪದ್ಧತಿಗಳಿದ್ದು. ಅದಾದ ನಂತರ ನಮ್ಮಲ್ಲಿ ಮೊಘಲ್ಶಾಹಿ ಬಂತು. ಅವ್ರದ್ದೊಂದು ರೀತಿ ತಮ್ಮದೊಂದು ಇದೇ ರೀತಿನ ಹೆಚ್ಚು ಕಡಿಮೆನ ಅದರ ಆಡಳಿತ ಮಾಡೋರು ಅವಾಗ ನಮ್ಮ ದೇಶದವ್ರು ಇದ್ದಿಲ್ಲ, ಹೊರಗಿನ ದೇಶದವ್ರು ಬಂದರು. ಅವ್ರದ್ದೊಂದು ಹೆಚ್ಚು ಕಡಿಮೆ ಇದೇ ಸಿಸ್ಟಮ್ ಅಡಾಪ್ಟ್ ಮಾಡಿದರು. ಅದಾದಮೇಲೆ ಬ್ರಿಟಿಷ್ ಸಿಸ್ಟಮ್ ಬಂತು. ಬ್ರಿಟಿಷರಿಗೇನು ನಮ್ಮದು 1857 ಏನು ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಅದಾದಮೇಲೆ ಅಲ್ಲಿ ತನಕ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಇತ್ತು. ಆವಾಗ ಅವರು ಇಲ್ಲ, ಈ ದೇಶ ನಾವು ಆಳ್ಬೇಕಂತಂದ್ರೆ ಇದಕ್ಕೆ ನಾವೊಂದು ಪ್ರಾಪರ್ ಸ್ಟ್ರಕ್ಚರ್ ಮಾಡಬೇಕು, ಇಲ್ಲಕ್ಕಂತಂದ್ರೆ ನಾವು ಈ ದೇಶ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವರು ಈಸ್ಟ್ ಇಂಡಿಯಾ ಕಂಪ್ನಿ ಬಿಟ್ಟು ಅವಾಗ ಡೈರೆಕ್ಟ್ಲಿ ಬ್ರಿಟನ್ನಿನ ರಾಣಿ ಆಧಿಪತ್ಯಕ್ಕೆ ಬಂತು. ಆವಾಗ ಅವರು ಬೇರೆ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ತೊಗೊಂಬಂದರು. ಅವ್ರು ಬಂದಂಥ ಸಿಸ್ಟಮ್ ಏನಿತ್ತು ಅದು ನಮ್ಮ ಸಾಮಾನ್ಯ ಜನರಿಗೆ ಅನುಕೂಲ ಆಗಬಾರ್ದಂಥ ಸಿಸ್ಟಮ್. ಯಾಕಂದ್ರೆ ಈಗ ನಾವು ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಟ್ರಂತಂದ್ರೆ ನಮ್ಮ ಅವ್ರ ಕಡೆ ಹೋಗೋದು ಕಂಟ್ರೋಲ್ ಹೋಗುತ್ತಂತ. ಸೊ ಹಾಗಾಗಿ ಅವ್ರು ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಸ್ ತೊಗೊಂಬಂದ್ರು. ಅವರು ನಮ್ಮ ಭೂಮಿಯ ಪಹಣಿ ಕೊಡೋದರೇ ಇರಲಿ ಅಥವಾ ಅದ್ರ ಉಪಯೋಗ ಮಾಡ್ಕೊಳ್ಳೋ ಪದ್ಧತಿ ಇರಲಿ, ಎಲ್ಲದಕ್ಕೂ ಸರ್ಕಾರಕ್ಕೆ ಹೋಗುವಂಥ ಪದ್ಧತಿ ಟ್ಯಾಕ್ಸೇಷನ್ ಸಿಸ್ಟಮ್ ತೊಗೊಂಬಂದ್ರು. ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಅವರು ನಮ್ಮದು ಕುಟುಂಬ, ನಮ್ಮ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು. ಮೊದಲು ನಮ್ಮ ಸಮಾಜದ ವ್ಯವಸ್ಥೆ ಮಾಡಿ ನಮ್ಮ ಸಮಾಜದಾಗ ಅಲ್ಲೇನು
ನ್ಯಾಯ ಬಗೆಹರಿತಿತ್ತು, ಅದನ್ನು ಮುಗಿಸಿದ್ರು. ಹೌದು. ಅದಾದಮೇಲೆ ನಮ್ಮ ಪಂಚಾಯತ್ ವ್ಯವಸ್ಥೆಯನ್ನು ಮುಗಿಸಿದ್ರು. ಏನಂತ ಹೇಳಿದ್ರೆ ಸಿಸ್ಟಮ್ ಇಲ್ಲ, ಅದರಲ್ಲಿ ಮಾಡಿದ್ದ ಮಾನ್ಯತೆ ಇಲ್ಲ ಅಂತ, ಪಂಚಾಯತಿ ಒಳಗೆ ಮಾಡಿದ್ದು ಮಾನ್ಯತೆ ಇಲ್ಲ ಅಂತ. ಸೊ ಅದು ನಿಮ್ಮ ನ್ಯಾಯಾಂಗ ನಿಮ್ಗೆ ನ್ಯಾಯ ಸಿಗಬೇಕಂತಂದ್ರೆ ನೀವು ಕೋರ್ಟಿಗೆ ಬರಬೇಕು. ಆ ಕೋರ್ಟ್ದಲ್ಲಿ ಒಬ್ಬವನ ವಕೀಲ ಇರ್ತಾನೆ, ಅಲ್ಲಿ ಜಡ್ಜ್ ಇರ್ತಾನೆ. ಅವಂಗೆ ನಿಮ್ಮ ಊರಿನ ವ್ಯವಸ್ಥೆ ಗೊತ್ತಿಲ್ಲ, ನಿಮ್ಮ ಕುಟುಂಬದ ಸುತ್ತಮುತ್ತಲಿನ ವ್ಯವಸ್ಥೆ ಗೊತ್ತಿಲ್ಲ, ಅಲ್ಲಿ ಯಾರ್ದು ಸರಿ ತಪ್ಪು ಏನಂತೆ ಗೊತ್ತಿಲ್ಲ, ಅಲ್ಲಿ ಸಾಮಾಜಿಕ ಪದ್ಧತಿಗಳ ಬಗ್ಗೆ ಗೊತ್ತಿರೋದಿಲ್ಲ, ಅಲ್ಲಿ ಸಮಾಜದಲ್ಲಿರುವಂಥ ಅನಿಷ್ಟಗಳ ಬಗ್ಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೊಬ್ಬರಿಗೆ ಯಾರಿಗೋ ನಿಮಗೆ ಅವ್ರಿಗೆ ಸಂಬಂಧ ಇಲ್ದವ್ರಿಗೆ ಒಬ್ಬನ ಕಡೆ ಇಟ್ಟು, ಸಂಬಂಧ ಇಲ್ದಂಥ ದುಡ್ಡು ಕೊಟ್ಟು ನಿಮ್ಮ ಪರವಾಗಿ ಮಾತಾಡುವಂಥವ್ರು, ಅಂಥವ್ರಿಗೆ ಹೈರ್ ಮಾಡಿ ನೀವು ನಿಮ್ಮ ನ್ಯಾಯ ವ್ಯವಸ್ಥೆಯನ್ನು ಚೇಂಜ್ ಮಾಡಿ, ಮೊದಲಿನ ನ್ಯಾಯ ವ್ಯವಸ್ಥೆಯನ್ನು ಹಾಳು ಮಾಡಿ ಹೌದು ಅವ್ರ ಕಡೆ ಹೋಗುವಂಥ ನ್ಯಾಯ ವ್ಯವಸ್ಥೆ ಮಾಡಿದರು. ಅದರಲ್ಲಿ ಕೂಡ ಅದಕ್ಕೆ ಪೂರಕ ಆಗುವಂಗೆ, ಆ ನ್ಯಾಯ ವ್ಯವಸ್ಥೆಗೆ ಪೂರಕ ಆಗುವಂಗೆ ನಮ್ಮ ಲಾಸ್ ಎಷ್ಟು ಕಾಂಪ್ಲಿಕೇಟ್ ಮಾಡಿದ್ರಲ್ಲ, ಅದನ್ನು ಸಾಮಾನ್ಯ ಜನರ ಆ ಕಾನೂನುಗಳ ಮೂಲಕ ಕೆಲಸ ಮಾಡ್ಸೋಕ್ಕಾಗಿರಬಾರ್ದು. ಹಾಗಾಗಿ ನಮ್ಮ ಭಾರತೀಯರಾದವ್ರು ಯಾರಿಗೂ ಆ ಕಾನೂನಿನ ಉಪಯೋಗ ತೆಗೆದುಕೊಂಡು ಮುಂದೆ ಬರೋಕ್ಕಾಗ್ದಂಗೆ ಮಾಡಿಟ್ರು. ನಮ್ಮದು ಲ್ಯಾಂಡದ ಸಿಸ್ಟಮ್ ಇರಲಿ, ಅಥವಾ ಬಿಸ್ನೆಸ್ ಮಾಡೋ ಸಿಸ್ಟಮ್ ಇರಲಿ, ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಇರಲಿ, ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ಲಾ, ಎಲ್ಲದರಲ್ಲೂ ದೇ ಕಾಂಪ್ಲಿಕೇಟೆಡ್ ಇಟ್ ಪರ್ಪಸ್ಲಿ. ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಇರೋ ತನಕ ಸುಪ್ರೀಂ ಕೋರ್ಟ್ ನೀವು ಇದಕ್ಕೆ ಹೋಗ್ಬೇಕಿತ್ತು, ಇಂಗ್ಲೆಂಡಿಗೆ ಹೌದು, ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಕೇಸ್ ಜಗಳಾಡ್ಬೇಕು. ಹೌದು. ಸೊ ಅಲ್ಲಿ ಜಡ್ಜ್ಗಳೆಲ್ಲರೂ ಇಂಗ್ಲೀಷರು. ಅಲ್ಲೇ ಜಗಳಾಡಕ್ಕೆ ಹೋಗೋರು ಯಾರು ಅಲ್ಲಿ ತನಕ, ಇಂಗ್ಲೆಂಡ್ ತನಕ ಅಥವಾ ಸುಪ್ರೀಂ ಕೋರ್ಟ್ ತನಕ. ಇಲ್ಲಿರುವಂಥ ಭಾರತದಲ್ಲಿರುವಂಥ ದೊಡ್ಡ ಲ್ಯಾಂಡ್ ಹೋಲ್ಡರ್ಸು ಅಥವಾ ರಾಜರು ಇವರದು, ಅವ್ರು ಅಲ್ಲಿ ಹೋಗಿ ಬ್ರಿಟಿಷರ ಕಡೆ ಹೋಗಿ ಅವ್ರ ಮರ್ಸಿ ಹೋಗಿ ಇರಬೇಕಾಗ್ತಿತ್ತು. ಹಾಗಾಗಿ ಆಟೋಮೆಟಿಕ್ಲಿ ಇಲ್ಲೇ ಅವರು ಬ್ರಿಟಿಷರಿಗೆ ಕೋಆಪ್ರೇಟ್ ಮಾಡಬೇಕಾಗಿತ್ತು ಇಂಡಿಯಾದಾಗ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ತೊಗೊಂಬಂದರು. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಅದ ವ್ಯವಸ್ಥೆಯನ್ನು ಅಡಾಪ್ಟ್ ಮಾಡ್ಕೊಂಡ್ವಿ, ಅದ ವ್ಯವಸ್ಥೆ ಹೋಗೋಣ ಮುಂದುವರೆದ್ವಿ, ಅದ ವ್ಯವಸ್ಥೆಯನ್ನು ಇನ್ನೂ ಕಾಂಪ್ಲಿಕೇಟ್ ಮಾಡಿದ್ವಿ. ಇವತ್ತು ನಮ್ಮದಿರುವಂಥ ಇದೇನು ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ ಅಲ್ಲ, ಅದು ಇದೆಲ್ಲ ಇತಿಹಾಸದ ಬಳುವಳಿಯಾಗಿ ಉಳಿದೈತೆ ಸರ್. ಅಂದರೆ ನಾವು ಇನ್ನೂ ಆ ಬ್ರಿಟಿಷ್ ಎರದಿಂದ ಸಂಪೂರ್ಣವಾಗಿ ಹೊರಗೆ ಬಂದಿಲ್ಲ. ಒಂದು 20 ವರ್ಷಗಳಲ್ಲಿ ಹಲವಾರು ಬದಲಾವಣೆ ಆಗಿದೆಯಾ ನಿಮ್ಮ ಪ್ರಕಾರ? ಗ್ರಾಮ ಪಂಚಾಯತ್ ವ್ಯವಸ್ಥೆ ಇರ್ಬೋದು, ಅಥವಾ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ತಳಮಟ್ಟದಿಂದ ಹಿಡಿದು ಸೆಂಟ್ರಲ್ವರೆಗಿನ ಒಂದು ರಿಫಾರ್ಮ್ಸ್ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ರಿಫಾರ್ಮ್ಸ್ ಆಗಿದೆ, ರಿಫಾರ್ಮ್ಸ್ ಆಗಿಲ್ಲ ಅಂತಲ್ಲ. ಈಗ 1991ರಿಂದ ಈ ಕಡೆ ನಮ್ಮ ದೇಶದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಶುರುವಾಯಿತು. ಅದಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಗಳಾದಮೇಲೆ ಅವರು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯನ್ನು, ಜಿಲ್ಲಾ ಪರಿಷತ್, ಅವಾಗ ಜಿಲ್ಲಾ ಪರಿಷತ್ ವ್ಯವಸ್ಥೆಯನ್ನು 85 ನಂತರ 85 ನಂತರ ನಜೀರ್ ಸಾಬ್ ಅವರು ಮತ್ತು ರಾಮಕೃಷ್ಣ ಹೆಗಡೆ ಅವರು ಕೂಡಿ ಆ ವ್ಯವಸ್ಥೆಯನ್ನು ತೆಗೆದುಕೊಂಡ್ಬಂದರು. ಅಲ್ಲಿ ತನಕ ನಮ್ಮಲ್ಲಿ ಜಿಲ್ಲಾ ಪರಿಷತ್ ವ್ಯವಸ್ಥೆನೇ ಇದ್ದಿದ್ದಿಲ್ಲ. ಸೊ ಅದನ್ನು ತೆಗೆದುಕೊಂಡು ಬಂದರು. ಸೊ ಈ ರೀತಿ ರಿಫಾರ್ಮ್ಸ್ ಆಗಿದ್ದಾವೆ. ಅದಾದಮೇಲೆ 1991ರಲ್ಲಿ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಆವಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕೆಟ್ಟ ಹೋಗಿತ್ತು. ನಮ್ಮ ದೇಶದ ಬಂಗಾರ ಹೋಗಿ ಒತ್ತಿಡುವಂಥ ಪರಿಸ್ಥಿತಿ ಬಂದಿತ್ತು. ಆವಾಗ ಅನಿವಾರ್ಯವಾಗಿ ನಾವು ಎಕನಾಮಿಕ್ ಲಿಬ್ರಲೇಷನ್ನಿಗೆ ಆರ್ಥಿಕ ದಿವಾಳಿನ ಮುಟ್ಟಿಬಿಟ್ಟಿದ್ವಿ. ಹಾಗಾಗಿ ಅವಾಗ PV ನರಸಿಂಹರಾವ್ ಅವರು ಭಾಳ ಒಳ್ಳೆ ರೀತಿಯಿಂದ ದೇಶವನ್ನು ಒಂದು ಹೊಸ ದಿಕ್ಕಿಗೆ ಕರ್ಕೊಂಡು ಹೋದರು. ಅದಾದ ನಂತರ ರಿಫಾರ್ಮ್ಸ್ ಆಗಿದ್ದಾವೆ, ಸಾಕಷ್ಟು ರಿಫಾರ್ಮ್ಸ್ ಆಗಿದ್ದಾವೆ. ಆದರೆ ಎಷ್ಟು ಮಟ್ಟಿಗೆ ಆಗಬೇಕಾಗಿತ್ತು, ಏನು ಆಗಬೇಕಾಗಿತ್ತು, ಅದರಿಂದ ನಾವು ಭಾಳ ಅಂದ್ರೆ ಭಾಳ ದೂರದೇವೆ ಅಂತ ಅನಿಸ್ತದೆ. ಸರ್, ಈಗ ಯುಗ ಚೇಂಜ್ ಆಗಿದೆ, ಇವಾಗ ಟೆಕ್ನಾಲಜಿ ಯುಗ. ಸರ್, ಈ ಗವರ್ನೆನ್ಸ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಸರ್ ನಮ್ಮ ದೇಶದಲ್ಲಿ? ಈಗ ನಮ್ಮಲ್ಲಿ ಸರ್ಕಾರದಲ್ಲಿ ಈ ಗವರ್ನೆನ್ಸ್ ಈಗ ಶುರುವಾಗಿದೆ. ಹೌದು, ಭಾಳ ಲೇಟ್ ಸ್ಟಾರ್ಟ್, ಈಗ ಒಂದು 10-15 ವರ್ಷದಲ್ಲಿ ಹೆಚ್ಚು ಪಟ್ಟಿಗೆ ಇದುವಾಗಿದೆ.
ಆದರೆ ಈ ಗವರ್ನೆನ್ಸ್ ಐತಲ್ಲ, ಈ ಗವರ್ನೆನ್ಸ್ ಜೊತೆ ನಾವು ಬಿಸ್ನೆಸ್ ಪ್ರೊಸೆಸ್ ರೀಇಂಜಿನಿಯರಿಂಗ್ ಅಂಥೇಳಿ ಒಂದು ಶಬ್ದ ಬಿಸ್ನೆಸ್ನಲ್ಲಿ ಮೇಲಿನ ಮೇಲೆ ಕಾರ್ಪೊರೇಟ್ಸಲ್ಲಿ ಯೂಸ್ ಮಾಡ್ತಾರೆ. ಹೌದು. ಇದು ಇಲ್ಲೇ ನೀರಿನ ಗ್ಲಾಸ್ ಇದೆ. ಇದು ನೀರಿನ ಗ್ಲಾಸು ಈಗ ನಾವು ಹಿಂಗೆ ಕೂತಿದ್ದೇವೆ, ನಮ್ಮ ಬಲಗಡೆನೇ ಇದು ಟೇಬಲ್ ಇತ್ತು. ಇಲ್ಲ ನಮ್ಮ ಬಲಗೈಗೆ ಸಮೀಪ ಆಗುವಂಗೆ ಇದು ನೀರು ಇತ್ತಂದರೆ ನಾನು ನೀರು ಕುಡಿಬೇಕಂದ್ರೆ ಸರಳವಾಗಿ ಕುಡಿಬೋದು. ಹೌದು. ಆದರೆ ಇದೇ ಟೇಬಲ್ ಈಗ ಇಲ್ಲೆಲ್ಲೋ ಹಿಂದಿತ್ತು ಅಂತಂದ್ರೆ ನಾನು ಪ್ರತಿ ಸತಿ ನೀರು ಕುಡಿಬೇಕಂತಂದ್ರೆ ಅದನ್ನು ಹಿಂದ್ಗಡೆಯಿಂದ. ಹೌದು. ಇದೇ ಟೇಬಲಿಗೆ ಪಕ್ಕದ ರೂಮ್ದಲ್ಲಿ ಇತ್ತಂದ್ರೆ ನಾನು ನೀರು ಕುಡಿಬೇಕಂತಂದ್ರೆ ಅದು ಪಕ್ಕದ ರೂಮಿಗೆ ಹೋಗಿ ಕುಡಿಬೇಕಾಗ್ತದೆ. ಇದೇ ಟೇಬಲ್ಲು ಇದೇ ನೀರಿನ ಗ್ಲಾಸ್ ನಾನು ಪಕ್ಕದ ಓಣೆಯಲ್ಲಿ ಇದ್ನಂತಂದ್ರೆ ಪ್ರತಿ ಸತಿ ನೀರು ಕುಡಿಬೇಕಂತಂದ್ರೆ ಅಲ್ಲಿ ತನಕ ಹೋಗಿ ಬರಬೇಕು. ಹೌದು. ಸೊ ನಾವು ಇದು ನೀರಿನ ಈ ಟೇಬಲ್ ಎಲ್ಲಿ ಇಡಬೇಕು, ಇದು ನೀರಿನ ಗ್ಲಾಸ್ ಎಲ್ಲಿ ಇಡಬೇಕು, ನೀರು ಎಲ್ಲಿಂದ ಇರಬೇಕು, ಇದನ್ನು ನಾವು ಮೇಲಿನ ಮೇಲೆ ನೋಡ್ಕೊತ ಇರಬೇಕಾಗುತ್ತೆ. ಹೌದು. ಈಗ ನಮ್ದು ಏನಾಗಿದೆ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಈ ನೀರಿನ ಗ್ಲಾಸ್ ಐತಲ್ಲ, ಈಗ ಪಕ್ಕದ ಊರಲ್ಲಿ ಹೋಗಿ ಕುಂತೈತಿ. ನಾನು ನೀರು ಕುಡಿಬೇಕಂತಂದ್ರೆ ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ತನಕ ಹೋಗಾಕ ನಾವು ಮನೆಯಿಂದ ಸೈಕಲ್ ತೊಗೊಂಡಾರು ಹೋಗ್ಬೇಕು, ಅಥವಾ ಗಾಡಿ ತೊಗೊಂಡಾರು ಹೋಗ್ಬೇಕು, ಬಸ್ ಹಿಡಿಬೇಕು, ಬಸ್ ಹಿಡಿದು ಅದಕ್ಕೆ ಬಸ್ಸಿಗೆ ಖರ್ಚು ಮಾಡಬೇಕು, ಆ ಊರಿಗೆ ಹೋಗಿ ಇಳಿಬೇಕು, ಆ ಊರಾಗ ಮತ್ತೆ ನಡಿಬೇಕು, ಅಲ್ಲೆಲ್ಲೋ ಹೋಗಿ ನೀರು ಕುಡಿಬೇಕು ಮತ್ತು ವಾಪಸ್ ಬರ್ಬೇಕು. ಅಷ್ಟು ನಮ್ಮದು ಸಿಸ್ಟಮ್ಮು ಇವತ್ತು ಕಾಂಪ್ಲಿಕೇಶನ್ ಆಗಿದೆ. ಈಗ ನಾವು ಈ ಗವರ್ನೆನ್ಸ್ ಏನು ಮಾಡಾಕತ್ತೀವಿ, ಇದೇ ಸಿಸ್ಟಮಿಗೆ ಈ ಗವರ್ನೆನ್ಸ್ ಮಾಡತ್ತೇವೆ. ಅಂದ್ರೆ ಆ ಪಕ್ಕದ ಊರಲ್ಲಿ ಏನು ಗ್ಲಾಸ್ ಐತಲ್ಲ, ಆ ಗ್ಲಾಸಲ್ಲಿ ನೀರು ತುಂಬುವಂಥ ಕೆಲಸ ಈ ಗವರ್ನೆನ್ಸ್ ಮೂಲಕ ಮಾಡತ್ತೇವೆ. ಈ ಗವರ್ನೆನ್ಸ್ ಶುಡ್ ಬಿ ಕಪಲ್ಡ್ ವಿತ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಓಕೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಬಿಸ್ನೆಸ್ ಪ್ರೊಸೆಸ್ ರೀಇಂಜಿನಿಯರಿಂಗ್. ಅಂದರೆ ಈಗ ಯಾವುದೋ ಒಂದು ನಾವು ಡಿಸಿಷನ್ನ ತೆಗೆದುಕೊಳ್ಬೇಕಂತಂದ್ರೆ ಈಗ ನಮ್ಮ ಸರ್ಕಾರದಲ್ಲಿ ಎಷ್ಟು ನಂಬರ್ ಆಫ್ ಟೇಬಲ್ಸ್ ಮೇಲೆ ಅದು ಹೋಗುತ್ತೆ, ಕರೆಕ್ಟ್, ಎಷ್ಟು ಜನರ ಮೂಲಕ ಅದು ಹೋಗ್ಬೇಕಾಗತ್ತೆ, ಅದನ್ನು ನಾವು ಸ್ಟಡಿ ಮಾಡಬೇಕು. ಅದನ್ನು ಸ್ಟಡಿ ಮಾಡಿ ಅದಕ್ಕೆ ಎಷ್ಟು ಟೈಮ್ ತೊಗೊಳ್ತದೆ, ಅದನ್ನು ನಾವು ಹೆಂಗೆ ಕಡಿಮೆ ಮಾಡಿ, ಕಾರ್ಪೊರೇಟ್ ಅಂದರೆ ಅಪ್ರೂವಲ್ ಪ್ರೊಸೆಸ್, ನಂಬರ್ ಆಫ್ ಬಿಸ್ನೆಸ್ ಪ್ರೊಸೆಸ್ ಏನಿದೆ ಅದನ್ನು ರೀಇಂಜಿನಿಯರಿಂಗ್ ಮಾಡಬೇಕು ಪ್ರೊಸೆಸ್. ಆ ಕೆಲಸ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ಅದು ರಿವರ್ಸ್ ಆಗಿದೆ. ಓಕೆ. ಅದು ರಿವರ್ಸ್ ಹೆಂಗಾಗಿದೆ ಅಂತಂದ್ರೆ, ಈಗ ಯಾವುದೋ ಒಂದು ಫೈಲ್ ಇರುತ್ತೆ, ಬಿಲ್ಡಿಂಗ್ ಪರ್ಮಿಷನ್ ಫೈಲ್ ಇರ್ತೈತೆ. ಈಗ ನಾನು ಒಬ್ಬ ಆಫೀಸರ್ ಅಂತ ತಿಳ್ಕೊರಿ, ನೀವು ಇನ್ನೊಬ್ಬ ಆಫೀಸರ್. ಈಗ ನನ್ನ ಕಡೆ ಬಂದದ್ದು ಸಿಗ್ನೇಚರ್ ಆಗಿ ಹೋಗ್ತಿದ್ದ, ನಿಮಗೆ ಅನಿಸುತ್ತೆ ನನ್ನ ಟೇಬಲಿಗೆ ಈಗ ಯಾಕೆ ಬರೋದಿಲ್ಲ ಇದು ಫೈಲ್, ಬಿಲ್ಡಿಂಗ್ ಪರ್ಮಿಷನ್ ಅದು ನನ್ನ ಟೇಬಲಿಗೂ ಬರಬೇಕು, ಅಂದ್ರೆ ನನಗೂ ಕೂಡ ಅಷ್ಟು ಕಮಿಷನ್ ಸಿಗಬೇಕು. ಇದು ಟೋಟಲ್ ಗೌರ್ಮೆಂಟ್ದಲ್ಲಿ ಥಿಂಕಿಂಗ್. ಹಾಗಾಗಿ ಬಿಸ್ನೆಸ್ ಪ್ರೊಸೆಸ್ ಏನಿದೆ ಅಲ್ಲ, ಅದು ಕಾಂಪ್ಲಿಕೇಶನ್ ಮಾಡ್ಕೊತ ಹೋಗಿದ್ದಾರೆ. ನನ್ನ ಟೇಬಲಿಗೂ ಈ ಪರ್ಮಿಷನಿಗೆ ಬರಬೇಕು, ನನ್ನ ಟೇಬಲಿಗೆ ದುಡ್ಡು ಖರ್ಚಾಗೋಕ್ಕಿಂತ ಮೊದಲು ಫೈಲ್ ನನ್ನ ಟೇಬಲಿಗೆ ಬರಬೇಕು, ಇದು ಅಪ್ರೂವಲ್ ಆಗೋಕ್ಕಿಂತ ಮೊದಲು ನನ್ನ ಟೇಬಲಿಗೆ ಬರಬೇಕು. ಹಾಗಾಗಿ ರಿವರ್ಸ್ ಬಿಸ್ನೆಸ್ ಪ್ರೊಸೆಸ್ ಇಂಜಿನಿಯರಿಂಗ್ ಆಗಿದೆ. ಸೊ ಇಟ್ ಹ್ಯಾಸ್ ಬಿಕಮ್ ವೆರಿ ವೆರಿ ಕಾಂಪ್ಲಿಕೇಟೆಡ್. ಸರ್, ಜನರಿಗೆ ಇದರಿಂದ ಜನರು ಈ ಪ್ರೊಸೆಸ್ಸಿಂದ ಹೈರಾಣಾಗೋಗಿದ್ದಾರೆ. ಜನಕ್ಕೆ ಒಂದು ಸುಸ್ಥಿರ ನೆಮ್ಮದಿಯ ಬದುಕು ಸಿಗಬೇಕು ಅಂದರೆ ಈ ನೀವು ಹೇಳಿದ ಹಾಗೆ ರಿವರ್ಸ್ ಇಂಜಿನಿಯರಿಂಗ್ ಆಗ್ತಾ ಇದೆ. ಇಂಜಿನಿಯರಿಂಗ್ ಆಗಬೇಕು ಅಂತ ಆದರೆ ನಿಮ್ಮ ಪ್ರಕಾರ ಇನ್ನೆಷ್ಟು ವರ್ಷ ಬೇಕು ಸರ್? ಅದ್ರ ಬಗ್ಗೆ ನಮ್ಗೆ ಜಾಗೃತಿ ಮೂಡೋದು ಭಾಳ ಫಸ್ಟ್ ಸ್ಟೆಪ್ ಅದು. ಕರೆಕ್ಟ್. ಹೌದಪ್ಪ, ನಾವೀಗ ಯಾರೋ ಒಬ್ಬ ದಪ್ಪ ಆಗ್ತಿರ್ತಾನೆ, ಅವ್ನು ದಪ್ಪ ಭಾಳ ಊಟ ಮಾಡಿದ್ದಕ್ಕೆ ದಪ್ಪ ಆಗ್ತೇನೆ ಅಂತ ಅವ್ನಿಗೆ ರಿಯಲೈಸೇಷನ್ ಬರಬೇಕು. ನಾನು ಭಾಳ ಸ್ವೀಟ್ ತಿಂತಾ ಇದ್ದೇನೆ, ಹೌದು, ಅಥವಾ ನಾನು ಭಾಳ ದಪ್ಪ ಆಗ್ತೀನಿ, ಅಥವಾ ನಾನು ವಾಕಿಂಗ್ ಮಾಡ್ತಾಯಿಲ್ಲ, ರನ್ನಿಂಗ್ ಮಾಡ್ತಾಯಿಲ್ಲ, ಎಕ್ಸಸೈಸ್ ಮಾಡ್ತಾಯಿಲ್ಲ. ಯಾವಾಗ ಅದು ಫಸ್ಟ್ ರಿಲೇಷನ್ ಬಂದರೆ ದೆನ್ ಆಮೇಲೆ ಅವ ಊಟಾರ ಕಡಿಮೆ ಮಾಡ್ಬೋದು, ಅಥವಾ ಸಕ್ಕರೆ ತಿನ್ನೋದು, ಶುಗರ್ ತಿನ್ನೋದು ಕಡಿಮೆ ಮಾಡ್ಬೋದು, ಅಥವಾ ಎಕ್ಸಸೈಸ್ ಮಾಡ್ಬೋದು, ಏನಾದರೂ ನೆಕ್ಸ್ಟ್ ಆಗುತ್ತೆ. ಈಗ ಅದು ಅವೇರ್ನೆಸ್ ನಮಗಿಲ್ಲ ಅಂತಂದರೆ ನಾವು ಹಂಗೆ ನಮ್ಮದು ಎಕ್ಸಿಸ್ಟಿಂಗ್ ಕಂಟಿನ್ಯೂ ಆಗುತ್ತೆ. ಅದು ಯಾವಾಗ ಹೊಡಿತೈತೋ ಅವಾಗ ಹೊಡಿತೈತಿ ಬಾಡಿ. ಹಂಗೆ ಇವತ್ತೈತಲ್ಲ ನಮ್ಮ ದೇಶದಲ್ಲಿ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡುವಂಥದ್ದು ಅವಶ್ಯಕತೆ ಇದೆ. ನಮ್ಮಲ್ಲಿ ಐತಲ್ಲ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಏನು ತಪ್ಪಾಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ ಅನ್ನುವಂಥ ಅವೇರ್ನೆಸ್ಸು ಪೂರ್ತಿ ಇಲ್ಲ. ನಮ್ಮಲ್ಲಿ ಏನೇನ ಕಲ್ಪನೆ ಏನಿದೆ ಅಂತಂದ್ರೆ, ರಾಜಕಾರಣ ಮತ್ತು ರಾಜಕೀಯ ವ್ಯಕ್ತಿಗಳು ಈ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಸರ್, ಯಾಕೆ ನಂಬಿಕೆ ಇದೆ? ನನ್ನ ಪ್ರಕಾರ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದೇ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳೋ ಒಂದು ವಿಷಯಕ್ಕೆ. ಯಾರೂ ಐತಲ್ಲ
ಅಸೆಂಬ್ಲಿ ಹೋಗಿ ಪಾರ್ಲಿಮೆಂಟ್ದಾಗ ನಮ್ಮನ್ನ ಹೋಗಿ ರೆಪ್ರೆಸೆಂಟ್ ಮಾಡ್ರಿ ಅಂಥೇಳಿ ಜನಪ್ರತಿನಿಧಿಗಳನ್ನ ಎಲೆಕ್ಟ್ ಮಾಡೋದಿಲ್ಲ. ನಮ್ಮ ಸಮಸ್ಯೆಗಳಿಗೆ ಇವ್ರು ಸೊಲ್ಯೂಷನ್ ಹೌದು, ಕೊಡ್ತಾರೆ ನಮ್ಮ ಅಂತೇಳಿ ಸಮಸ್ಯೆಗಳಿಗೆ ಖಂಡಿತವಾಗಿ. ಆದ್ರೆ ಆ್ಯಕ್ಚುಲಿ ನೀವು ನೋಡ್ರಿ, ಈಗ ಸಮಸ್ಯೆಗಳೇನಿರ್ತಾವೆ ಜನರಿಗೆ, ನೀರಿನ ಸಮಸ್ಯೆ ಇರ್ತೈತಿ, ಹೌದು ವಿದ್ಯುತ್ತಿನ ಸಮಸ್ಯೆ ಇರ್ತೈತಿ, ಹೌದು ರಸ್ತೆ ಸಮಸ್ಯೆ ಇರ್ತೈತಿ, ನೀರಾವರಿ ಸಮಸ್ಯೆ ಇರ್ತೈತಿ, ರೈತರಿಗೆ ಗೊಬ್ಬರದ ಸಮಸ್ಯೆ ಇರ್ತೈತಿ, ಬೀಜದ ಸಮಸ್ಯೆ ಇರ್ತೈತಿ, ವ್ಯಾಪಾರ ಮಾಡ್ಬೇಕನ್ನೋರಿಗೆ ಅದು ಅಡ್ಮಿನಿಸ್ಟ್ರೇಟಿವ್ Structure. ವಾತಾವರಣ ಏನು ಬೇಕೋ ಆ ಸಮಸ್ಯೆ ಇರ್ತೈತಿ, ಇಂಡಸ್ಟ್ರಿ ಮಾಡ್ಬೇಕನ್ನೋರಿಗೆ ಇಂಡಸ್ಟ್ರಿ. ಇದೆಲ್ಲ ಮಾಡ್ಬೇಕಾದವ್ರು ಯಾರು ಆ್ಯಕ್ಚುಲಿ? ಇವತ್ತು ನೀರು ಕೊಡಬೇಕಿತ್ತಂದ್ರೆ ನೀರು ಕೊಡಬೇಕಾದವ್ರು ಯಾರು? ನೀರಿನ ಇಲಾಖೆ, ನೀರಾವರಿ ನೀರಿನ ಮಂಡಳಿ, ಹೌದು ವಾಟರ್ ಬೋರ್ಡ್ ಅಂತ ಅವ್ರು ಕೊಡ್ಬೇಕು. ಎಲೆಕ್ಟ್ರಿಸಿಟಿ ಕೊಡಬೇಕಾದವ್ರು ಯಾರು? ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್. ಶಿಕ್ಷಣ ಕೊಡಬೇಕಾದವ್ರು ಯಾರು? ಶಿಕ್ಷಣ ಇಲಾಖೆ. ಇದೆಲ್ಲ ಮಾಡಬೇಕಾದವರು ಕಾರ್ಯಾಂಗದ ವ್ಯವಸ್ಥೆ ಅದು. ಹೌದು ಇದು ಕಾರ್ಯಾಂಗದವ್ರು. ಹೌದು ಈ ಕಾರ್ಯಾಂಗದವ್ರು ತಮ್ಮ ಕೆಲಸದ ಕಾರ್ಯಾಂಗದವ್ರು ಮಾಡಿದ್ರೆ ರಾಜಕಾರಣಿಗಳಿಗೆ ಕಡೆ ಬರುವಂಥದ್ದು ಅವಶ್ಯಕತೆ ಇರೋದಿಲ್ಲ. ನಮ್ಮ ದೇಶದಲ್ಲಿ ನಮ್ಮದು ಸಿಸ್ಟಮ್ ಏನೈತಿ ಸಂವಿಧಾನದ ಪ್ರಕಾರ, ನಮ್ಮ ಸಂವಿಧಾನ 3 ಕಂಬಗಳ ಮೇಲೆ ಖಂಡಿತ ನಿಂತಿದೆ. ಕಾರ್ಯಾಂಗ, ಒಂದು ನ್ಯಾಯಾಂಗ, ಕಾರ್ಯಾಂಗ, ಹೌದು ನ್ಯಾಯಾಂಗ, ಶಾಸಕಾಂಗ. ಶಾಸಕಾಂಗ. ನಾವು ಕರೆಯೋದು ಸತೆ ಇದ ಸೀರೀಸ್ದಾಗ ಕರಿತೇವೆ. ನೀವೇನು ಹೇಳಿದ್ರಲ್ಲ ಈಗ, ಫಸ್ಟ್ ಕಾರ್ಯಾಂಗ, ಅದಾದ್ಮೇಲೆ ನ್ಯಾಯಾಂಗ, ಶಾಸಕಾಂಗ. ಯಾಕಂದ್ರೆ ಶಾಸಕಾಂಗ ನಮ್ಮಲ್ಲಿ ಬಂದಿದ್ದು ಲೇಟ್, 1951 ನಂತರ ನಮ್ಮಲ್ಲಿ ಶಾಸಕಾಂಗ ಬಂತು. ಹೌದು ಅಲ್ಲಿ ತನಕ ನಮ್ಮಲ್ಲಿ ಬರೀ ಕಾರ್ಯಾಂಗ ನ್ಯಾಯಾಂಗ ಅಷ್ಟೇ ಇತ್ತು ನಮ್ಮ ದೇಶದಲ್ಲಿ. ಓಕೆ, ಬ್ರಿಟಿಷರು ಒಂದು ಕೋರ್ಟ್ ಮಾಡಿದ್ರು, ಅವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇರ್ತಿದ್ರು. ನಮ್ಮಲ್ಲಿ ಶಾಸಕಾಂಗ ಅನ್ನೋದು ಅದಕ್ಕಿಂತ ಮೊದಲು ಇರಲಿಲ್ಲ, ನಾಶವಾಗಿ ಹೋಗಿತ್ತು ನಮ್ದು ಇದ್ದಿದ್ದು. ಈ ಕಾರ್ಯಾಂಗ ಏನೈತೆ, ರಸ್ತೆ ಮಾಡೋದು, ನೀರು ಕೊಡೋದು, ನೀರಾವರಿ ಮಾಡೋದು, ಶಿಕ್ಷಣ ಕೊಡೋದು, ವೈದ್ಯಕೀಯ ವ್ಯವಸ್ಥೆ ಕೊಡೋದು, ಇದೆಲ್ಲದು ಕಂಪ್ಲೀಟ್ಲಿ ಯಾವಾಗ ಕೆಲಸ ಮಾಡೋದು ಕಡಿಮೆ ಮಾಡ್ತೈತಿ ಅಥವಾ ಇದರಿಂದ ಜನರಿಗೆ ಬೇಕಾದಂಥ ವ್ಯವಸ್ಥೆಗೆ ಸಿಗ್ತಾ ಇಲ್ಲ, ಅವಾಗ ನಮ್ಮಲ್ಲಿ ಏನು ಪದ್ಧತಿ ಏನೈತಿ, ನ್ಯಾಯಾಂಗಕ್ಕೆ ಹೋಗ್ಬೇಕು. ಹೌದು ಇವತ್ತು ಒಂದು ಸಿಂಪಲ್ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಇನ್ನೊಂದು ನೀವಿಲ್ಲೇ ಒಂದೇನೋ ಮನೆ ಕಟ್ಟಿಸ್ಬೇಕಂತ ಮಾಡಿರಿ ಹಳ್ಳಿಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಾದರೂ ಮನೆ ಕಟ್ಟಿಸ್ಬೇಕಂದ್ರೆ ಪರ್ಮಿಷನ್ನಿಗೆ ಹೋಗ್ಬೇಕು. ಆ ಪರ್ಮಿಷನ್ ಹೋದ ಕೂಡಲೇ ಅವ ಏನು ಮಾಡ್ತಾನೆ, ಅಲ್ಲಿರುವಂಥ ಕ್ಲರ್ಕ್ ಆಗಲಿ ಆಫೀಸರ್ ಆಗಲಿ ದುಡ್ಡು ಕೇಳ್ತಾನೆ ಜನರಲ್ಲಿ. ಹೌದು ಅವ್ರೈತಲ್ಲ ದುಡ್ಡು ಕೊಡಬೇಕು ಒಂದು. ಹೌದು ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಈಗ ಯಾರಾದ್ರೂ ಅಲ್ಲಿ ಪುಡಾರಿ ಕಡೆ ಹೋಗ್ತಾರೆ, ರಾಜಕಾರಣಿಗಳ ಕಡೆ ಅಥವಾ ತಮ್ಮ ಪರಿಚಯ ಇದ್ದವ್ರ ಕಡೆ ಹೋಗಿ ಆ ಅಧಿಕಾರಿಗೆ ಅಥವಾ ಇವಂಗೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೇಳಿಸ್ತಾರೆ. ಹೌದು ಅವಾಗ ಅವ 10,000 ರೂಪಾಯಿ ತೊಗೊಳ್ಳೋ ಬದಲು 8,000 ರೂಪಾಯಿ ಕೆಲಸ ಮಾಡ್ತಾನೆ. ಯಾವುದೋ ಒಂದು ದೊಡ್ಡದು ಇಂಡಸ್ಟ್ರಿ ರಿಲೇಟೆಡ್ ಇತ್ತಂದ್ರೆ 1 ಕೋಟಿ ರೂಪಾಯಿ ಕೊಟ್ಟು ಪರ್ಮಿಷನ್ ತೊಗೊಳ್ಳೋ ಬದಲು 90 ಲಕ್ಷ ರೂಪಾಯಿಗೆ 80 ಲಕ್ಷ ರೂಪಾಯಿ ಪರ್ಮಿಷನ್ ಕೊಟ್ಟು ಮಾಡ್ತಾನೆ. ಅಂದ್ರೆ ತಂದ ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯಾವ್ರ ಕಡೆಯಿಂದ ಯಾಕೆ ಹೇಳಿಸಿ ನಿಂಗೆ 100 ರೂಪಾಯಿ ಅಲ್ಲ 110 ರೂಪಾಯಿ ನನಗೆ ಕೊಡು ಅಂತೇಳಿ ಹೇಳೋ ಚಾನ್ಸ್ ಇರುತ್ತೆ. ಆದರೆ ಯಾರ ತಲೆಯಲ್ಲೇನೂ ಬರಲ್ಲ, ಈ ನನಗೊಂದು ನಂದು ಲೀಗಲಿ ಪರ್ಮಿಷನ್ ಕೊಡೋ ಬದಲು ಇವ ದುಡ್ಡು ಕೇಳ್ತಿದ್ದಾನೆ, ಇವ ನನಗೆ ಪರ್ಮಿಷನ್ ಕೊಡಲಿಲ್ಲ ಅಂತಂದ್ರೆ ನಾ ಕೋರ್ಟಿಗೆ ಹೋಗಿ ಕರೆಕ್ಷನ್ ಆರ್ಡ್ರ್ ಮಾಡ್ತೀನಿ ಅನ್ನೋದು ಯಾರ ತಲೆಯಲ್ಲಿ ಬರಲ್ಲ. ಯಾಕಂತಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಷ್ಟು ಕುಸಿದು ಹೋಗ್ಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ, ಈ ನ್ಯಾಯಾಂಗದ ಕೆಲಸ ಕಾರ್ಯಾಂಗದವ್ರು ಮಾಡಿದಂಥ ಎರಡೂ ಕೆಲಸ ಶಾಸಕಾಂಗದವ್ರಿಗೆ ಬಂದೈತೆ. ಅದು ರಾಜಕಾರಣಿಗಳದ್ದು ಯಾವುದೂ ಕೆಲಸ ಅಲ್ಲ. ರಸ್ತೆ ಕೊಡೋದು ಅವ್ರದ್ದು ಕೆಲಸ ಅಲ್ಲ, ನೀರು ಕೊಡೋದು ಅವ್ರದ್ದು ಕೆಲಸ ಅಲ್ಲ, ಒಳ್ಳೆ ರೀತಿಯಿಂದ ಶಾಲೆ ನಡೆಸೋದು ಅವ್ರದ್ದು ಕೆಲಸ ಅಲ್ಲ, ಒಳ್ಳೆ ರೀತಿಯಿಂದ ಹಾಸ್ಪಿಟ್ಲ್ ಕೊಡೋದು ಅವ್ರದ್ದು ಕೆಲಸ ಅಲ್ಲ. ರಾಜಕಾರಣಿಗಳ ಕೆಲಸ, ನಮ್ಮ ಶಾಸಕಾಂಗದ ಕೆಲಸ ಆ್ಯಕ್ಚುಲಿ ನಮ್ಮ ಸಂವಿಧಾನದ ಪ್ರಕಾರ ಕೇವಲ ಕಾನೂನು ಮಾಡೋದು ಮಾತ್ರ. ಪಾಲಿಸಿ ಮಾಡೋದು ಪಾಲಿಸಿ ಮೇಕಿಂಗ್ ಅಷ್ಟೇ ನಮ್ಮ ಕೆಲಸ. ಇದನ್ನೆಲ್ಲ ಕಾರ್ಯಾಂಗ ಮಾಡಬೇಕು. ಕಾರ್ಯಾಂಗ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದನ್ನು ವೆರಿಫೈ ಶಾಸಕಾಂಗ ಮಾಡಿ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಕರೆಕ್ಟ್. ಆದರೆ ಇನ್ಎಫಿಷಿಯನ್ಸಿ ಆಫ್ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ ಕೆಲಸ ಮಾಡಲಿಲ್ಲದ್ದು, ಅದ್ರ ಜೊತೆ ನಮ್ಮ ಕಂಪ್ಲೀಟ್ ಫೇಲ್ಯೂರ್ ಆಫ್ ಜುಡಿಷರಿ, ನಮ್ಮ ಕಾನೂನು ವ್ಯವಸ್ಥೆ ಏನೈತಲ್ಲ ಕಂಪ್ಲೀಟ್ ಫೇಲ್ ಆಯ್ತದ. ಅದು ನನಗೆ ನಿಮಗೇನೋ ಒಂದು ಜಗಳ ಇತ್ತು ಅಂತ ತಿಳ್ಕೊರಿ, ನೀವು ಸರಿ ಇದ್ರಿ, ನಾ ತಪ್ಪಿದ್ದೆ, ನಾನು ನಿಮ್ಗೇನು ಹೇಳ್ತೇನೆ, ಕೋರ್ಟಿಗೆ ಹೋಗಿ ಅಂತ ಹೇಳ್ತೇನೆ. ಹೌದು. ಯಾಕಂದ್ರೆ ನನಗೆ
ನಮ್ಮ ಕಾನೂನಿನ ವ್ಯವಸ್ಥೆ ಮೇಲೆ ಇಷ್ಟು ಭರವಸೆ ಅಂದ್ರೆ ನೀವು ನಾನು ಜೀವಂತ ಇರೋ ತನಕ ನಿಮಗೆ ನ್ಯಾಯ ಸಿಗೋಲ್ಲ, ಸಿಗಲ್ಲ ಅಂತ. ನಾನು ಹೆಂಗ ಹೋಗ್ಬೋದು ಅಂತೇಳಿ ನನಗೆ ಗ್ಯಾರಂಟಿ. ಹೌದು. ಈಗ ನಾವು ನೋಡ್ತಾ ಇರ್ಬೇಕಾದ್ರೆ ಎಷ್ಟೋ ಲಕ್ಷ ಕೇಸುಗಳು ಪೆಂಡಿಂಗ್ ಇದೆ, ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಇದೆ, ಯಾವುದಕ್ಕೂ ಒಂದು ಜಜ್ಮೆಂಟ್ ಬರ್ತಾ ಇಲ್ಲ. ಅದು ಲೋವರ್ ಸೆಷನ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಒಂದು ಜಜ್ಮೆಂಟ್ ತೊಗೊಂಡು ಬರಬೇಕು ಅಂದರೆ ಅವನ ಆಯುಷ್ಯ ಮುಗ್ದು ಹೋಗುತ್ತೆ ಅಂತ ಹೇಳೋ ಪರಿಸ್ಥಿತಿ ಇದೆ. ಸರ್, ನಾವು ಈ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೇ ದೊಡ್ಡ ವಿಷಯ ಆಗುತ್ತೆ. ಸೊ ಸರ್, ನಾನು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಸರ್, 2005ನೇ ಇಸ್ವಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಕೆಲವು ಸಜೆಷನ್ಸ್ ಮಾಡಿತ್ತು. ಅದು ರಿಲೆವೆಂಟ್ ಇನ್ನೂ ಇದೆ, ಬಟ್ ಅದು ಆಗ್ತಾ ಇಲ್ಲ. ಅದು ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್? ನೋಡಿರಿ, ನಾನು ಇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ರಿಪೋರ್ಟ್ಸ್ ಓದಿದ್ದೇನೆ. ಓಕೆ. ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಇದು 2005ರಿಂದ 2009 ಮಾಡಿರೋದು. ನಮ್ಮಲ್ಲೇನು ಕೂಡ ವೀರಪ್ಪ ಮೊಯ್ಲಿಯವ್ರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಪುಸ್ತಕ ತೊಗೊಂಡು 58 ಪುಸ್ತಕ ಹೌದು ತೊಗೊಂಬಂದಿದ್ದಾರೆ ಅವರು. ನಾನು 58 ಪುಸ್ತಕ ಓದಿದ್ದೇನೆ. ಓಕೆ. ಅವು ಬೇರೆ ಬೇರೆ ರಿಫಾರ್ಮ್ಸ್, ಬೇರೆ ಬೇರೆ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಂದೊಂದು ಪುಸ್ತಕ ಐತೆ ಅವ್ರದ್ದು. ಅದನ್ನು ರಿಫಾರ್ಮ್ಸ್ ನಮ್ದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೈಬ್ರರಿಯಿಂದ ತರಿಸಿ ನಾವು ಪುಸ್ತಕ ಓದಿದ್ದೇನೆ. ಈ ರಿಫಾರ್ಮ್ಸ್ದಲ್ಲಿ ನಾವು ಫಂಡಮೆಂಟ್ಲಿ ಇದೇನು ನಾವು ಇನ್ನೂ ಭಾಳ ಮಾಡುವಂಥದ್ದು ರೆಕಮೆಂಡೇಷನ್, ಬ್ರಾಡರ್ ರೆಕಮೆಂಡೇಷನ್ಸ್ ಆರ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮಲ್ಲಿ ಒಂದು ನಿಮ್ಗೆ ಉದಾಹರಣೆ ಹೇಳ್ತೇನೆ. ಬ್ಯಾಂಕಿಂಗ್ದಲ್ಲಿ 1995-96 ಮೊದಲು ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈಗ ಯಾವುದೋ ಒಬ್ಬ ಸಣ್ಣ ವ್ಯಾಪಾರಸ್ಥಗೆ ಬ್ಯಾಂಕಿನಿಂದ ಲೋನ್ ಬೇಕಾಗಿತ್ತಂದ್ರೆ ಅವ ಬ್ರ್ಯಾಂಚ್ ಮ್ಯಾನೇಜರ್ ಕಡೆ ಹೋಗ್ತಿದ್ದ. ಹೌದು. ಬ್ರ್ಯಾಂಚ್ ಮ್ಯಾನೇಜರ್ ಹೋದಕ್ಕೂ ಬ್ರ್ಯಾಂಚ್ ಮ್ಯಾನೇಜರ್ ಹೇಳ್ತಿದ್ದರು, ನಿನ್ನ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್, ನಿಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ಏನೈತಿ, ಬ್ಯಾಲೆನ್ಸ್ ಶೀಟ್ ಏನೈತಿ, ನಿಮ್ಮ ವ್ಯಾಪಾರದ ವಹಿವಾಟಿನ ದಾಖಲೆ ಪತ್ರ ನಮ್ಮಲ್ಲಿ ಸಾಲ ಕೊಡೋಕ್ಕೆ ಒಬ್ಬ ಆಫೀಸರ್ ಅದಲ್ಲ ಅವನ ಕಡೆ ಕೊಡ್ರಿ ಅಂತ ಹೇಳ್ತಿದ್ರು. ಅವನ ಕಡೆ ಕೊಡ್ತಿದ್ರು ಅವರು. ಅವನ ಕಡೆ ಕೊಟ್ಟ ಮೇಲೆ ಅವರು ಅದನ್ನು ನೋಡಿ ಬ್ರಾಂಚ್ ಮ್ಯಾನೇಜರಿಗೆ ಕಳಿಸ್ತಿದ್ರು. ಬ್ರಾಂಚ್ ಮ್ಯಾನೇಜರ್ ಅಲ್ಲಿಂದ ಡಿವಿಷನಲ್ ಆಫೀಸಿಗೆ ಕಳಿಸ್ತಿದ್ರು. ಡಿವಿಷನಲ್ ಆಫೀಸ್ದಲ್ಲಿ ಅಲ್ಲೊಬ್ಬರು ಕ್ರೆಡಿಟ್ ಮ್ಯಾನೇಜರ್ ಅಂತ ಹೇಳ್ತಿದ್ರು. ಅವ್ರು ಅದನ್ನು ನೋಡ್ತಿದ್ರು. ಅದಾದಮೇಲೆ ಅವರು ಡಿವಿಷನಲ್ ಮ್ಯಾನೇಜರ್ಗೆ ಕಳಿಸ್ತಿದ್ರು. ಅಲ್ಲಿಂದ ರೀಜನಲ್ ಆಫೀಸಿಗೆ ಕಳಿಸ್ತಿದ್ರು. ರೀಜನಲ್ ಆಫೀಸಲ್ಲಿ ಅಲ್ಲೊಬ್ಬರು ಕ್ರೆಡಿಟ್ ಮ್ಯಾನೇಜರ್ ಇರ್ತಿದ್ರು. ಅವ್ರು ಅದನ್ನು ನೋಡ್ತಿದ್ರು ಮತ್ತು ರೀಜನಲ್ ಆಫೀಸ್ ಕಳಿಸ್ತಿದ್ರು. ಅಲ್ಲಿಂದ ಝೋನಲ್ ಆಫೀಸಿಗೆ ಹೋಗ್ತಿತ್ತು. ಅಲ್ಲಿ ಝೋನಲ್ ಆಫೀಸ್ದಾಗ ಒಬ್ಬ ಕ್ರೆಡಿಟ್ ಮ್ಯಾನೇಜರ್ ಇರ್ತಿದ್ರು. ಮತ್ತು ಅಲ್ಲಿಂದ ಝೋನಲ್ ಮ್ಯಾನೇಜರ್ ಹೋಗ್ತಿದ್ರು. ಇದು ಯಾವುದೇ ಪದ್ಧತಿಯಲ್ಲಿ ಒಬ್ಬರಿಗೆ ಯಾರಿಗಾರು ಒಂದು ಕ್ವಾರಿ ಇತ್ತಂದ್ರೆ ಅವರು ಮತ್ತು ಅದ ಪದ್ಧತಿಯೊಳಗೆ ಕ್ವಾರಿ ಕಳಿಸ್ತಿದ್ರು. ಇವರು ಅದ ಪದ್ಧತಿಯೊಳಗೆ ಕ್ರೆಡಿಟ್ ಮ್ಯಾನೇಜರು, ಬ್ರಾಂಚ್ ಮ್ಯಾನೇಜರು, ಡಿವಿಷನ್ ಮ್ಯಾನೇಜರ್ ಇದರಲ್ಲೇ ಆ ಉತ್ತರ ವಾಪಸ್ ಹೋಗ್ತಿತ್ತು ಅವ್ರಿಗೆ. ಒಂಥರ ಹಾವೇಣಿ ಆಟ. ಹಾವೇಣಿ. ಇದು ಒಂದು ವ್ಯಾಪಾರಸ್ಥಗೆ ಒಂದು ಏನಾದರೂ ಲೋನ್ ಅದು ಸ್ಯಾಂಕ್ಷನ್ ಆಗ್ಬೇಕಂತಂದ್ರೆ 1 ವರ್ಷ ಇದ್ರಾಗ ಹೋಗ್ಬಿಡ್ತಿತ್ತು. ಅವಾಗ ಅವ್ರು ಏನು ಹೇಳ್ತಿದ್ರು, ಇಲ್ಲ ಈ ವರ್ಷದ ಹೊಸ ಲೇಟೆಸ್ಟ್ ನಿಮ್ಮ ಡಾಕ್ಯುಮೆಂಟ್ ತೊಗೊಂಬರ್ರಿ ಅಂತ ಹೇಳ್ತಿದ್ರು. ಹೌದು. ಹಾಗಾಗಿ ಅದಕ್ಕಿಂತ ಮೊದಲು 1995-96 ಮೊದಲು ನಮ್ಮ ಬ್ಯಾಂಕ್ಗಳಿಂದ ಕಾರಿನ ಲೋನ್ ಆದರೂ ಯಾರಾದರೂ ತೊಗೊಳ್ತಿದ್ದಿಲ್ಲ. ಹೌಸಿಂಗ್ ಲೋನು ತೊಗೊತಿದ್ದಿಲ್ಲ ಯಾರು. ವ್ಯಾಪಾರಸ್ಥರಿಗೂ ಕೂಡ ಲೋನ್ ತೊಗೋಬೇಕನ್ನೋತ್ತಿಗೆ 7-11 ಸುಸ್ತಾಗ್ತಿತ್ತು. ಆದರೆ 1995-96 ಸಮಯದಲ್ಲಿ 91ರಲ್ಲಿ ನಮ್ಮಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಶುರುವಾಯಿತು. 94-95 ಸುಮಾರು ನಮ್ಮಲ್ಲಿ ಬ್ಯಾಂಕಿಂಗ್ದಲ್ಲಿ ರಿಫಾರ್ಮ್ಸ್ ಅದು. ಬ್ಯಾಂಕಿಂಗ್ ರಿಫಾರ್ಮ್ಸ್ ತೊಗೊಂಬಂದರು. ಅವಾಗ ಏನು ಮಾಡಿದರು ಬ್ಯಾಂಕ್ಸಲ್ಲಿ, ಓಕೆ ಯಾರಿಗೆ ಒಬ್ಬರಿಗೆ 1 ಕೋಟಿ ಲೋನ್ ಬೇಕಾ, ಅದನ್ನು ಡಿಸಿಷನ್ ಮಾಡೋರು ಯಾರು? ಬ್ರಾಂಚ್ ಮ್ಯಾನೇಜರ್ ಮಾಡಲ್ಲ, ಅದನ್ನು ಡಿವಿಷನಲ್ ಮ್ಯಾನೇಜರು ಮಾಡಲ್ಲ, ಅದನ್ನು ರೀಜನಲ್ ಮ್ಯಾನೇಜರ್ ಮಾಡ್ತಾರಂತಂದರೆ ಬ್ಯಾಂಕ್ದಲ್ಲಿರುವಂಥ ಕ್ರೆಡಿಟ್ ಮ್ಯಾನೇಜರಿಂದ ಡೈರೆಕ್ಟ್ಲಿ ರೀಜನಲ್ ಮ್ಯಾನೇಜರಿಗೆ ಡಾಕ್ಯುಮೆಂಟ್ ಹೋಗುವಂಥ ವ್ಯವಸ್ಥೆ ಮಾಡಿದರು. ಅಂದ್ರೆ ನಡುವೆ ಏನು 4-5 ಟೇಬಲ್ ಇದ್ವಲ್ಲ, ಬೈಪಾಸ್ ಆಗ್ತಾ ಅದನ್ನು ಕಟ್ ಮಾಡಿದರು. ಹೌದು. ಕಟ್ ಮಾಡಿ ಡೈರೆಕ್ಟ್ಲಿ ಅಲ್ಲಿ ಹೋಗೋದು. ಈಗಿಲ್ಲ, ಯಾರಿಗೋ ಒಬ್ಬರಿಗೆ 100 ಕೋಟಿ ರೂಪಾಯಿ ಸಾಲ ಬೇಕಾಗಿತ್ತು ಅಂತಂದ್ರೆ ಅದು ಅವ್ರ ಬ್ಯಾಂಕಿಂದ ಹೆಡ್ ಆಫೀಸಿಗೆ ಕಳಿಸೋಂಗಿತ್ತಂದ್ರೆ ಇಲ್ಲಿ ಡೈರೆಕ್ಟ್ಲಿ ಬ್ರ್ಯಾಂಚ್ ಇದ್ದ ಆ ಹೆಡ್ ಆಫೀಸಿಗೆ ಕಳಿಸುವಂಥ ರಿಫಾರ್ಮ್ಸ್ ತೊಗೊಂಬಂದ್ರು. ಹಾಗಾಗಿ ನಡುವೆ ಇರುವಂಥ 30-40 ಟೇಬಲ್ಗಳು ಅವಾಯ್ಡ್ ಅದು. ಸೊ ಡಿಸಿಷನ್ ಮೇಕಿಂಗ್ ಫಾಸ್ಟ್ ಆಯ್ತು. ಕಾರ್ಗಳು, ಮನೆಗಳಿಗೆ ಸಾಲಕ್ಕೆ, ಕ್ರೆಡಿಟ್ ಕಾರ್ಡ್ ಸಾಲಕ್ಕೆ ಸಪ್ರೇಟ್ ವಿಂಗ್ಸ್ ಮಾಡಿದರು. ಅವರು ಕ್ರೆಡಿಟ್ ಕಾರ್ಡ್ ಕೊಡೋರು ಬೇರೆ ಆದರು. ಮನೆಗಳಿಗೆ ಸಾಲ ಕೊಡೋಕೆ ಒಂದು ಬೇರೆ ಅದರಲ್ಲಿ ವಿಂಗ್ ಆಯಿತು.
ಕಾರ್ ಸಾಲ ಕೊಡೋಕೆ ಇದು ಆಯ್ತು. ಈಗ ಭಾಳ ಅಂದ್ರೆ ಬ್ರಾಂಚ್ ಮ್ಯಾನೇಜರಿಗೆ ಹೋಗಿ ನಮಗೊಂದು ಮೋಟರ್ ಸೈಕಲ್ ಬೇಕು, ಕಾರ್ ಬೇಕಂತ ಲೋನ್ ಪೇಪರ್ ಕೊಟ್ರೆ ಅವ್ರು ಡೈರೆಕ್ಟ್ಲಿ ತಮ್ಮ ಕಾರ್ದು ಏನು ವಿಂಗ್ ಇರ್ತದಲ್ಲ ಅವ್ರಿಗೆ ಡೈರೆಕ್ಟ್ಲಿ ಅಲ್ಲಿ ಕಳಿಸ್ಬಿಡ್ತಾರೆ. ಅವ್ರು ಅದನ್ನು ಸ್ಕ್ರೂಟಿನಿ ಮಾಡಿ ಡೈರೆಕ್ಟ್ಲಿ ಸ್ಯಾಂಕ್ಷನ್ ಮಾಡೋದು. ಸ್ಯಾಂಕ್ಷನ್ ಮಾಡಿ ಸ್ಯಾಂಕ್ಷನ್ ಕಮ್ಯುನಿಕೇಟ್ ಮಾಡೋದು, ಕಸ್ಟಮರ್ಗೆ ಯಾರು ಪೇಪರ್ ಕೊಟ್ಟಿರ್ತಾರೆ ಅವಂಗೂ ಕಮ್ಯುನಿಕೇಟ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಬ್ರಾಂಚಿಗೂ ಸೈಮಲ್ಟೇನಿಯಸ್ಲಿ ಕಮ್ಯುನಿಕೇಟ್ ಮಾಡುವಂಥ ಡಿಸಿಷನ್ ಮಾಡಿದ್ರು. ಈ ರೀತಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ತೊಗೊಂಬಂದರು. ಆ ರೀತಿ ಬ್ಯಾಂಕಿಂಗ್ದಲ್ಲಿ ನಮ್ದೇನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆದವು, ಕಂಪ್ಯೂಟರೇಷನ್ ಇರಲಿ ಅಥವಾ ಬಿಸ್ನೆಸ್ ಪ್ರೊಸೆಸ್ ರೀಇಂಜಿನಿಯರಿಂಗ್ ಆಗಲಿ, ಅದು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಿಲ್ಲ. ಆಗಿತ್ತು. ನನ್ನ ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು ಸರ್ ನಿಮಗೆ ಆ್ಯಕ್ಚುಲಿ. ಸರ್ ನೀವೀಗ ಬ್ಯಾಂಕಿಂಗ್ ಸೆಕ್ಟರ್ ಹೇಗೆ ರಿಫಾರ್ಮ್ ಆಯಿತು, ಅದರಿಂದ ಎಷ್ಟೊಂದು ಇಂಪ್ರೂವ್ ಆಯಿತು, ಬ್ಯಾಂಕಿಂಗ್ ಪ್ರೊಸೆಸ್ ಇಂಪ್ರೂವ್ ಆಯಿತು. ಜನಗಳಿಗೆ ಮುಂಚೆ ಪಾಸ್ಬುಕ್ ಇಟ್ಕೊಂಡು ಕ್ಯೂ ಅಲ್ಲಿ ನಿಲ್ಲಬೇಕಿತ್ತು, ತುಂಬ ತೊಂದರೆಗಳಾಗು. ಈಗ ATMs ಮಿಷಿನ್ ಬಂದ ಮೇಲೆ, ಆನ್ಲೈನ್ ಬ್ಯಾಂಕಿಂಗ್ ಆದಮೇಲೆ ಈಗ ಬ್ಯಾಂಕಿಗೆ ಹೋಗೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಅದೇ ರೀತಿ ಬ್ಯೂರೋಕ್ರಸಿ ಅಥವಾ ಬ್ಯೂರೋಕ್ರ್ಯಾಟ್ಸ್ ಸರ್ ರಿಫಾರ್ಮ್ಸ್ ಹೇಗೆ, ಈಗ IAS ಸ್ಟ್ರಕ್ಚರ್ ಇರ್ಬೋದು ಸರ್. ನಾವಿವಾಗ ಯಾವುದೇ ಒಂದು ವಲಯ ತಗೊಂಡ್ರು ಸ್ಪೆಸಿಫಿಕ್ ಆಗಿರುತ್ತೆ. ಈಗ IAS ಆ ಥರ ಇಲ್ಲ. ಸೊ ನನ್ನ ಕ್ವೆಶನ್, ಡೈರೆಕ್ಟ್ ಕ್ವೆಶನ್ ಏನಂದರೆ, IAS ಕೂಡ ಡೊಮೇನ್ ಸ್ಪೆಸಿಫಿಕ್ ಯಾಕೆ ಮಾಡಬಾರ್ದು, ಯಾಕೆ ಆಗ್ತಾ ಇಲ್ಲ? ಇಲ್ಲಿ ನೋಡ್ರಿ, ಇದು ಟೋಟಲ್ ಸಿವಿಲ್ ಸರ್ವಿಸಸ್ ಹೌದು ಅಂತೇನಂತಾರೆ, UPS. ಹಾಂ. ನೈದರ್ ದೇರ್ ಇಸ್ ಎನಿ ಸಿವಿಲಿಟಿ ಇನ್ ದಟ್ ನಾರ್ ದೇರ್ ಇಸ್ ಎನಿ ಸರ್ವಿಸ್. ದಟ್ ನೀಡ್ಸ್ ಎ ಕಂಪ್ಲೀಟ್ ಓವರ್ಆಲಿಂಗ್. ಏನು ನಮ್ಮದು ಸಿವಿಲ್ ಅಲ್ಲೇನಿದೆ ಅಕೌಂಟಬಿಲಿಟಿ ಇಲ್ಲ ಸರ್. ಅದನ್ನು ಯಾರು ಮಾಡಬೇಕು ನೋಡ್ರಿ. ಇದು ಅದಕ್ಕೆ ನಾ ಹೇಳಿದೆ, ಇದು ರಾಜಕಾರಣದಿಂದನೇ ಎಲ್ಲ ವ್ಯವಸ್ಥೆ ಸುಧಾರಣೆ ಆಗ್ತದಂತೆ ನಮ್ಮಲ್ಲಿ ಏನು ಕಲ್ಪನೆ ಐತಿ, ಅದು ಸಾಧ್ಯ ಇಲ್ಲ. ನಮ್ಮಲ್ಲಿ ಐತಲ್ಲ, ಇದು 3 ಅಂಗಗಳು ನಮ್ಮದು ಸುಧಾರಣೆ ಆದಾಗ ನಮ್ಮ ದೇಶದಲ್ಲಿ ನಿಜವಾದ ಸುಧಾರಣೆಯನ್ನು ನಾವು ಕಾಣಕ್ಕೆ ಶುರು ಮಾಡ್ತೇವೆ. ಅಂದರೆ ಕೇವಲ ರಾಜಕಾರಣಿಗಳ ಸುಧಾರಿಸ್ಕೋಬೇಕು, ಅವರಿಂದನೇ ಅವ್ರು ಸುಧಾರಿಸ್ಕೊಂಡ್ಬಿಟ್ರೆ ದೇಶ ಸುಧಾರಿಸ್ತಂದ್ರೆ ಆಗೋದಿಲ್ಲ. ಯಾಕಂದ್ರೆ ಇವು ನಮ್ಮ ಇಂಡಿಪೆಂಡೆಂಟ್ ವಿಂಗ್ಗಳು. ಹೌದು, ಇವತ್ತೇನಿದೆ ಕಾರ್ಯಾಂಗ ಇದೆ ಅಲ್ಲ, ಹೌದು, ನಾವು ರಾಜಕಾರಣಿಗಳು ಭಾಳ ಅದಕ್ಕೆ ಸಾಮಾನ್ಯ ಜನರಿಗೆ ಏನು ಅನಿಸ್ತೈತಿ, ಏಲ್ಪ ಇವ್ರ ಕೆಳಗೆ ಎಲ್ಲ ಬರುತ್ತೆ ಅಂತ. ಹಂಗಿರಲ್ಲ. ಇವತ್ತೈತಲ್ರಿ, ಕಾರ್ಯಾಂಗದ ಸ್ವತಂತ್ರ ಅಂಗ ಆಯ್ತು ಆಲ್ಮೋಸ್ಟ್. ಅದು ಕೂಡ ನ್ಯಾಯಾಂಗ ಸ್ವತಂತ್ರ ವ್ಯವಸ್ಥೆ ಐತಿ, ಶಾಸಕಾಂಗನೂ ಕೂಡ ಸ್ವತಂತ್ರ ಐತಿ. ಈಗ ನಾವು ರಾಜಕಾರಣಿಗಳನ್ನ ಅಧಿಕಾರಿಗಳು ಹೆಂಗೆ ಸುಧಾರ್ಸೋಕ್ಕೆ ಸಾಧ್ಯ ಇಲ್ಲೋ, ಅದೇ ರೀತಿ ಅಧಿಕಾರಿಗಳನ್ನು ಸಂಪೂರ್ಣವಾಗಿ ರಾಜಕಾರಣಿಗಳು ಸುಧಾರ್ಸೋಕ್ಕೆ ಸಾಧ್ಯ ಇಲ್ಲ. ಇದು ಹಾಗಾಗಿ ಫಸ್ಟ್ ನಮ್ಮಲ್ಲಿ ನಾ ಏನು ಹೇಳಿದ್ನಲ್ಲ, ಅವೇರ್ನೆಸ್ ಬರ್ಬೇಕಂತೇಳಿ, ನಮ್ಮಲ್ಲಿ ಅದು ಅವೇರ್ನೆಸ್ಸೇ ಇಲ್ಲ ಎಲ್ಲಿಂದ ಸುಧಾರಣೆ ಆಗ್ಬೇಕಂತೇಳಿ. ನಾವು ಯಾವಾಗೈತಲ್ಲ ಇವ್ರನ್ನ ವಿ ಸ್ಟಾರ್ಟ್ ಹೋಲ್ಡಿಂಗ್ ದೆಮ್ ರೆಸ್ಪಾನ್ಸಿಬಲ್. ಹೌದು, ಇವತ್ತು ನೀರು ಬರ್ಲಿಕ್ಕೆ ಯಾರು ರೆಸ್ಪಾನ್ಸಿಬಲ್ ಅವ್ರನ್ನ ಕೇಳ್ಬೇಕು. ಅಥವಾ ಇವತ್ತು ಜುಡಿಷರಿಯಲ್ಲಿ ನಮ್ಮದು ಕರೆಕ್ಟ್ ಡಿಸಿಷನ್ ಆಗತ್ತಿಲ್ಲ ಅಂತಂದ್ರೆ ನಾವೇನು ಅವ್ರನ್ನ ದೇವ್ರನ್ನಂತೆ ಟ್ರೀಟ್ ಮಾಡ್ತೇವೆ, ಅವ್ರ ಜಡ್ಜಸ್ಗಳ್ನ. ಹೌದು, ಅದನ್ನು ನಾವು ಚೇಂಜ್ ಮಾಡಬೇಕು. ಅವ್ರ ಫೇಲ್ಯೂರೇ ಇವತ್ತು ನಮ್ಮ ದೇಶದಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಆಗಕ್ಕೆ ಕಾರಣ. ಇವತ್ತೈತಲ್ಲ, ಯಾರಿಗೆ ತಪ್ಪಾಗಲಿ ಆ ಮಾಡಿದವ್ರಿಗೆ ಪನಿಷ್ಮೆಂಟ್ ಇಲ್ಲಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ರೀಸನ್. ಸರ್ ಇದನ್ನು ನಾವು ಈಗ ಶಾಸಕಾಂಗ ಇದರಲ್ಲಿ ಕಾನೂನುಗಳನ್ನು ಮಾಡೋದು ಶಾಸಕಾಂಗ ಅಲ್ಲ ಸರ್. ಈ ಥರದ ಕಾನೂನು ವ್ಯವಸ್ಥೆಗಳನ್ನು, ತಿದ್ದುಪಡಿಗಳನ್ನು ಶಾಸಕಾಂಗನೇ ಮಾಡಬೇಕು, ಕಾರ್ಯಾಂಗ ಅಥವಾ ನ್ಯಾಯಾಂಗ ಮಾಡೋಕ್ಕಾಗಲ್ಲ. ಸೊ ಈ ಥರ ಶಾಸಕಾಂಗ ಮಾಡುವಂಥ ತಿದ್ದುಪಡಿಗಳಿಗೆ ಅದನ್ನು ನಾವು ಸಂಸದರ ಹತ್ರ, ಶಾಸಕರ ಹತ್ರನೇ ಕೇಳಬೇಕಾಗತ್ತೆ. ಸೊ ಈ ಥರದ ತಿದ್ದುಪಡಿಗಳನ್ನು ನಾವಿನ್ನು ಎಷ್ಟು ವರ್ಷ ಬೇಕಾಗ್ಬೋದು, ಯಾವಾಗ ನೋಡ್ಬೋದು? ಇವಾಗ ನೀವು BJPಯ ಶಾಸಕರಿದ್ದೀರಾ, 11 ವರ್ಷ ಸೆಂಟ್ರಲ್ಲಿ ನಿಮ್ಮದೇ ಗೌರ್ಮೆಂಟ್ ಇದೆ. ನಾವು ಈ ಥರದ ಇನ್ನು ಎಷ್ಟು ಬದಲಾವಣೆಗಳಾಗಿದೆ, ಇನ್ನು ರಿಫಾರ್ಮ್ಸ್ ನಾವು ಮುಂದೆ ಯಾವುದು ನೋಡ್ಬೋದು, ಅಥವಾ ಇನ್ನೆಷ್ಟು ವರ್ಷ ಬೇಕು? ನೋಡ್ರಿ, ಇದು ಶಾಸಕಾಂಗದಲ್ಲಿ ಏನು ಕೆಲಸ ಇದೆಯಲ್ಲ, ಅದನ್ನು ನನಗನ್ಸಿದ ಮಟ್ಟಿಗೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಅಂಗಗಳದ. ಹೌದು, ಇವತ್ತು ನಮ್ಮದು ಮಿಲ್ಟ್ರಿ ಇದೆ. ಮಿಲ್ಟ್ರಿ ತನ್ನ ಕೆಲಸ ಮಾಡೈತೇನಪ್ಪ ಅಂಥೇಳಿ ನೀವು ಸಾಮಾನ್ಯ ಜನರಲ್ಲಿ ಕೇಳ್ರಿ. ಮಿಲ್ಟ್ರಿದ ಕೆಲಸ ಏನು? ಬಾರ್ಡರ್ ನಮ್ಮ ರಕ್ಷಣೆ ಮಾಡೋದು, ವಿದೇಶಿ ಶಕ್ತಿಗಳಿಂದ ನಮ್ಮ ದೇಶವನ್ನು ರಕ್ಷಿಸೋದು. ಅದು ನಮ್ಮ ಸೈನ್ಯ ಮಾಡಿದೆಯಾ ಅಂತಂದರೆ 195% ಮಾಡಿತ್ತು. ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೇಕು, 195% ನೀವು ಮಾರ್ಕ್ಸ್ ಕೊಡ್ತೀರಿ.
ನಮ್ಮಲ್ಲಿ ಚುನಾವಣಾ ಆಯೋಗ ಇದೆ. ಚುನಾವಣಾ ಆಯೋಗ ಕರೆಕ್ಟಾಗಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತೈತನಂತೆ ಪ್ರಶ್ನೆ ಕೇಳಿದರೆ 190% ಅವ್ರಿಗೂ ಮಾರ್ಕ್ಸ್. ಸರ್ ಆದ್ರೂ ಚುನಾವಣಾ ಆಯೋಗದ ಬಗ್ಗೆ ಈಗ ಸಾಕಷ್ಟು ಹಾಂ, ಎಲಿಗೇಷನ್ಸ್ ಕೂಡ ಬರ್ತಾ ಇದೆ. ನಾವು ಅದನ್ನು ಮತ್ತೆ ಮಾತಾಡೋಣ ಸರ್. ಎಲೆಕ್ಷನ್ಸ್ ನಾವು ರಾಜಕಾರಣಿಗಳು ಮಾಡ್ತೀವಿ. ಅದ್ರ ಜನರಲಿ ನೀವು ಕಾಮನ್ ನೋಡ್ರಿ, ನೀವು ಓಟ್ ಹಾಕಕ್ಕೆ ಹೋಗ್ತೀರಿ, ನಾವು ಓಟ್ ಹೌದು, ಹಾಕಕ್ಕೆ ಖಂಡಿತ ಹೋಗ್ತೀವಿ. ಹೌದು. ಅಲ್ಲೇನು ಪ್ರಾಬ್ಲಮ್ ಇರೋದಿಲ್ಲ. 190ರಷ್ಟು ಚುನಾವಣಾ ಆಯೋಗ ಕೆಲಸ ಮಾಡ್ತದೆ. ಈಗ ನೀವು ಇಲ್ಲಿ ಬಂದಿರಿ, ನಿಮ್ಮ ಎಲ್ಲ ಜನ ಬಂದಾರ, ನಾನು ಇಲ್ಲಿದ್ದೆ. ನಾವು ಹೊರಗೂ ಜನ ರಸ್ತೆಯಲ್ಲಿ ಅಡ್ಡಾಡ್ತಾರೆ, ಜನ ಆರಾಮಾಗಿ ಅಡ್ಡಾಡ್ತಾರೆ. ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಹೌದು. ನಾವು ರಸ್ತೆಯಲ್ಲಿ ಅಡ್ಡಾಡ್ಬೇಕಾದ್ರೆ ಕಿಸ್ತಲ್ಲಿ ಗನ್ ಇಟ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ. ಹೌದು. ಅಂದರೆ ಲಾ ಆ್ಯಂಡ್ ಆರ್ಡರ್ ವಿತಿನ್ ಕಂಟ್ರಿ 170-80ರಷ್ಟು ಸರಿ ಇದೆ. ಎಲ್ಲೋ ಒಂದು ಕಡೆ ವೆಸ್ಟ್ ಬೆಂಗಾಲ್ ಅಂತ ಏರಿಯಾದಲ್ಲಿ ಸಾಮಾನ್ಯ ಜನರಿಗೆ ತೊಂದರೆ ಇರುತ್ತೆ. ಅದರ್ವೈಸ್ ಸಾಮಾನ್ಯ ಜನರು ಆರಾಮಾಗಿ ಅಡ್ಡಾಡ್ಬೋದು. ಪೊಲೀಸರು ಇದನ್ನೇನು ನಮ್ಮದು ಇಲಾಖೆ ಇದೆ ಅಲ್ಲ, ಹೌದು, ಅದು ಕೂಡ ಲಾ ಆ್ಯಂಡ್ ಆರ್ಡರ್ ನೋಡೋದು, ಒಳಗಿಂದ ಇಂಟರ್ನಲ್ ನಮ್ಮ ದೇಶದ ಒಳಗಿನ ಕಾನೂನು ವ್ಯವಸ್ಥೆ ಮಾಡುವಂಥದ್ದು. ಓಕೆ, ಅವರು ಮಾಡ್ಯಾರನಂತಂದ್ರೆ ಅವರು ತಮ್ಮದು ಕೆಲಸ ಬಿಟ್ಟು ಹೆಚ್ಚಿನ ಕೆಲಸ ಬೇರೆದ್ರಲ್ಲಿ ತಲೆ ಹಾಕ್ತಾರೆ ಪೊಲೀಸರು. ಹೌದು. ಆದರೆ ಇದು ಬೇಸಿಕ್ ಲಾ ಆ್ಯಂಡ್ ಆರ್ಡ್ರ್ ಪೊಲೀಸರು ಮೇಂಟೈನ್ ಮಾಡಿದ್ದಾರೆ. ನೀವು ಇವತ್ತು ಕಾರ್ಯಾಂಗದ ಬಗ್ಗೆ ವಿಚಾರ ಮಾಡಿದ್ರು. ನಮ್ಮಲ್ಲಿ ರಸ್ತೆ ಅದಾವನ, ನೀರು ಐತನ, ಎಲೆಕ್ಟ್ರಿಸಿಟಿ ಐತೆ, ನಮಗೆ ಬೇಕಾದಷ್ಟು ಒಳ್ಳೆ ಕ್ವಾಲಿಟಿ ರಸ್ತೆ ಇರಾಕಿಲ್ಲ, ಒಳ್ಳೆ ಕ್ವಾಲಿಟಿ ಕರೆಂಟ್ ಗುಂಡಿಗಳಲ್ಲೇ. ಹೌದು. ಅಂದರೂ ಕೂಡ ರಸ್ತೆ ಅದಾವು, ನೀರು ಐತಿ, ನೀರಾವರಿ ಐತಿ, ಕರೆಂಟ್ ಬರ್ತಾ ಇದೆ. 100ಕ್ಕೆ ಅವ್ರಿಗೂ ಒಂದು ನೀವು 50% 60% ಕಾರ್ಯಾಂಗಕ್ಕೂ ಕೂಡ ಮಾರ್ಕ್ಸ್ ಕೊಡ್ಬೋದು. ಹೌದು. ಓಕೆ. ನಮ್ಮಲ್ಲಿ ಕಾನೂನುಗಳು ಅದಾವನಪ್ಪ ಅಂತ ನೀವು ಕೇಳ್ಕೊಂಡ್ರೆ, ಈಗ ನಾವು ನಮ್ಮ ನಡುವೆ ಇನ್ನೊಬ್ಬರ ನಡುವೆ ಏನಾರ ಡಿಸ್ಪ್ಯೂಟ್ ಬಂದ್ರೆ ಅದನ್ನು ರಿಸಾಲ್ವ್ ಮಾಡುವಂಥ ಕಾನೂನು ಇದೆಯೇನೋ? ಹೌದು. ವಾಹನಗಳ ರಸ್ತೆ ಮೇಲೆ ಅಡ್ಡಾಡ್ತವೆ, ಯಾವ ರೀತಿ ಅಡ್ಡಾಡ್ಬೇಕಂತೆ ಅದಕ್ಕೆ ಕಾನೂನು ಐತೇನೋ? ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಏನಿರ್ಬೇಕಂತೆ ಕಾನೂನು ಐತೇನೋ? ರೈತರು ನೀರು ತೊಗೊಂತಾರೆ, ಅದಕ್ಕೆ ಹೆಂಗೆ ಕಾನೂನು ಐತೇನೋ? ಇದಕ್ಕೆಲ್ಲ ಕಾನೂನು ಅದಾವನ ಅಂತ ಕೇಳಿದ್ರೆ ನಮ್ಮ ಶಾಸಕಾಂಗದ ಕೆಲಸ ಕಾನೂನು ಮಾಡೋ ಕೆಲಸ. ಹೌದು. ನಾವು ಕಾನೂನುಗಳನ್ನ ಇವನ್ನೆಲ್ಲದಕ್ಕೂ ಮಾಡೇವಿ. ನಮಗೂ ಕೂಡ ರಾಜಕಾರಣಿಗಳಿಗೂ ಕೂಡ ಒಂದು 50-60% ಮಾರ್ಕ್ಸ್ ಸಿಗ್ತೈತೆ. ಯಾಕಂದ್ರೆ ಬರೀ ಕಾನೂನಿಂದ ಅಷ್ಟೇ ಹಿಡ್ಕೊಂಡ್ರೆ ನಾವೆಲ್ಲದಕ್ಕೂ ಕಾನೂನು ಮಾಡೇವಿ, ಪಾಲಿಸಿ ಮಾಡೇವಿ. ಅದ ನೀವು ಜುಡಿಷರಿ ತೋರಿ. ನಾ ಹೇಳಿದ್ನಲ್ಲ, ಈಗ ನಮ್ದು ನಿಮ್ಮ ನಡುವೆ ಜಗಳ ಇತ್ತಂದ್ರೆ ನೀವು ಸರಿ ಇದ್ರಿ ಅಂದ್ರೆ ನಾನು ನಿಮ್ಗೆ ಕೋರ್ಟಿಗೆ ಹೋರಿ ಅಂತ ಹೇಳ್ತೇನೆ. ಹೌದು. ನಾವೀಗ ರಾಜಕಾರಣಿಗಳಿಗೆ ನಮ್ಮ ಮನೆಗೆ ಮುಂಜಾನೆ ಬಾಲ ತೆಗೆದೀವಿ ಅಂತಂದ್ರೆ ನಮಗೇನಾದರೂ ಬೇರೆ ಬೇರೆ ವಿಷಯಕ್ಕೆ ಒಂದು 150-200 ಜನ ದಿನಾನು ಬೆಳಿಗ್ಗೆ ಬರ್ತಾರೆ. ಹೌದು. ಅವರು ಬಂದ ಒಂದು ನಿಮಿಷದಲ್ಲಿ ಯೂಶ್ವಲಿ ನಮ್ಗೆ ಅವ್ರ ವಿಷಯ ಹೇಳಿದ ಕೂಡ ಗೊತ್ತಾಗ್ತೈತಿ, ಇದು ಕಾನೂನು ಪ್ರಕಾರ ಐತೋ, ಕಾನೂನಿನ ಅಗೇನ್ಸ್ಟ್ ಐತೋ, ಇದು ಮಾಡ್ಬೋದೋ ಮಾಡೋದಿಲ್ಲೋ, ಇದೇನಂತೆ. ಯೂಶ್ವಲಿ ಅಷ್ಟೇ ನಾವು ಒಬ್ಬರಿಗೆ ತೊಗೊಳ್ಳೋದು ಒಂದು ಮಿನಿಟ್ ತೊಗೊಳ್ತೇವೆ. ಭಾಳ ಅವ್ರ ಜೊತೆ ಹರಟೆ ಹೊಡೆಯೋಂಗಿದ್ರೆ ಒಂದು 2-3 ನಿಮಿಷದಲ್ಲಿ ಮಾತಾಡಿ ವಿಷಯ ತಿಳಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡ್ತೀವಿ ಅಥವಾ ಪತ್ರ ಕೊಡಕ್ಕೆ ಹೇಳ್ತೀವಿ, ಅದನ್ನು ಮುಗಿಸ್ತೇವೆ. ಅದೇ ಸಬ್ಜೆಕ್ಟ್ ತೊಗೊಂಡು ಅದೇ ಜನರು ಸರ್ಕಾರಿ ಆಫೀಸಿಗೆ ಹೋದ್ರೆ ಸರ್ಕಾರ ಆಫೀಸ್ದಾಗ ಅವ್ರು ಇನ್ನೂ ಸ್ವಲ್ಪ ಹೆಚ್ಚು ಕಾಗದ ಸ್ವಲ್ಪ ಡೀಟೇಲಾಗಿ ನೋಡ್ತಾರೆ. ಹೌದು. ಅಲ್ಲಿರುವಂಥ ಅಧಿಕಾರಿಗೆ ಒಂದು 5 ನಿಮಿಷದಾಗ ಅಥವಾ ಹಾಫ್ ಆನ್ ಅವರ್ದಾಗ 1 ತಾಸದಲ್ಲಿ ಅವ್ನು ಗೊತ್ತಾಗುತ್ತೆ ಇದು ಕಾನೂನು ಪ್ರಕಾರ ಇದೆಯೋ ಅಗೇನ್ಸ್ಟ್ ಇದೆಯೋ ಅಂತ. ಅದ ನೀವು ಕೋರ್ಟಿಗೆ ಹೋರಿ. ಒಂದು ಜನ್ರೇಷನ್ ಆದರೂ 20 ವರ್ಷ ಆದರೂ 30 ವರ್ಷ ಆದರೂ ಕೋರ್ಟು ಅದು ಸರಿಯೋ ತಪ್ಪು ಅಂತ ಹೇಳೋದಿಲ್ಲ. ಓಕೆ, ಸೊ ದಿಸ್ ಈಸ್ ದ ಫೇಲ್ಯೂರ್ ಆಫ್ ಜುಡಿಷರಿ. ಸೊ ಜುಡಿಷರಿ ಐತಲ್ಲ, ಅದಕ್ಕೆ 1% ಮಾರ್ಕ್ಸ್ ಕೊಡುವಂಥ ಪರಿಸ್ಥಿತಿ ಹೋಗಿಲ್ಲ ನಾವು. ಇವತ್ತು ನೀವು ಎಲ್ಲಿಂದ ರಿಫಾರ್ಮ್ಸ್ ಶುರು ಆಗ್ಬೇಕಂತ ಹೇಳಿದ್ರಲ್ಲ, ನಮ್ಮಲ್ಲಿ ಫಸ್ಟ್ ರಿಫಾರ್ಮ್ಸ್ ಇವತ್ತು ಶುರು ಆಗ್ಬೇಕಾಯ್ತು ನಮ್ಮ ಜುಡಿಷರಿಯಿಂದ. ಸರ್, ಜುಡಿಷರಿ ರಿಫಾರ್ಮ್ಸನ್ನು ಹೆಂಗೆ ಶುರು ಮಾಡ್ತೀರಾ ಸರ್? ಜುಡಿಷಿಯಲ್ ರಿಫಾರ್ಮ್ಸು ಮಾಡಲಿಕ್ಕೆ ಪ್ರಯತ್ನ ವಾಜಪೇಯಿ ಅವರು ಮಾಡಿದರು. ಅವಾಗ ರಾಮ್ ಜೇಠ್ಮಲಾನಿ ಲಾ ಮಿನಿಸ್ಟರ್ ಇತ್ತು. ಅವಾಗ ಚೀಫ್ ಜಸ್ಟಿಸ್ಸಿಗೆ ರಾಮ್ ಜೇಠ್ಮಲಾನಿ ಅವ್ರಿಗೆ ಆಗ್ತಿದ್ದಿಲ್ಲ. ರಾಮ್ ಜೇಠ್ಮಲಾನಿ ಒಂದು ಏನೋ ಪುಸ್ತಕ ಬರೆದಿದ್ರು ಆ ಚೀಫ್ ಜಸ್ಟಿಸನ್ನ ಹೆಸರನ್ನು ವ್ಯಂಗ್ಯವಾಗಿ ಉಲ್ಲೇಖ ಮಾಡಿ. ಅದಕ್ಕೆ ಆ ಚೀಫ್ ಜಸ್ಟಿಸ್ ಹೇಳಿದರು, ಈ ಲಾ ಮಿನಿಸ್ಟ್ರಿ ಏನು ರಿಫಾರ್ಮ್ಸ್ ತೊಗೊಂಬರ್ತಾರೆ ನಾನು ಯಾವುದೂ ಒಪ್ಪಾಕ ಆಗೋದಿಲ್ಲ, ಅವನ್ನ ತೆಗೀರಿ, ಅವ್ನು ತೆಗಿಲಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಇದು ಮಾಡ್ತೇನಂತೆ. ಆವಾಗ ವಾಜಪೇಯಿ ಅವ್ರು ಐತಲ್ಲ, ರಾಮ್ ಜೇಠ್ಮಲಾನಿನ ಲಾ ಮಿನಿಸ್ಟರ್ ಆಗಿ ಬಿಡಿಸುವಂಥ ಪರಿಸ್ಥಿತಿ ಬಂತು. ಮೋದಿಯವರು ಇಷ್ಟು ಸ್ಟ್ರಾಂಗ್ ಪ್ರಧಾನಿಗಳು. ಹೌದು. ಅವರು 2014 ಅಧಿಕಾರಕ್ಕೆ ಬಂದರು. ಅವರು ಅಧಿಕಾರಕ್ಕೆ ಬಂದು
ಸ್ವಲ್ಪ ದಿನಕ್ಕೆ ನಮ್ದು ಜುಡಿಷಿಯಲ್ ರಿಫಾರ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇಲ್ಲಿ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಕೊಲಿಜಿಯಂ ಸಿಸ್ಟಮ್ ದಲ್ಲಿ ಈ ಕೊಲಿಜಿಯಂ ಸಿಸ್ಟಮ್ ಏನದು? ಕೊಲಿಜಿಯಂ ಸಿಸ್ಟಮ್ ಅಂತಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಚುನಾವಣಾ ಕಮಿಷನರ್, ಎಲೆಕ್ಷನ್ ಕಮಿಷನರ್ ಅದಾರ. ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡೋಕೆ ಏನು ಸಿಸ್ಟಮ್ ಐತಿ? ಚೀಫ್ ಜಸ್ಟಿಸು, ಪ್ರೈಮ್ ಮಿನಿಸ್ಟ್ರು, ಅಪೋಸಿಷನ್ ಲೀಡರ್ ಆಫ್ ದ ಅಪೋಸಿಷನ್, ಇವರೆಲ್ಲರೂ ಕೂಡಿ ಎಲೆಕ್ಷನ್ ಕಮಿಷನ್ ಸೆಲೆಕ್ಟ್ ಮಾಡ್ತಾರೆ. ಹೌದು, ಎಲೆಕ್ಟ್ ಮಾಡ್ತಾರೆ. ಆದ್ರೆ ಜಡ್ಜಸ್ದಲ್ಲಿ ಮೊದಲು ಹಂಗೆ ಇತ್ತು. ಜಡ್ಜಸ್ಸನ್ನು ಸೆಲೆಕ್ಟ್ ಮಾಡೋಕೆ ಜಡ್ಜಸ್ಸು ಇರ್ತಿದ್ರು, ಬೇರೆಯವ್ರು ಇರ್ತಿದ್ರು. ಇವ್ರು ಕೊಲಿಜಿಯಂ ಸಿಸ್ಟಮ್ ತೊಗೊಂಬಂದು ಏನು ಮಾಡಿದ್ರು ಅಂದ್ರೆ ಬೇರೆಯವ್ರನ್ನೆಲ್ಲ ತೆಗೆದುಬಿಟ್ರು. ಜಡ್ಜಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಸಿಸ್ಟಮ್ ಬಂತು. ಸೊ ಈ ರೀತಿ ಕೊಲಿಜಿಯಂ ಸಿಸ್ಟಮ್ ರಿಫಾರ್ಮ್ಸು, ಬೇರೆ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರ್ಬೇಕಂತೆ ಮೋದಿಯವರು ಕಾನೂನು ತೊಗೊಂಬಂದರು ಪಾರ್ಲಿಮೆಂಟ್ದಲ್ಲಿ. ಆ ಕಾನೂನನ್ನು ಇವರು ಅಸಂವಿಧಾನಿಕ ಅಂಥೇಳಿ ಘೋಷಣೆ ಮಾಡಿಬಿಟ್ರು ಸುಪ್ರೀಂ ಕೋರ್ಟ್ದವ್ರು. ಅಂದ್ರೆ ನಮ್ಮಲ್ಲಿ ಪಾರ್ಲಿಮೆಂಟ ಸುಪ್ರೀಮು ನಮ್ಮ ದೇಶದಲ್ಲಿ. ಹೌದು. ಆದ್ರೆ ಅದನ್ನು ಅದು ಸುಪ್ರೀಂ ಅಲ್ಲ ಅಂತ ಇವರು ತಾವೊಂದು ಕಾನೂನು ಮಾಡಿಬಿಟ್ರು. ಅಂದ್ರೆ ಪೂರ್ತಿ ನಾವು ಇವ್ರು ನಿಮ್ಮ ಮಾತ ಕೇಳೋದಿಲ್ಲ, ನಾವು ಮಾಡಿದ್ದ ಖರೆ, ನೀವೇನಾದರೂ ನಮ್ಮ ಸುದ್ದಿಗೆ ಬಂದಿರಂತಂದ್ರೆ ನಾವು ನಿಮ್ಗೆ ಜೈಲಿಗೆ ಹಾಕ್ತೇವೆ, ನೀವು ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ನಿಮ್ಮನ್ನು ಜೈಲಿಗೆ ಹಾಕ್ತೇವೆ. ಆ ರೀತಿ ಅರೋಗನ್ಸ್ ಇವತ್ತು ದೊಡ್ಡ ಬಿಗ್ಗೆಸ್ಟ್ ದೇಶದಲ್ಲಿ ದೊಡ್ಡ ಗುಂಡಗಳು ಅಂತಂದ್ರೆ ನಮ್ಮ ಜುಡಿಷಿಯರಿ ಸಿಸ್ಟಮ್. ಹಂಗಿದ್ರೆ ಜುಡಿಷಿಯರಿ ಸಿಸ್ಟಮ್ ರಿಫಾರ್ಮೇ ಆಗೋ ಚಾನ್ಸೇ ಇಲ್ವಾ? ಅವೇರ್ನೆಸ್ ಬರೋದು. ಅವ್ರಿಗೆ ಅವೇರ್ನೆಸ್ ಯಾವಾಗ ಬರ್ತೈತಿ ಅವಾಗ ಈ ಜುಡಿಷಿಯರಿ ಸಿಸ್ಟಮ್ ರಿಫಾರ್ಮ್ ಆಗಕ್ಕೆ ಸಾಧ್ಯತೆ. ಆ ಅವೇರ್ನೆಸ್ ಆ ಜುಡಿಷಿಯರಿಯಲ್ಲಿ ಇನ್ನೂ ಬರಬೇಕಾಗೈತಿ, ಬಂದಿಲ್ಲ. ಅಲ್ಲ ಸರ್, ಅವೇರ್ನೆಸ್ಸು ಜನಸಾಮಾನ್ಯರಿಗೆ ಬಂದರೂ ಕೂಡ ಜನಸಾಮಾನ್ಯರು ಅದನ್ನು ರಿಫಾರ್ಮ್ ಮಾಡೋ ಸ್ಟೇಜಲ್ಲಿ ಇರಲ್ಲ. ಧ್ವನಿ ಎತ್ತಬಹುದು ಅಷ್ಟೇ ಬಿಟ್ಟರೆ ಅದನ್ನು ಮಾಡಬೇಕಾಗಿರೋದು ಮತ್ತೆ ಸಂಸತ್ತೇ ಮಾಡಬೇಕು, ರಾಷ್ಟ್ರಪತಿಗಳ ಅಂಗೀಕಾರವೇ ಆಗಬೇಕು. ಸಂಸತ್ ಮಾಡೋದಿಲ್ಲ, ಅವರ ಮಾಡ್ಬೇಕು. ಅವರಲ್ಲೇ ಇದ್ದದ್ದು ಶಾಸಕ ಇದರಲ್ಲಿ ನಮ್ಮೇನು ನ್ಯಾಯಾಂಗ ವ್ಯವಸ್ಥೆ ಐತಲ್ಲ, ಅವರ ಅದನ್ನು ಮಾಡ್ಕೋಬೇಕು. ಈಗ ಇದನ್ನು ಅವೇರ್ನೆಸ್ ಮಾಡ್ಬೇಕಂದ್ರೆ ಹೆಂಗೆ? ಈಗ ನಾನು ದಪ್ಪದೇನಂತ ತಿಳ್ಕೊರಿಪ್ಪ, ನನಗೆ ಕಾಣೋದಿಲ್ಲ ಅಂತಂದ್ರೆ, ನನ್ನ ಮುಂದೆ ಕನ್ನಡ ಇರಲಿಲ್ಲ ಅಂದ್ರೆ ನಾನು ದಪ್ಪದೇನಂತೂ ಗೊತ್ತಾಗೋದಿಲ್ಲ. ಅಥವಾ ನಮ್ಮ ಮನೇಲಿದ್ದ ನಮ್ಮ ತಂದೆ ತಾಯಿ ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು, ಇವ್ರು ನನಗೆ ಹೇಳ್ಬೇಕಾಕೈತಿ, ನೀನು ಭಾಳ ದಪ್ಪಾಗ್ಯಪ್ಪ, ಸ್ವಲ್ಪ ತೆಳಗಾಗ ಅಂಥೇಳಿ. ಹಂಗೆ ಯಾರು ಅವ್ರಿಗೆ ಹೇಳ್ಬೇಕಾಗೈತಿ ಜುಡಿಷರಿಗೆ? ಅವ್ರಿಗೆ ಯಾರು ಹೇಳೋರೇ ಇಲ್ಲ. ಅಲ್ಲ ಸರ್, ಇವಾಗ ನಾವು ನಮ್ಮ ಪೇಪರ್ದಲ್ಲಿ ನೋಡ್ರಿ, ನಮ್ಮ ಟಿ ವಿಯಲ್ಲಿ ನೋಡ್ರಿ, ನಮ್ಮ ಟೋಟಲ್ ಸಿಸ್ಟಮ್ದಲ್ಲಿ ಅವ್ರಿಗೆ ನಾವು ದೇವ್ರಂಗೆ ಟ್ರೀಟ್ ಮಾಡ್ತೀವಿ. ಇನ್ನೂ ಪ್ರಾಬ್ಲಮ್ ಇರೋದಲ್ಲೇ ನಾವು ಆ ಪ್ರಾಬ್ಲಮ್ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಅದು ಪ್ರೆಷರ್ ಇಲ್ಲ, ಸೋಷಿಯಲ್ ಪ್ರೆಷರ್ ಇಲ್ಲ. ನಾವು ಅವ್ರಿಗೆ ಅದು ಅವೇರ್ನೆಸ್ ತೆಗೆದುಕೊಂಡು ಬಂದು ಅದನ್ನು ಸುಧಾರಿಸುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡುವಂಥದ್ದು ಅವಶ್ಯಕತೆ ಇದೆ. ಸರ್, ಕಮಿಂಗ್ ಬ್ಯಾಕ್ ಟು ಕಾರ್ಯಾಂಗ, ಇದು ಸರ್ ಇವಾಗ ಏನು ಕೇಡ್ರೆ ಬೇಸ್ಡ್ ಪ್ರಮೋಷನ್ಸ್ ಆಗಲಿ, ಸೆಲೆಕ್ಷನ್ಸ್ ಆಗಲಿದೆ, ಅದನ್ನು ಪರ್ಫಾರ್ಮೆನ್ಸ್ ಬೇಸ್ಡ್ ಪ್ರಮೋಷನ್ಸು ಯಾಕೆ ನೀವು ಶಾಸಕಾಂಗ ಅದರ ಬಗ್ಗೆ ಚಿಂತನೆ ಮಾಡಲ್ಲ? ಈಗ ಯಾವುದೇ ಒಂದು ಕಂಪ್ನಿಗಳನ್ನು, ಕಾರ್ಪೊರೇಟ್ ಕಂಪ್ನಿಗಳನ್ನು ನೋಡಿ, ಯಾರು ಪರ್ಫಾರ್ಮ್ ಮಾಡ್ತಾರೆ ಅವ್ರಿಗೆ ಪ್ರಮೋಷನ್ಸು ಅಥವಾ ಅವರಿಗೆ ಹೊಸ ಜವಾಬ್ದಾರಿಗಳು ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಅದು ಯಾಕೆ ಅದನ್ನು ಈ ಕಾರ್ಯಾಂಗಕ್ಕೆ ನೀವು ಯಾಕೆ ತರಬಾರ್ದು? ನೀವು ಭಾಳ ಸರಿಯಾದ ಪ್ರಶ್ನೆಯನ್ನು ಎತ್ತೀರಿ, ಸರಿಯಾದ ವಿಷಯದ ಬಗ್ಗೆ ನೀವು ಪ್ರಶ್ನೆ ಕೇಳಿರಿ. ನಮ್ಮಲ್ಲಿ ನಾನು ಶುರುವಾತಿಗೆ ಹೇಳಿದೆ ಅಕೌಂಟಬಿಲಿಟಿ ಇಲ್ಲ ಅಂಥೇಳಿ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಎಲ್ಲಿ ತನಕ ಅವ್ರದ್ದು ಇದೇನಿದೆ, ನಮ್ಮಲ್ಲಿ ಏನಿದೆ ಕಾರ್ಯಾಂಗ ಐತಲ್ಲ, ಇದು ಮೊದಲು ಬ್ರಿಟಿಷರ ಕೆಳಗಿತ್ತು. ಕರೆಕ್ಟ್. ಹೌದು. ಅಲ್ಲಿ ಹೆಂಗಿತ್ತು, ನಮ್ಮವರಿಂದನೇ ನಮ್ಮವ್ರನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು. ಹಾಗಾಗಿ ಕಾರ್ಯಾಂಗದಲ್ಲಿ ಇದ್ದಂಥವ್ರು ಬಾರಾಕೂನ್ ಮಾಫ್ ಅಂತಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ. ಒಂದು ಕಾರ್ಯಾಂಗದಲ್ಲಿದ್ದವರು ಒಂದು 112 ಕೊಲೆಗಳನ್ನು ಮಾಡಿದ್ರು ಕೂಡ ಅವರಿಗೆ ಮಾಫ್ ಆಗುವಂಥ ಒಂದು ಸಿಸ್ಟಮ್ ಬ್ರಿಟಿಷರು ತೆಗೆದುಕೊಂಡು ಬಂದರು. ಅದ ಸಿಸ್ಟಮ್ ಈಗ ಬರಲ್ಲ. ಈಗ 1200 ಕೊಲೆಗಳನ್ನು ಮಾಡಿದ್ರು ಕೂಡ ಮಾಫ್ ಆಗುವಂಥ ಸಿಸ್ಟಮ್ ನಮ್ದೀಗ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಮಾಡಿದೆ. ನಿಮ್ಗೆ ಅವ್ರಿಗೆ ನಾ ಹೇಳಿದ್ದಲ್ಲ, ಒಂದು ಡಿಸಿಷನ್ ಆಗಬೇಕಂದ್ರೆ ಈಗ 100 ಟೇಬಲ್ ಮೇಲೆ ಹೋಗುತ್ತೆ. ಅದು ಹೌದು, 150 ಟೇಬಲ್ ಮೇಲೆ ಹೋಗುತ್ತೆ. 100-150 ಟೇಬಲ್ ಮೇಲೆ ಒಂದು ಟೇಬಲ್ ಮೇಲೆ ಒಂದು ಡಿಸಿಷನ್ ಫೈಲ್ ಹೋತಂದ್ರೆ ನೀವು ಯಾರಿಗೆ ರೆಸ್ಪಾನ್ಸಿಬಲ್ ಮಾಡ್ತೀರಿ? ಅದನ್ನು ಕಾರ್ಯಾಂಗದಲ್ಲಿ ಯಾರಿಗೆ ಹೇಳ್ತೀರಿ?
ಅವ ಹೇಳ್ತಾನೆ ಅವನ ಮೇಲೆ ಹಾಕ್ತಾನೆ, ಅವನ ಮೇಲೆ ಹಾಕ್ತಾನೆ, ಇನ್ನೊಬ್ಬರ ಮೇಲೆ ಹಾಕ್ತಾನೆ, ಇನ್ನೊಬ್ಬರ ಮೇಲೆ ಹಾಕ್ತಾನೆ. ಯಾರೂ ಒಬ್ಬರು ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ. ಅಕೌಂಟೆಬಿಲಿಟಿ ಇಶ್ಯೂ, ಅಕೌಂಟಬಿಲಿಟಿನೇ ಇಲ್ಲ. ಸರ್ ಈಗ ಕಾರ್ಯಾಂಗ ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. IASದಲ್ಲಿ ಅವರಿಗೆ ಅವ್ರದ್ದು ರಿಪೋರ್ಟ್ ಕೊಡೋದಿರ್ತದೆ. ಹೌದು, ಅವ್ರ ಬಾಸ್ ಅವ್ರಿಗೆ ರಿಪೋರ್ಟ್ ಕೊಡಬೇಕು. ಎಕ್ಸಲೆಂಟ್ ಅಂತ ಕೊಡ್ಬೋದು, ವೆರಿ ಗುಡ್ ಅಂತ ಕೊಡ್ಬೇಕು, ಗುಡ್ ಅಂತ ಕೊಡ್ಬೋದು, ಎವರೇಜ್ ಅಂತ ಹಿಂಗೆ ಕೊಡೋದಿರ್ತದೆ. ಅವ ಎಕ್ಸಲೆಂಟ್ ಕೊಡದೆ ಗುಡ್ ಅಂತ ಕೊಡೋದು, ವೆರಿ ಗುಡ್ ಅಂತ ಕೊಡ್ಬೇಕಂತಂದ್ರೆ ಅವ್ರ ಬಾಸು ಒಂದು 3 ನೋಟಿಸ್ ಕೊಡ್ಬೇಕು ಅವಂಗೆ. ಓಕೆ, ನೀನು ಯಾಕೆ ಇದನ್ನು ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಅದಕ್ಕೆ ಅವ್ನು ಉತ್ತರ ಕೊಡಬೇಕು, ಅದಕ್ಕೆ ಇವ್ ಮತ್ತೆ ನೋಟಿಸ್ ಕೊಡಬೇಕು, ಮತ್ತು 3 ಸತಿ ಅವನಿಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೇಕು ಇವ್ ತಪ್ಪು ಮಾಡಿದ್ದಾನೆ ಅಂಥೇಳಿ. ಅದಾದ ಮೇಲೆ ಅವಂಗೆ ಗ್ರೇಡಿಂಗ್ ಮಾಡ್ಬೇಕಾರೆ ಎಕ್ಸಲೆಂಟ್ ಅಲ್ಲ ಇವ ವೆರಿ ಗುಡ್ ಅಂತ ಮಾಡಬೇಕು. ಅವ ಬಾಸ್ ಐತಲ್ಲ, ಎಕ್ಸಲೆಂಟ್ ಅಂತ ಕೊಡೋದು ಭಾಳ ಸರಳ. ವೆರಿ ಗುಡ್ ಕೊಡ್ಬೇಕಂತಂದ್ರೆ ಆ ಗುಡ್ಡ ಸುತ್ತಿ ಮೈಲಾರು ಬಂದಂಗೆ ಅವ ಬಾಸಿಗನ ಹಣ್ಣು ಆಗ್ಬಿಡ್ಬೇಕು ಅವ. ಹೌದು. ಹಾಗಾಗಿ ಅವ ಬಾಸ್ ಯಾರಿಗೂ ವೆರಿ ಗುಡ್ ಕೊಡೋದೇ ಇಲ್ಲ. ನಮ್ಮಲ್ಲಿ ಏನು IAS ಆಫೀಸರ್ಗಳು ಅದಾರಲ್ಲ, ಹೌದು, ಅವ್ರದ್ದು ಗ್ರೇಡಿಂಗ್ ನೋಡಿದ್ರೆ 100ಕ್ಕೆ 99% ಮಂದಿ ಅವರೆಲ್ಲರೂ ಎಕ್ಸಲೆಂಟ್. ಹೌದು. ಈ ರೀತಿ ಪರ್ಫಾರ್ಮೆನ್ಸ್ ಇರಲ್ಲ, ಈ ರೀತಿ ಗ್ರೇಡಿಂಗ್ ಸಿಸ್ಟಮ್ ಮಾಡಿಟ್ಟಾರ. ಹೌದು. ಇದನ್ನು ರಿಫಾರ್ಮ್ಸ್ ಮಾಡಬೇಕಾದವ್ರು ಯಾರು? ಶಾಸಕರಲ್ಲ, ಪಾರ್ಲಿಮೆಂಟ್ರಲ್ಲ. ಇದನ್ನು ರಿಫಾರ್ಮ್ಸ್ ಅವರ ಮಾಡ್ಬೇಕು. ಅವ್ರ ಕಡೆನೇ ಐತದ ರಿಫಾರ್ಮ್ಸ್, ನಮ್ಮ ಕಡೆ ಇಲ್ಲ ಅದು. ಹಾಗಿದ್ರೆ ಅದನ್ನು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇಲ್ವಾ? ಹಾಗಿದ್ರೆ ಈಗ ಅವರೇ ಸಿಸ್ಟಮ್, ಈಗ ಕಾರ್ಯಾಂಗಕ್ಕೆ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಹಂಗಿದ್ರೆ ಹೆಂಗೆ ಬರುತ್ತೆ? ಪರ್ಫೆಕ್ಟ್ಲಿ ಅದನ್ನು ಕೇಳಿದ್ರಿ ನೀವು. ಆ ಚೆಕ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಅಂತ ನಮ್ಮಲ್ಲಿ ನ್ಯಾಯಾಂಗ ಮಾಡಿದ್ರು. ಇದು ನ್ಯಾಯಾಂಗ ಇದೆಯಲ್ಲ, ಕಾರ್ಯಾಂಗ ಯಾವಾಗ ತನ್ನ ಕೆಲಸ ಮಾಡೋದಿಲ್ಲ ಅದನ್ನು ಹೋಗಿ ಕ್ವಶನ್ ಮಾಡೋಕ್ಕಂತೇಳಿ ಅಲ್ಲಿ ನ್ಯಾಯಾಂಗ ಐತಿ. ಈಗ ನೋಡ್ರಿ ಎಲ್ಲಿಗೆ ಬಂತು, ನ್ಯಾಯಾಂಗಕ್ಕೆ ಹೋಗ್ರಿ ನೀವು ಇದನ್ನು ರಿಫಾರ್ಮ್ ಮಾಡಂತೇಳಿ. ಈಗ ನ್ಯಾಯಾಂಗನೂ ಕಾರ್ಯಾಂಗನೂ ಎರಡೂ ಆಗ್ತಾ ಇಲ್ಲ ಅಂದರೆ ಅವಾಗ ಯಾರನ್ನ ಜನ ಕೇಳಬೇಕು ಅಂತ? ಅವಾಗ ಏನಾಗುತ್ತೆ, ಜನ ಈಗ ರಾಜಕಾರಣಿಗಳ ಕಡೆ ಬರ್ತಾರೆ. ರಾಜಕಾರಣಿ ಕಡೆ ಎದಕ್ಕೆ ಬರ್ತಾರೆ? ಈಗ ಒಂದು ಲ್ಯಾಂಡ್ ನಡು ಡಿಸ್ಪ್ಯೂಟ್ ಇದೆ, 2 ಲ್ಯಾಂಡ್ ನಡು ಡಿಸ್ಪ್ಯೂಟ್. ಹೌದು. ಅವ್ರೇನು ಮಾಡ್ತಾರೆ, ಮೊದಲಲ್ಲಿ ಇದ್ದವಂಗೆ ಯಾರಿಗಾರ ಒಬ್ಬನ ಕಡೆ ಹೋಗ್ತಾರೆ, ಲೋಕಲ್ ಗುಂಡಾಗ ನೀ ಸೆಟ್ಲ್ ಮಾಡಿಕೊಡಪ್ಪ ಅಂಥೇಳಿ. ಆ ಲೋಕಲ್ ಗುಂಡ ಸೆಟ್ಲ್ ಮಾಡೋಕೆ ಆಗೋದಿಲ್ಲ ಅವಂಗೆ. ಅದಾದ್ಮೇಲೆ ಪೊಲೀಸರ ಕಡೆ ಹೋಗ್ತಾರೆ ಜನ. ಅಲ್ಲ, ಆ ಪೊಲೀಸರು ಅವ್ರ ಗುಂಡಗಳ ಇನ್ನು ಬೇರೆ ಡ್ರೆಸ್, ಅವ್ರು ಅದನ್ನು ಸೆಟ್ಲ್ ಮಾಡೋಕೆ ನೋಡ್ತಾರೆ ದುಡ್ಡು ತೊಗೊಂಡು. ಅವ್ರ ಕಡೆ ಸೆಟ್ಲ್ ಆಗಲಿಲ್ಲ ಅಂತ ಅನ್ಕೋ ರಾಜಕಾರಣಿಗಳು ಬರ್ತಾರೆ. ಇವರು ಅದೇ ಕೆಲಸ ಮಾಡೋರ ಬೇರೆ ಡ್ರೆಸ್ದಲ್ಲಿ. ಒಬ್ಬರು ಸಾದಾ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಒಬ್ಬರು ಕಾಕಿ ಡ್ರೆಸ್ ಹಾಕಿರ್ತಾರೆ, ಒಬ್ಬರು ಬಿಳಿ ಡ್ರೆಸ್ ಹಾಕಿರ್ತಾರೆ. ಇವರೆಲ್ಲರೂ ಸೆಟ್ಲರ್ಸ್. ಸೊ ಕಾನೂನಿನ ಪದ್ಧತಿಯಲ್ಲಿ ಬಿಟ್ಟು ಕಾನೂನಿನ ಹೊರಗೆ ಶಕ್ತಿಗಳ ತಯಾರಾಗ್ತಾವೆ. ಹಾಗಾಗಿ ಇವತ್ತೈತಲ್ಲ ಡಿಸ್ಪ್ಯೂಟ್ ರೆಸೊಲ್ಯೂಷನ್, ನಿಜವಾದ ಡಿಸ್ಪ್ಯೂಟ್ ಇತ್ತಂದ್ರೆ ಅದನ್ನ ರೆಸೊಲ್ಯೂಷನ್ನ ಜನ ಯಾರಿಗಾರು ಹೊರಗೆ ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊತಾರೆ. ಸೊ ನ್ಯಾಯಾಂಗಕ್ಕೆ ಹೋಗೋದೇ ಇಲ್ಲ ಅಂತ. ನ್ಯಾಯಾಂಗ ಕಂಪ್ಲೀಟ್ ಫೇಲ್ಯೂರ್. ಸರ್ ಈಗ ಲೋಕ್ ಅದಾಲತ್ ಅಂತ ಒಂದು ಮಾಡಿದ್ರು, ಇಮಿಡಿಯೇಟ್ ಸೆಟಲ್ಮೆಂಟ್, ಅದು ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ? ವಕೀಲರು ಬಂದ್ರೆ ಅಲ್ಲಿಯೂ ಲೋಕ್ ಅದಾಲತದ ಉದ್ದೇಶ ಏನಿತ್ತು, ಕಾನೂನು ಮಾಡಿದ್ರು ನಾವು. ಹೌದು, ನಾವು ಕಾನೂನು ಮಾಡಿದ್ದೀವಿ ಶಾಸಕಾಂಗದವ್ರು. ಹೌದು. ಲೋಕ್ ಅದಾಲತ್ ಯಪ್ಪ ನಿಮ್ಮ ಕೋರ್ಟ್ಗಳು ಸಂಬಂಧ ಜನ ಸಾಕಾಗಿ ಹೋಗ್ತಾರೆ, ಒಂದು ಕಾನೂನು. ಅಲ್ಲೂ ಬಂದು ಇದ ಜಡ್ಜ್ಗಳು ಬಂದ್ರೆ ಅಲ್ಲೂ ಇದ ವಕೀಲರು ಇರಬಾರ್ದಂತಿತ್ತಲ್ಲ ಲೋಕ್ ಅದಾಲತ್ದಾಗ. ಕನ್ಸ್ಯೂಮರ್ ಫೋರಮ್ ಅಂತ ಮಾಡಿದ್ರು. ಕನ್ಸ್ಯೂಮರ್ ಫೋರಮ್ದಲ್ಲಿನೂ ವಕೀಲರು ಇರಬಾರ್ದಂತಿತ್ತು. ಅಲ್ಲೂ ಕೂಡ ನಾನ್ ಜುಡಿಷಿಯಲ್ ಮೆಂಬರಲ್ಲೇ ಜಡ್ಜ್ ಆಗುವಂಥ ಪ್ರೊವಿಷನ್ ಇದೆ. ಅಲ್ಲೂ ಇದ ಜಡ್ಜ್ಗಳು ಬಂದರು, ಅಲ್ಲೂ ಇದ ವಕೀಲರು ಬಂದರು, ಕೆಡಿಸ್ಬಿಟ್ರು ಸಿಸ್ಟಮ್. ಸರ್ ಅದು ಕಾನೂನು ಮಾಡಿರೋದೇ ನೀವಲ್ವಾ ಸರ್? ಅದು ಮತ್ತೆ ಲೋಕ್ ಅದಾಲತ್ ಮಾಡಿದ ಮೇಲೆ ಆ ಕಾನೂನು ಹಾಗೆ ಸ್ಟ್ರಕ್ಚರ್ ಯಾಕಾಗಿಲ್ಲ ಮತ್ತೆ? ಅಲ್ಲ, ಇದನ್ನ ಹೇಳಿದ್ನಲ್ಲಿ ಇವ್ರನ್ನೇನಾದ್ರೂ ನೀವು ಜುಡಿಷಿಯರಿ ಟಚ್ ಮಾಡೋಕ್ಕೆ ಹೋದ್ರೆ ಅವ್ರು ನಮ್ಮನ್ನ ಟಚ್ ಮಾಡಿಬಿಟ್ರಿ ಅಂತ ಹೇಳ್ತಾರೆ. ಈಗ ಟಚ್ ಮಾಡೋಕೆ ಅವ್ರನ್ನ ಚಾನ್ಸ್ ಇಲ್ಲ. ಅವ್ರನ್ನ ಯಾರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಅವ್ರ ಮೇಲೆ ಇಷ್ಟು ನಾವು ಅಲಿಗೇಷನ್ ಮಾಡ್ತಿರ್ತೇವೆ ನಾವು ವಿರೋಧ ಪಕ್ಷದವ್ರು. ಹೌದು. ಈಗ ಅವ್ರು ಏನರ ಸ್ವಲ್ಪ ಏನರ ಜುಡಿಷಿಯರಿ ಬಗ್ಗೆ ಏನರ ಇದು ಸೀಟಿಗೆ ಎಬ್ಸಿದ್ರು ಅಂತ ತಿಳ್ಕೊರಿ ಜುಡಿಷಿಯರಿ ಅವ್ರ ಮೇಲೆ ಏನು ಬೇಕಾದ್ರೆ ಆರ್ಡ್ರ್ ಕೊಡ್ಬೋದು. ಪ್ರೈಮ್ ಮಿನಿಸ್ಟ್ರಿಗೂ ಕೊಡ್ತಾರೆ ಅವರು, ನಮ್ಮ ಹೋಮ್ ಮಿನಿಸ್ಟ್ರಿಗೂ ಕೊಡ್ತಾರೆ, ನಮ್ಮ ಲಾ ಮಿನಿಸ್ಟ್ರಿಗೂ ಕೊಡ್ತಾರೆ, ಏನು ಬೇಕಾದ್ರೆ ಕೊಡ್ತಾರೆ. ಜನರ ತಲೆಗೆ ಏನೈತಿ, ಕೋರ್ಟ್ ಕೊಟ್ಟಿದ್ದೆಲ್ಲ ಕರೆ ಅಂತೆ. ಕೋರ್ಟ್ದಲ್ಲಿ ನ್ಯಾಯ ಸಿಗೋದಿಲ್ಲ, ಜಜ್ಮೆಂಟ್ ಸಿಗ್ತೈತೆ. ಆದರೆ ನಮ್ಮ ಜನರ ಪರ್ಸೆಪ್ಷನ್ ಏನು, ಕೋರ್ಟ್ದಲ್ಲಿ ಏನಾದರೂ ಮಾಡಿದ್ರೆ ಅದು ಸರಿ. ಹಾಗಾಗಿ ರಾಜಕಾರಣಿಗಳು ಐತಲ್ಲ, ಯಾಕಪ್ಪ ಇವ್ರ ಸುದ್ದಿಗೆ ಹೋಗೋದು, ನಮ್ಮ ಅಷ್ಟಕ್ಕೆ ನಾವು ಇರೋಣ.
ಸೊ ನಿಜವಾದ ರಿಫಾರ್ಮ್ಸ್ ಇವತ್ತು ಆಗ್ಬೇಕಾಯ್ತು. ನಾ ಹೇಳಿದ್ನಲ್ಲ, ನಾ ತೆಳಗಾಗ್ಬೇಕಂದ್ರೆ ನನಗೆ ಅವೇರ್ನೆಸ್ ಬೇಕು ಮೊದಲು. ಹೌದು. ಈಗ ಯಾರೋ ಒಬ್ಬ ಮನುಷ್ಯ ದಪ್ಪದಾನಂತಂದ್ರೆ ಅವ್ನು ತೆಳಗಾಗ್ಬೇಕಂದ್ರೆ ಅವಂಗೆ ಅವ್ರು ಇವತ್ತು ಈ ದೇಶ ಸುಧಾರಿಸೋದು, ಈ ರಾಜ್ಯ ಸುಧಾರಿಸೋದು ಕೇವಲ ರಾಜಕಾರಣಿಗಳ ದಿಂದ ಸಾಧ್ಯ ಇಲ್ಲ. ಇದು ಅವು ಅಂಗಗಳದಲ್ಲ, ಅವ್ರ ಕೆಲಸ ಅವರ ಮಾಡ್ಬೇಕಾಗ್ತದೆ, ಅವ್ರ ಕೆಲಸ ಅವ್ರು ಸುಧಾರಿಸ್ಬೇಕಾಗ್ತದೆ. ಸರ್, ನಿಮ್ಮ ಪ್ರಕಾರ ಹಾಗಿದ್ರೆ ಈಗ ಕಾರ್ಯಾಂಗ ಸುಧಾರಣೆಗೆ ನ್ಯಾಯಾಂಗನೇ ಇದಾಗಬೇಕು ಅಂತ ಹೇಳ್ತಿದ್ದೀರ. ಹಾಗಾದರೆ ಶಾಸಕಾಂಗಕ್ಕೆ ಸುಧಾರಣೆ ಬೇಡವಾ ಅಂತ? ಶಾಸಕಾಂಗದಲ್ಲಿ ಸುಧಾರಣೆಗಳು ಬೇಡವಾ? 100% ಶಾಸಕಾಂಗದಲ್ಲಿ ಸುಧಾರಣೆ ಬೇಕಾಗೈತೆ. ಆದರೆ ಕಂಪೇರ್ ಟು ನೀವು ಅದರ್ ಟು ಪಿಲ್ಲರ್ಸ್ ಏನದಾವಲ್ಲ, ಹೌದು, ಶಾಸಕಾಂಗದ ಸ್ಕ್ರೂಟಿನಿ ಭಾಳ ಆಗುತ್ತೆ. ಹೆಂಗೆ ಸರ್? ಶಾಸಕಾಂಗದ ಸ್ಕ್ರೂಟಿನಿ 5 ವರ್ಷಕ್ಕೊಮ್ಮೆ ಜನರು ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ನಾವು ಜನರ ಹತ್ರ ಹೋಗಲೇಬೇಕಾಗುತ್ತೆ. ಅಲ್ಲಿ 100% ಜನರು ನಮ್ಮದು ಥರವಾಗಿ ಸ್ಕ್ರೂಟಿ ಮಾಡ್ತಾರೆ. ಅದ್ರ ಮೇಲೆ ಅದು ವೈಯಕ್ತಿಕ ವ್ಯಕ್ತಿನ ಸ್ಕ್ರೂಟಿ ಮಾಡ್ತಾರೆ. ಒಂದು ಇದಕ್ಕೆ ನೀವು ಸರ್, ನೀವು ಇವಾಗ ಹೇಳಿದರೆ 5 ವರ್ಷಕ್ಕೆ ಜನರ ಹತ್ರ ಹೋಗಲೇಬೇಕು ಅಂತ. ಸರ್, ಈ ನಿಮ್ಗನ್ಸೋ ಪ್ರಕಾರ ಫೇರ್ ಆಗಿ ಇಲೆಕ್ಷನ್ಸ್ ನಡೀತಾ ಇದೆಯಾ? ಜನಸಾಮಾನ್ಯನ ಕ್ವೆಶನ್ಸ್. ಒಬ್ಬ ರಾಜಕಾರಣಿ ಒಂದು ಎಲೆಕ್ಷನ್ ಆಗಬೇಕು ಅಂದರೆ ಇವಾಗ ಜನಸಾಮಾನ್ಯನಿಗೆ ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಮಾತ್ರ ಒಬ್ಬ MLA ಆಗ್ಬೋದು, MP ಆಗ್ಬೋದು ಅಂತ ಹೇಳೋ ಒಂದು ಮೈಂಡ್ ಸೆಟ್ ಇದೆ. ಯಾವ ರಾಜಕಾರಣಿಗೆ ಅಥವಾ ಯಾವ ನಾಯಕನಿಗೆ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂಥವನು MP ಉದಾಹರಣೆ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಇಲ್ಲದೆ ಈಗ ಕೆಲವೊಂದು ಭಾಗದಲ್ಲಿ ನಾವು ನೋಡಿದ್ದೇವೆ, ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಮಾಡಿದ್ರು. ಸೌತ್ ಕನ್ನಡದಲ್ಲಿ ಸುಳ್ಯದಲ್ಲೇ ಆಗುತ್ತೆ. ಹೌದು, ನಮ್ಮೂರಲ್ಲಿ ಹೆಮ್ಮೆ ಇದೆ ಸರ್, ನನ್ನ ಕ್ಷೇತ್ರದಲ್ಲಿ ದುಡ್ಡು ಖರ್ಚು ಆಗತ್ತೆ ಅಂತ. ಅದೇ ಇನ್ ಜನರಲ್ ಸರ್, ಪಬ್ಲಿಕ್ ಒಪಿನಿಯನ್ ಹಂಗಿದೆ. ಹಾಗಿರ್ಬೇಕಾದ್ರೆ ನಾವು ಶಾಸಕಾಂಗದ ರಿಫಾರ್ಮ್ ಸ್ಕ್ರೂಟಿನಿ ಎಷ್ಟು ನಾವು ಅದನ್ನು ಒಪ್ಪಿಕೊಳ್ಬೋದು ಅಂತ? ಕರೆಕ್ಟ್, ನೀವು ಹೇಳಿದ್ರೆ ನಾ ಹೇಳಿದ್ನಲ್ಲ, ಶಾಸಕಾಂಗದಲ್ಲಿ ಕೂಡ ಸುಧಾರಣೆ ಅವಶ್ಯಕತೆ ಭಾಳ ಇದೆ. ಶಾಸಕಾಂಗದಲ್ಲಿ ಸುಧಾರಣೆ ಬೇರೆ ಬೇರೆ ಹಂತದಲ್ಲಿ ಆಗಬೇಕಾಗಿದೆ. ಒಂದು ಟೋಟಲ್ ರಾಜಕಾರಣದ ನಮ್ಮ ವ್ಯವಸ್ಥೆ ಏನಿದೆ, ವ್ಯವಸ್ಥೆಯಲ್ಲಿ ನಮ್ಮ ಸಮಾಜದಲ್ಲಿ ದುಡ್ಡಿದ್ದವನು ದೊಡ್ಡಪ್ಪ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಹಂಗೆ ಬಂದೈತೆ ಅಂತಂದ್ರೆ, ಈ ದುಡ್ಡು ನೀವು ಹೆಂಗೆ ಮಾಡಿದರೂ ಕೂಡ ಅದಕ್ಕೆ ಮಾನ್ಯತೆ ಇದೆ. ಇವತ್ತು ಯಾರಾದರೂ ಒಬ್ಬ ತಪ್ಪು ದಾರಿಯಲ್ಲಿ ದುಡ್ಡು ಮಾಡಿದ್ರೆ ಅವನಿಗೆ ಶಿಕ್ಷೆ ಇಲ್ಲ ನಮ್ಮ ಸಮಾಜದಲ್ಲಿ. ಯಾಕಂದರೆ ಜುಡಿಷಿಯರಿ ಫೇಲ್ ಆಗಿದೆ. ಇವತ್ತು ಯಾರಿಗಾರು ನೀವು ಅವ್ನು ಬ್ಯಾಂಕ್ ಲೂಟಿ ಮಾಡ್ಕೊಂಬಂದು ಒಂದು ಒಳ್ಳೆ ಮನೆ ಕಟ್ಟಿದ್ದಾನೆ, ಕಾರ್ ಕಟ್ಟಿದ್ದಾನೆ, ಜನರಿಗೆಲ್ಲ ತ್ರಾಸು ಕೊಟ್ಟು ಅವ್ನು ವೆಹಿಕಲ್ ತೊಗೊಂಡಿದ್ದಾನೆ, ಕಾರ್ ತೊಗೊಂಡಿದ್ದಾನೆ, ಮನೆ ತೊಗೊಂಡಿದ್ದಾನೆ ಅಂದ್ರೆ ಅವ್ನಿಗೆ ಪನಿಷ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ಳಿ ಬೇರೆಯವ್ರು ಅನ್ಕೊತಾರೆ ಅವ್ನು ಮಾಡ್ತಾ ಇದ್ದಿದ್ದ ಸರಿ. ಇವತ್ತೊಬ್ಬ ಭ್ರಷ್ಟ ರಾಜಕಾರಣಿ ಇರ್ತಾನೆ, ಒಬ್ಬ ಭ್ರಷ್ಟ ಅಧಿಕಾರಿ ಇರ್ತಾನೆ, ಅವ್ನು ದುಡ್ಡು ಮಾಡ್ಯಾನಂತಂದ್ರೆ ಜನ ಅವಂಗೆ ಪನಿಷ್ಮೆಂಟ್ ಇಲ್ಲ ಅಂತ ಅನ್ಕೊಳ್ಳಿ, ಹೌದು ಬಿಡಪ್ಪ ಅವನಂಗೆ ನಾವು ಆಗೋಣ, ಆ ರಾಜಕಾರಣಿ ಹಂಗೆ ನಾವು ರಾಜಕಾರಣಿ ಆಗೋಣ, ಆ ಅಧಿಕಾರಿ ಹಂಗೆ ನಾವು ಅಧಿಕಾರಿ ಆಗೋಣ. ಯಾಕಂದ್ರೆ ನಾವು ದುಡ್ಡು ಮಾಡಿದಾನ, ಅವನ ಹೆಂಡತಿ ಮಕ್ಕಳು ಅವ್ನು ಚೆನ್ನಾಗಿದ್ದಾರೆ, ನಾವು ದುಡ್ಡು ಮಾಡಿಲ್ಲ, ನಾವು ಚೆನ್ನಾಗಿಲ್ಲ, ನಾವು ಚೆನ್ನಾಗಿ ನಮ್ಗೆ ಮನ್ಯಾಗ ಹೆಂಡತಿ ಮಕ್ಕಳು ಬೈತಾರೆ. ಅದೇ ರೀತಿ ನಾವು ಹಂಗಿರೋಣಂತೆ. ಸೊ ನಮ್ಮಲ್ಲಿ ಸಿಸ್ಟಮ್ದಲ್ಲಿ ಐತಲ್ಲ, ತಪ್ಪು ಮಾಡಿದವ್ರಿಗೆ ಏನು ಪನಿಷ್ಮೆಂಟ್ ಆಗ್ತಾ ಇಲ್ಲಲ್ಲ, ಹೌದು, ಅದು ದಟ್ ಈಸ್ ಬ್ರೀಡಿಂಗ್ ಬ್ಯಾಡ್ ಆಫೀಸರ್ಸ್, ಬ್ಯಾಡ್ ಎಕ್ಸಿಕ್ಯೂಟಿವ್ಸ್, ಬ್ಯಾಡ್ ಪಾಲಿಟಿಷಿಯನ್ಸ್. ಸೊ ದಟ್ ಈಸ್ ಒನ್ ರಿಯಾಲಿಟಿ. ಅದರ ಜೊತೆ ನಮ್ಮಲ್ಲಿ ರಾಜಕಾರಣಕ್ಕೆ ಯಾರು ಬರ್ತಾರೆ, ಇವತ್ತು ರಾಜಕಾರಣಕ್ಕೆ ಯಾರು ಬರ್ತಿದ್ದಾರೆ ಅಂತಂದ್ರೆ, ಒಂದು ಭಾಳ ದುಡ್ಡಿದ್ದವ್ರು ಬರ್ತಿದ್ದಾರೆ ಇಲ್ಲಿ. ಹೌದು, ದುಡ್ಡಿದ್ದವ್ರು ಬಂದು ದುಡ್ಡು ಖರ್ಚು ಮಾಡಿ ರಾಜಕಾರಣದಲ್ಲಿ ಇದ್ದಾರೆ. ಆ ತಮ್ಮ ದುಡ್ಡನ್ನು ಇಲ್ಲಿ ಇದ್ದುಕೊಂಡು ಬೆಳೆಸ್ಕೊಳ್ಳುವಂಥ ಸಿಸ್ಟಮ್. ಅಂದರೆ ರಿಯಲ್ ಎಸ್ಟೇಟ್ ದಂಧೆ ಇರ್ತೈತಿ. ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಅವರಿಗೆ ರಾಜಕಾರಣದ ಪ್ರೊಟೆಕ್ಷನ್ ಬೇಕು. ಯಾಕಂದ್ರೆ ಕಾನೂನು ಇಲ್ಲಿ ನಡೆಯೋಲ್ಲ ನಮ್ಮ ದೇಶದಲ್ಲಿ. ರಾಜಕಾರಣಿಗಳದ್ದು ರಾಜಕಾರಣದ ಸಹಾಯ ಬೇಕು ತಮ್ಮ ವ್ಯಾಪಾರ ಮಾಡೋಕ್ಕೆ. ಅಂಥವ್ರು ಇಲ್ಲಿ ಬರ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಬರ್ತಾರೆ, ಅದೇ ದುಡ್ಡನ್ನು ಮತ್ತು ಫ್ಲೋ ಬ್ಯಾಕ್ ಮಾಡ್ತಾರೆ ಇದರಲ್ಲಿ ಅದಕ್ಕೆ ಅದನ್ನು ಕೊಡ್ತಾರೆ. ಇಲ್ಲ, ಈ ಸಿಸ್ಟಮಿಗೆ ಬಂದು ಇದನ್ನು ವ್ಯಾಪಾರ ಮಾಡ್ಕೋಬೇಕು. ಓಕೆ ಸರ್, ನೀವು ಹೇಳಿದ ಕ್ವೆಶನ್ಗೆ ನನ್ನೊಂದು ಕೌಂಟರ್ ಕ್ವೆಶನ್ ಇದೆ ಸರ್. ಈಗ ಸೆಂಟ್ರಲಲ್ಲಿ ನಿಮ್ಮದೇ ಸರ್ಕಾರ ಇದೆ. ಪ್ರಧಾನ ಮಂತ್ರಿ ಮೋದಿ ಅವರದ್ದೊಂದು ನಾನು ಮನ್ ಕಿ ಬಾತಲ್ಲಿ ಅವ್ರು ಹೇಳಿದರು, ಯಾರು ರಾಜಕೀಯ ಹಿನ್ನೆಲೆಯಲ್ಲಿ ಇಲ್ಲದೇ ಇರುವ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಸಲ 1 ಲಕ್ಷ ಜನ ಅಂಥವ್ರನ್ನ ನಾಯಕನನ್ನಾಗಿ ಬೆಳೆಸಬೇಕು ಅಂತ. ಸೊ ಇದು ಸಾಧ್ಯ ಇದೆಯಾ? ಈ ಒಂದು ಸೋಷಿಯೋ ಎಕನಾಮಿಕ್ ಕಂಡೀಷನ್ ಏನಿದೆ
ಅದ್ರಲ್ಲಿ ಸಾಧ್ಯ ಇದೆಯಾ? ಮೋದಿ ಅವರು ಹೇಳಿದ ಮಾತು ನಡೆಯಕ್ಕೆ ಸಾಧ್ಯ ಇದೆಯಾ? 1,000 ನಾಯಕ ಆಗಲಿಕ್ಕೆ ಸಾಧ್ಯ ಇದೆಯಾ? 100% ಈಗ ಆ, ನಮ್ಮ ದೇಶದಲ್ಲಿ ಎಲ್ಲ ಸುಧಾರಣೆನೂ ಮೋದಿ ಮಾಡ್ಲಿಕ್ಕಾಗಲ್ಲ. ನಾವೇನು ತಿಳ್ಕೊಂಡೀವಿ, ಮೋದಿಯವರು ಪ್ರಧಾನಮಂತ್ರಿ ಆದರೂ ನಮ್ಮ ದೇಶದಲ್ಲೆಲ್ಲ ಸುಧಾರಣೆ ಹಾಕಿದ್ರು. ಆಗೋದಿಲ್ಲ. ನಮ್ಮಲ್ಲಿ ಕೆಳಗಿನಿಂದ ಸುಧಾರಣೆ ಆಗಬೇಕಾಯ್ತು. ನಮ್ಮ ಸಮಾಜದಲ್ಲಿ ಸುಧಾರಣೆ ಆಗುವಂಥ ಅವಶ್ಯಕತೆ ಇದೆ. ಈಗ ಸುಳ್ಯದಲ್ಲಿ ದುಡ್ಡು ಇಲ್ದಂಗೆ ಎಲೆಕ್ಷನ್ ಹಾಕಿತ್ತಂದ್ರೆ ಅದ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಲಿ ಯಾಕಾಗಲ್ಲ ದುಡ್ಡು ಇಲ್ದಂಗೆ? ಅಲ್ಲೇ ಪಕ್ಕದಲ್ಲಿ ಕೂರ್ಗಿದೆ, ಅಲ್ಲಿ ಯಾಕೆ ದುಡ್ಡು ಖರ್ಚಾಗಬೇಕಾಗುತ್ತೆ? ಜನರು ವಿಚಾರ ಮಾಡ್ಕೋಬೇಕಲ್ಲ. ನಾ ಹೇಳಿದ್ನಲ್ಲ ಶುರುವಾತಿಗೆ, ಎಲ್ಲ ರಾಜಕಾರಣಿಗಳಿಂದ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಎಲ್ಲರದ್ದು ಭಾಗ ಇರುತ್ತೆ. ನಮ್ಮ ರಾಜಕಾರಣದಲ್ಲಿ 2 ವಿಷಯಗಳು ಭಾಳ ಮುಖ್ಯ. ರಾಜಕಾರಣಿಯಾಗಿ, ಸಕ್ಸಸ್ಫುಲ್ ರಾಜಕಾರಣಿಯಾಗಿ ಇವತ್ತು ನೀವು ಎಲೆಕ್ಟ್ ಆಗಬೇಕು, ಮುಂದುವರಿಬೇಕಂದ್ರೆ ಒಂದು ದುಡ್ಡು ಬೇಕು, 2ನೇದು ಜಾತಿ ಬೇಕು. ಈಗ ಪಾರ್ಟಿಗಳು ಟಿಕೆಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಇವ ವಿನ್ನೆಬಿಲಿಟಿ ಏನಂತ ನೋಡ್ತಾರೆ. ಆ ವಿನ್ನೆಬಿಲಿಟಿ ನೋಡೋದ್ರಲ್ಲಿ ಏನು ನೋಡ್ತಾರೆ, ಅವನದು ಜಾತಿ ಸರಿ ಇದೆ ಇಲ್ಲ ಅಂತ ನೋಡ್ತಾರೆ. ಖಂಡಿತವಾಗಿ. ಅವನ ಹತ್ರ ದುಡ್ಡು ಇದೆ ಇಲ್ಲ ಅಂತ ನೋಡ್ತಾರೆ. ಈ ಜಾತಿ ಪದ್ಧತಿ ನಮ್ಮಲ್ಲಿ ಹೋಗಾಕ ಇನ್ನೊಂದು 100 ವರ್ಷ ಹೋಗುತ್ತೆ, 150 ವರ್ಷ. ಪೂರ್ತಿ ಹೋಗೋದಿಲ್ಲ, ಕಡಿಮೆ ಆಗಲಿಕ್ಕೆ 100-150 ವರ್ಷ ಬೇಕಂತ ಇಟ್ಕೊರಿ. ಆದರೆ ದುಡ್ಡು ಏನಿದೆ ಅಲ್ಲ, ಇದ್ರ ಬಗ್ಗೆ ನಾವು ಒಂದೇನಾದರೂ ರಿಫಾರ್ಮ್ಸ್ ಮಾಡ್ಬೋದು. ಹೆಂಗಂತಂದ್ರೆ ಇವತ್ತು ನಮ್ಮ ಈ 3rd ಪಿಲ್ಲರ್ ಏನಿದೆ ಅಲ್ಲ, ನಮ್ಮದು ಕಾರ್ಯಾಂಗ ಶಾಸಕಾಂಗ ಆದಮೇಲೆ ನಮ್ಮದು ಕಾರ್ಯಾಂಗ ನ್ಯಾಯಾಂಗ ಆದಮೇಲೆ ಏನು ಶಾಸಕಾಂಗ ಏನು ಬಂತಲ್ಲ, ಈ ಶಾಸಕಾಂಗ 1951ಕ್ಕಿಂತ 47ಕ್ಕಿಂತ ಮೊದಲು ಇದ್ದಿದ್ದೇ ಇಲ್ಲ. ಹೌದು. 1947 ನಂತರ 1951ರಲ್ಲಿ ನಾವೇನು ಅಡಾಪ್ಟ್ ಮಾಡ್ಕೊಂಡೀವಿ ನಮ್ಮದು ಕಾನ್ಸ್ಟಿಟ್ಯೂಷನ್, ಅವಾಗಿದು ಬಂತು. ಆ ಸಂದರ್ಭದಲ್ಲಿ ನಮ್ಮ ಕಾನೂನು ಯಾರು ರಚನೆ ಮಾಡಿದರು, ಮೆಜಾರಿಟಿ ಆಫ್ ದೆಮ್ ಅವ್ರು ಯಾರಿದ್ರು ಅವ್ರು ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಹೌದು. ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ನಮ್ಮ ಪಾಲಿಟಿಷಿಯನ್ಗಳಾದ್ರು ಆ ಟೈಮ್ದಲ್ಲಿ. ಈ ಸ್ವಾತಂತ್ರ್ಯ ಹೋರಾಟಗಾರರ ಹಿನ್ನೆಲೆಯನ್ನು ನೀವು ವಿಚಾರ ಮಾಡಿರಿ ಸ್ವಲ್ಪ. ಮಹಾತ್ಮ ಗಾಂಧಿ ಇರ್ಬೋದು, ಸರ್ದಾರ್ ಪಟೇಲ್ ಅವ್ರು ಇರ್ಬೋದು, ನೆಹರು ಇರಲಿ, ಸುಭಾಷ್ ಚಂದ್ರ ಬೋಸ್ ಇರಲಿ, ಎಲ್ಲರೂ ಭಾಳ ದೊಡ್ಡ ಶ್ರೀಮಂತರ ಮಂತದಿಂದ ಬಂದವರು. ಅವರೆಲ್ಲರೂ ದೊಡ್ಡ ಶ್ರೀಮಂತರು. ಮೆಜಾರಿಟಿ ಆಫ್ ದ ಪಾಲಿಟಿಷಿಯನ್ಸ್ ಆಫ್ ದಟ್ ಏರಿಯಾ ದೇ ಆರ್ ಆಲ್ ವೆಲ್ ಟು ಡೂ. ಇದು ಅವ್ರಿಗೆ ಯಾರಿಗೂ ಕೂಡ ರಾಜಕಾರಣ ಒಂದು ಫುಲ್ ಟೈಮ್ ಪ್ರೊಫೆಷನ್ನು, ಅಥವಾ ರಾಜಕಾರಣಕ್ಕೆ ದುಡ್ಡು ಬೇಕಾಗತ್ತೆ, ರಾಜಕೀಯ ವ್ಯವಸ್ಥೆಗೆ ದುಡ್ಡು ಬೇಕಾಗ್ತೈತೆ ಅನ್ನೋಂಥ ಕಲ್ಪನೆ ನನಗನ್ಸಿದ ಮಟ್ಟಿಗೆ ಇದ್ದಿದ್ದಿಲ್ಲ. ಆ ಟೈಮ್ದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಲಿಲ್ಲ, ಹೆಚ್ಚು ವಿಚಾರ ಮಂಡನೆ ಆಗಲಿಲ್ಲ. ನೀವು ನಮ್ಮದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸ್ಕಷನ್ ಕೂಡ ತೆಗೆದು ಓದಿದ್ರೆ, ನಮ್ಮ ದೇಶದಲ್ಲಿ ಸುಮಾರು 2 ವರ್ಷ ಮೇಲೆ, 2 ವರ್ಷ 11 ತಿಂಗಳ 19 ದಿನ ಇದ್ರ ಬಗ್ಗೆ ಚರ್ಚೆ ಆಯಿತು. ಅದರಲ್ಲಿ ಅದರ ಚರ್ಚೆಯನ್ನು ನೀವು ತೆಗೆದು ನೋಡಿದ್ರೆ ನಮ್ಮ ಇದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಇದು ರಾಜಕೀಯ ವ್ಯವಸ್ಥೆ, ರಾಜಕೀಯ ಪಕ್ಷಗಳು, ಇದಕ್ಕೆ ರಾಜಕಾರಣಿಗಳಿಗೆ ದುಡ್ಡು ಎಲ್ಲಿಂದ ಬರಬೇಕು, ಹಿಂಗೆ ಬರಬೇಕು, ಅವ್ರಿಗೆ ಹೆಂಗೆ ಬರಬೇಕು. ಈಗ ಅವರು ಕೂಡ ಬೇರೆಯವ್ರಂಗೆ ಅವರು ಕೆಲಸ ಮಾಡಬೇಕು. ಹೌದು. ಬೇರೆಯವ್ರಿಗೆ ಇನ್ನೂ ವಾರದಾಗ 6 ದಿನ ಕೆಲಸ ಮಾಡ್ತಾರೆ, 5 ದಿನ ಕೆಲಸ ಮಾಡ್ತಾರೆ. ರಾಜಕಾರಣಿಗಳು ವಾರದಾಗ 7 ದಿನ ಕೆಲಸ ಮಾಡ್ತಾರೆ, ಒಂದು 24 ತಾಸು ಕೆಲಸ ಮಾಡ್ತಾರೆ. ಟೈಮ್ ಇಲ್ಲ. ನಮಗೂ ಅಸಿಸ್ಟೆಂಟ್ಗಳು ಬೇಕು, ನಮಗೂ ಸಹಾಯಕರು ಬೇಕು, ನಮ್ಮದು ಆಫೀಸ್ ಇರಬೇಕು, ನಮ್ಮದು ಕಾರ್ ಇರಬೇಕು, ನಮಗೂ ಪೆಟ್ರೋಲ್ ಖರ್ಚಿರುತ್ತೆ, ನಮ್ಮದು ಟ್ರಾವೆಲ್ ಖರ್ಚಿರುತ್ತೆ. ಇದೆಲ್ಲ ಖರ್ಚು ಎಲ್ಲಿಂದ ಕೊಡ್ತಾರೆ? ನನಗೊಂದು ಕ್ವೆಶನ್ ಇದು ಕೇಳಿರೋ ಕಾರಣ ಸರ್, ನಿಮ್ಗೆ ಇವಾಗ ಏನು ರೆಮ್ಯುನರೇಷನ್ ಬರುತ್ತೆ, ಸಾಕಾಗತ್ತಾ? 100% ಸಾಕಾಗೋದಿಲ್ಲ. ರಾಜಕಾರಣಿಗಳಿಗೆ ರೆಮ್ಯುನರೇಷನ್ ಸಾಕಾಗೋದೇ ಇಲ್ಲ. ಪೀನಟ್ಸ್ ಕೊಡ್ತಾರೆ. ಈಗ ಐತಲ್ಲ ನಮಗೆ ಕೊಡುವಂಥ ಇದು ಪಗಾರ ಏನಿದೆ ಅಲ್ಲ, ಭಾರಿ ಕಡಿಮೆ ಪಗಾರ. ನನಗೈತಲ್ಲ ಈಗ 6 ತಿಂಗಳಿಗೆ ನನಗನ್ಸಿದ ಮಟ್ಟಿಗೆ ನಂಗೆ ಸರಿಯಾದ ಇದು 1 ಲಕ್ಷ ರೂಪಾಯಿನ ಟ್ರಾವೆಲ್ ಎಕ್ಸ್ಪೆನ್ಸ್ ಕೊಡ್ತಾರೆ. ಹೌದು. ನಾವು ಹುಬ್ಳಿಯಿಂದ ಬರ್ತೇವೆ. ಸಪೋಸ್ ಇಲ್ಲಿ ಹುಬ್ಳಿಯಿಂದ ನಮಗೆ ವಿಮಾನದಾಗ ನಾವು ಬಂದೀವಂತಂದ್ರೆ ಕನಿಷ್ಠ 7,000-8,000 ರೂಪಾಯಿ ಒಂದು ಸೈಡ್ ಟಿಕೆಟ್ ಇರ್ತದೆ, ಒನ್ ವೇ ಟಿಕೆಟ್ ಇರ್ತೈತಿ. ನಮ್ಮವೆಲ್ಲ ಲಾಸ್ಟ್ ಮೂಮೆಂಟಿಗೆ ಪ್ರೋಗ್ರಾಮ್ ಫಿಕ್ಸ್ ಆಗ್ತಾವೆ ಯೂಶಲಿ ರಾಜಕಾರಣಿಗಳು, ಕಂಟಿನ್ಯೂಸ್ ಪ್ರೋಗ್ರಾಮ್. ಸೊ 8-9 ಸಾವಿರ, 10 ಸಾವಿರ, ಒಂದು ಟೈಮ್ 11-12 ಸಾವಿರ, 13 ಸಾವಿರ ರೂಪಾಯಿ ಟಿಕೆಟ್. ಹೋಗೋದು ಅಷ್ಟೇ 8-10 ಸಾವಿರ ರೂಪಾಯಿ ಟಿಕೆಟ್ ಇರ್ತದೆ. ಆಮೇಲೆ ಅಲ್ಲಿ ಏರ್ಪೋರ್ಟ್ದಿಂದ ಇಲ್ಲಿಗೆ ನಾವು ಬರಬೇಕು, ಇಲ್ಲಿಂದ ಹೋಗ್ಬೇಕು. ಊರಾಗಿದ್ದಾಗ ಕನಿಷ್ಠ ಒಂದು 100-150 ಕಿಲೋಮೀಟ್ರ್ ನಾವು ಊರಲ್ಲಿ ವಾಹನ ಅಡ್ಡಾಡಿಸ್ತೀವಿ. ಹೌದು. ಬೆಂಗಳೂರಾಗಿಲ್ಲ ವಾಹನ ಅಡ್ಡಾಡಿಸ್ತೀವಿ. ಇದ್ರದ್ದೆಲ್ಲ
ಖರ್ಚು ಎಲ್ಲಿ ನಮ್ಮ ಕಾರ್ ಸತೆ ಇಲ್ಲ ಸರ್ಕಾರದಿಂದ. ನಾವು ಎಮ್ ಎಲ್ ಎಗಳು ನಮ್ಗೆ ಅಡ್ಡಾಡೋಕ್ಕೆ ಕಾರ್ಗಳು ಬೇಕಲ್ಲ, ಹೌದು. ಕಾರ್ ಇಲ್ಲ ನಮ್ಗೆ. ನಮ್ಗೆ ನಾವು ಎಮ್ ಎಲ್ ಎಗಳು ನಾವು ಹೋಗ್ಬೇಕಾದ್ರೆ ಕಾರ್ದಾಗ ಡ್ರೈವರ್ ಬೇಕಲ್ಲ, ಹೌದು. ನಮ್ಗೆ ಡ್ರೈವರ್ ಇಲ್ಲ. ನಾವು ಎಮ್ ಎಲ್ ಎಗಳಿಗೆ ಕೆಲಸ ಮಾಡೋಕ್ಕೆ ನಮಗೆ ಅಸಿಸ್ಟೆಂಟ್ಗಳು ಬೇಕಲ್ಲ. ಹೌದು. ಹಾಂ, ಅಸಿಸ್ಟೆಂಟ್ಗಳು ಬರೀ ಎರಡು ಅಸಿಸ್ಟೆಂಟ್ಗಳನ್ನ ಸರ್ಕಾರ ಕೊಡ್ತಿರ್ತೀವಿ. ಒಬ್ಬ ಸರ್ಕಾರಿ ನೌಕರಿ ಇದ್ದವ, ಇನ್ನೊಬ್ಬ ಹೊರಗಿಲ್ಲ. ನೀವು ಹೈರ್ ನೀವೇ ಹೈರ್ ಮಾಡೋದು ಎಷ್ಟೈತೆ, 14,000 ರೂಪಾಯಿನ ಕೊಡ್ತಾರೆ ಅದಕ್ಕೆ. ನಮ್ಮ ಪಿ ಎಗಳು ಐತಲ್ಲ, 14,000ಕ್ಕೆ ಇವಾಗ ಬದುಕೋದು ಬೆಂಗಳೂರಲ್ಲಿ ಸಾಧ್ಯನೇ ಇಲ್ಲ. ಬೆಂಗಳೂರಲ್ಲಿ ಯಾವ ಊರಾಗೂ ಬದುಕೋದು. ಹೌದು. ಈಗ ನಮ್ಮ ವಾಹನ ಚಾಲಕ ಅದಾರ ಅಂತ ತಿಳ್ಕೊರಿ. ಸಪೋಸ್ ನಾನು ಬೆಳಗ್ಗೆ 9ಕ್ಕೆ ನಾನು ಹೊರಗೆ ಹೋಗ್ಬೇಕಂತಂದ್ರೆ ಅವರು 8-8:30 ಬಂದು ವಾಹನ ತಯಾರು ಮಾಡ್ಕೋಬೇಕು. ಹೌದು. 8-8:30 ಅವ್ರು ವಾಹನ ತಯಾರು ಮಾಡ್ಕೋಬೇಕಂದ್ರೆ ಅವ್ನ ಮನೆ ಪಾಪ 7-7:30 ಬಿಡಬೇಕು. ಅದಾದ್ಮೇಲೆ ನಮ್ದು ರಾತ್ರಿ 11ಕ್ಕೆ ನಮ್ಮದು ದಿನ ಮುಗಿಯುತ್ತೆ. ದಿನಚರಿ ದಿನ ಮುಗಿಯೋದು ನಾವು ಮನೆ ಕಡೆ ಹೋಗೋದು 10:30-11ಕ್ಕೆ ಹೋಗ್ತೀವಿ. 10:30-11ಕ್ಕೆ ಅವ್ರ ಮನೆಗೆ ಹೋದ್ರೆ ಅವು ತನ್ನ ಮನೆ ಮುಟ್ಟೋತ್ತಿಗೆ 11:30-12 ಆಗುತ್ತೆ. ಮತ್ತು ಅವು ಮುಂಜಾನೆ 7-7:15. ಸೊ ಹೊರಗೆ ಎಷ್ಟು ಪಗಾರ ಕೊಡ್ತೈತಿ ಅದಕ್ಕಿಂತ ನಾವು ಹೆಚ್ಚು ಪಗಾರ ಕೊಡಬೇಕಾಗತ್ತೆ. ಹೌದು. ಸೊ ಅದೇ ರೀತಿ ನಮ್ಮ ಪಿ ಎಗಳು ಖಂಡಿತ ಪಾಪ ಊಟ ಮಾಡಿರೋದಿಲ್ಲ, ಏನಿಲ್ಲ, ಹಂಗೆ ಅಡ್ಡಾಡ್ತದೆ. ನಮಗಾರೆ ಯಾರ್ದಾರ ಒಂದು ಕಡೆ ಹೋದ್ಕೋ ಅಲ್ಲೇ ಟೀ ಬಿಸ್ಕಿಟ್ ಕೊಡ್ತಾರೆ. ಹೌದು. ಅವ್ರಿಗೆ ಅದನ್ನು ಕೊಡ್ತಾರೆ, ಕೊಡೋದಿಲ್ಲ. ಸೊ ಈ ರೀತಿ ನನಗೆ 13 ಜನ ಅಸಿಸ್ಟೆಂಟ್ಗಳು ಅದಾರ ನನಗೆ ನನ್ನ ಸಹಾಯ ಮಾಡಲಿಕ್ಕೆ. ನನ್ನ ಧಾರವಾಡ ಆಫೀಸ್ದಲ್ಲಿ ನನಗೆ ಪಿ ಎಗಳು, ಆಮೇಲೆ ಹುಬ್ಬಳ್ಳಿ ಆಫೀಸ್ದಲ್ಲಿ ನನಗೆ ಪಿ ಎಗಳು, ಧಾರವಾಡ ಆಫೀಸ್ದಲ್ಲಿ ಅಟೆಂಡರು, ಹುಬ್ಬಳ್ಳಿಯಲ್ಲಿ ನಮಗೆ ಅಟೆಂಡರ್, ನನಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಡ್ಡಾಡೋಕ್ಕೆ ನನ್ನ ಕಾರು ಚಾಲಕ, ನನ್ನ ಜೊತೆ ಇರುವಂಥ ಪಿ ಎಗಳು, ಬೆಂಗಳೂರಲ್ಲಿ ನನ್ನ ಕಾರ್ ಚಾಲಕ, ನನ್ನ ಕಾರು, ನನಗೆ ಬೆಂಗಳೂರಲ್ಲಿ ಪಿ ಎ ಕೆಲಸ ಮಾಡಲಿಕ್ಕೆ. ಇದೆಲ್ಲದಕ್ಕೂ ನಮಗೆ ಸರ್ಕಾರದಿಂದ ಕೊಡೋದಿಲ್ಲ. ಈಗ ನನಗೇನೋ ವ್ಯಾಪಾರ ಐತಿ, ನಂದು ಒಳ್ಳೆ ವ್ಯಾಪಾರ ಐತಿ, ನಾನು ಇವ್ರಿಗೆಲ್ಲರಿಗೂ ನಾನು ಕಾಳಜಿ ಇಲ್ಲಂತಂದ್ರೆ ಡೇ 1ದಿಂದನೇ ಶಾಸಕರ ಆದವ ಹೆಂಗಪ್ಪ ನಾನು ನಡೆಸೋದು ಅಂಥೇಳಿ ಆಕೈತೆ. ಆಮೇಲೆ ಏನಾಗುತ್ತೆ, ಒಂದು ಸತಿ ಇದು ಲಕ್ಷ್ಮಣ ರೇಖೆ ಯಾರಾದರೂ ದಾಟಿದ್ರಂದ್ರೆ ಸೊ ಅದಕ್ಕೆ ಕೊನೆಯೇ ಇಲ್ಲ. ಸೊ ಹಾಗಾಗಿ ಇಲ್ಲೇ ನಮ್ಮ ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ, ಈ ರಾಜಕೀಯ ವ್ಯವಸ್ಥೆಗೆ ದುಡ್ಡು ಹೆಂಗೆ ಬರಬೇಕು, ದುಡ್ಡು ಎಲ್ಲಿಂದ ಬರ್ತೈತಿ, ಇದ್ರ ಬಗ್ಗೆ ಪೊಲಿಟಿಕಲ್ ಫಂಡಿಂಗ್ ಬೇಸಿಕಲಿ. ಪೊಲಿಟಿಕಲ್ ಫಂಡಿಂಗ್ ಏನಿದೆ ಎಲೆಕ್ಷನ್ದ ನಂತರ. ಹೌದು. ಎಲೆಕ್ಷನ್ ಪೊಲಿಟಿಕಲ್ ಫಂಡಿಂಗ್. ಎಲೆಕ್ಷನ್ನಾಗೇನು ದುಡ್ಡು ಬೇಕು. ಹೌದು. ಆ ದೊಡ್ಡ ಪ್ರಮಾಣದಲ್ಲಿ. ಅದಷ್ಟಲ್ಲ, ದಿನನಿತ್ಯ ಜೀವನ ಮಾಡೋಕೆ ಎಲ್ಲಿಂದ ದುಡ್ಡು ಬೇಕು, ಅದ್ರ ಬಗ್ಗೆ ನಮ್ಮಲ್ಲಿ ಇನ್ನೂ ಜಿಜ್ಞಾಸೆ ಆಗೇ ಇಲ್ಲ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಶಾಯವೇ ಮಾಡ್ತೇವೆ. ಅದ್ರ ಬಗ್ಗೆ ಇವತ್ತು ಏನಾದರೂ ಮಾತಾಡ್ಬೇಕು, ಶಾಸಕರದ್ದು TAD ಏನೋ ಇರಲಿ ಅಥವಾ ಪಗಾರ ಇರಲಿ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಅದೇನೋ ದೊಡ್ಡ ಗುಣ ಆಗಿದೆನೋ, ಯಾರ್ದೋ ಇವರು ಮರ್ಡರ್ ಮಾಡಿದಾರೆ ಅನ್ನೋ ಟೈಪ್ ಆಗುತ್ತೆ. ತಪ್ಪಿದು ಸರ್. ಈಗ ನೀವು ವಿರೋಧ ಪಕ್ಷದ ಉಪನಾಯಕರಾಗಿದ್ದೀರಾ. ಸೊ ಇದ್ರ ಬಗ್ಗೆ ನೀವು ಯಾವತ್ತಾದ್ರೂ ಧ್ವನಿ ಎತ್ತಿದ್ರೆ 2 ವರ್ಷದಲ್ಲಿ? ನಾನು ಎತ್ತಿದ್ದೇನೆ, ಇದ್ರ ಬಗ್ಗೆ ನಾನು ಸಾಕಷ್ಟು ಸತ್ಯ ಎತ್ತಿದ್ದೇನೆ. ನಾನು ಏನಂತ ಹೇಳಿದ್ದೇನೆ, ಈಗ ನಮ್ಮ ಸರ್ಕಾರದಲ್ಲಿ ವೇತನ ಆಯೋಗ ಅಂತ ಮಾಡ್ತಾರೆ. ಹೌದು. ಸರ್ಕಾರಿ ನೌಕರರಿಗೆ. ಆದರೆ ಶಾಸಕರಿಗೆ ಏನಿರ್ತೈತಿ, ಶಾಸಕರ ಪಗಾರ ಶಾಸಕರೇ ಡಿಸೈಡ್ ಮಾಡ್ತಾರೆ. ಇದು ತಪ್ಪು. ನಿಮ್ಮ ಪ್ರಕಾರ ಯಾರು ಮಾಡಬೇಕು ಸರ್? ನಮ್ಮ ಪಗಾರ ನಾವು ಡಿಸಿಷನ್ ಮಾಡಬಾರ್ದು. ಮತ್ತೆ ಯಾರು ಮಾಡಬೇಕು ಸರ್? ಅದಕ್ಕೊಂದು ಆಯೋಗ ಮಾಡಬೇಕು. ವೇತನ ಆಯೋಗದ ಥರ ನಿಮ್ಮ ಶಾಸಕರ ವೇತನಕ್ಕೂ ಒಂದು ಆಯೋಗ ಬೇಕು. ವೇತನಕ್ಕೂ ಒಂದು ಆಯೋಗ ಇರಬೇಕು. ಶಾಸಕರ ಏನು ಖರ್ಚು ವೆಚ್ಚ ಅನ್ನೋದವು, ಶಾಸಕರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು, ಶಾಸಕರಿಗೆ ಏನು ಪಗಾರ ಕೊಡಬೇಕು, ಶಾಸಕರಿಗೆ ಅವ್ರಿಗೆ ಅಸಿಸ್ಟೆಂಟ್ಗಳನ್ನ ಏನು ಕೊಡಬೇಕು, ಅವ್ರ ಪಗಾರ ಏನಿರಬೇಕು, ಅವ್ರಿಗೇನು ಕಂಪ್ಯೂಟರ್ ಇರಬೇಕಾ, ಅವ್ರಿಗೆ ಪ್ರಿಂಟಿಂಗ್ ಪೇಪರ್ಸ್ ಬೇಕಾ, ಏನು ಬೇಕು, ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಒಂದು 25-30 ಜನಕ್ಕೆ ಏನೋ ಒಂದು ಪೇಪರ್ ಬೇಕಾಗುತ್ತೆ, ಲೆಟ್ರ್ ಹೆಡ್ ಬೇಕು. ಹೌದು. ನಮ್ಮ ಲೆಟ್ರ್ ಹೆಡ್ದಲ್ಲಿ ಅವ್ರಿಗೆ ಲೆಟ್ರ್ ಬೇಕು. ಒಂದು ಲೆಟ್ರ್ ಹೆಡ್ರಿಗೆ 10 ರೂಪಾಯಿ ಬೀಳುತ್ತೆ. ಅದ್ರ ಮೇಲೆ ಪ್ರಿಂಟ್ ತೆಗಿಬೇಕು. ಆ ಬಂದಂಥ ಮನುಷ್ಯನ ಕೆಲಸಕ್ಕೆ ಅವಂಗೊಂದು 3 ಕಾಪಿ 4 ಕಾಪಿ ಬೇಕಾಗುತ್ತೆ. ಖಂಡಿತವಾಗಿ. ಹೌದು. ಸೊ ಒಂದು 20-25 ಜನಕ್ಕೆ ಒಂದು 4 ಕಾಪಿ ಇರುವಂಥ ನೀವು ಲೆಟ್ರ್ ಹೆಡ್ ತೆಗೆದ್ರೆ ಒಂದು ದಿನಕ್ಕೆ ಒಂದು 100 ಲೆಟ್ರ್ ಹೆಡ್ ಬೇಕು. ಹೌದು. ಒಂದು 100 ಲೆಟ್ರ್ ಹೆಡ್ ಅಂತಂದ್ರೆ 1,000 ರೂಪಾಯಿದ್ದು ಒಂದು ದಿನದ ಕಾಗದ ಲೆಟ್ರ್ ಹೆಡ್ ಕೊಡಬೇಕಾಗತ್ತೆ. ಅದಕ್ಕೆ ಪ್ರಿಂಟಿಂಗ್ ಖರ್ಚು ಬೇರೆ,
ಅದನ್ನು ಟೈಪ್ ಮಾಡುವಂಥ ಟೈಪಿಸ್ಟನ್ನ ಪಗಾರ ಬೇರೆ, ಎಲೆಕ್ಟ್ರಿಸಿಟಿ ಬೇರೆ, ಕೂತ್ಕೊಳ್ಳುವಂಥ ಆಫೀಸ್ ಬೇರೆ. ಇದೆಲ್ಲ ಖರ್ಚು ಎಲ್ಲಿಂದ ಕೊಡ್ತೀರಿ? ಇದೆಲ್ಲ ಸ್ಟಡಿ ಮಾಡಬೇಕಲ್ಲ ಯಾರಾದರೂ. ಇದೆಲ್ಲ ಖರ್ಚು ಎಲ್ಲಿಂದ ಹೋಗುತ್ತೆ? ಮನೆ ಬಂದವ್ರಿಗೆ ಟೀ ಕೊಡಬೇಕು, ಹೌದು. ಟೀ ಎಲ್ಲಿಂದ ಕೊಡ್ತೀರಾ? ಆ ಖರ್ಚು ಎಲ್ಲಿ ಹೋಗುತ್ತೆ? ಇವತ್ತು ಯಾವುದೋ ಒಂದು ನಾವು ಮದುವೆಗೆ ಹೋಗ್ತೇವೆ, ಒಂದು ಫಂಕ್ಷನಿಗೆ ಹೋಗ್ತೇವೆ, ಒಂದು ಸಣ್ಣ ಬುಕ್ಕೇರಕ್ಕೆ ಹೋಗ್ಬೇಕು, ಗಿಫ್ಟರ್ ಹೋಗ್ಬೇಕು, ಇದನ್ನೆಲ್ಲ ಎಲ್ಲಿಂದ ಕೊಡ್ತೀರಿ? ಇದ್ರ ಬಗ್ಗೆ ಜಿಜ್ಞಾಸೆನೇ ಇಲ್ಲ, ಚರ್ಚೆನೇ ಇಲ್ಲ. ಸರ್ ಹಾಗಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ನಾನು ಹಾಗಾಗಿ ಇದನ್ನು ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ನಾನು ಎದ್ದಂತ ಹೇಳಿದ್ದೇನೆ. ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ದಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೇನೆ. ನಮ್ಮದು ಯಾಕೆ ವೇತನ ಆಯೋಗ ಮಾಡೋದಿಲ್ಲ? ನಾವು ಮುಖ್ಯಮಂತ್ರಿಗಳಿಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಹೇಳಿದೆ, ಇದ್ರ ಬಗ್ಗೆ ವೇತನ ಆಯೋಗ ಮಾಡಿರಿ, ನಮ್ಮದು ಹಿಂಗೆ ಪಗಾರ ಏರಿಸ್ಬೇಡಿ ಅಂಥೇಳಿ. ಹೊರಗೆ ಬಂದು ಮುಖ್ಯಮಂತ್ರಿಗಳು ಹೇಳಿದ್ರೆ, ಇಲ್ಲ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಸ್ಯಾಲ್ರಿ ಹೈಕ್ ಮಾತ್ರ ಸ್ಯಾಲ್ರಿ ಹೈಕ್ ಮಾಡಿರಿ ಅಂತ ಹೇಳಿದ್ರು. ನಾನು ಸ್ಯಾಲ್ರಿ ಹೈಕ್ ಮಾಡಿ ಅಂತ ಹೇಳಿಲ್ಲ, ನಾಳೆ ಇದು ವೇತನ ಆಯೋಗ ಮಾಡಿ ಸ್ಟಡಿ ಮಾಡಿ. ಸರ್ ಹಾಗಿದ್ರೆ ನನ್ನೊಂದು ಇದು, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು MLA ಆದ ಅಂದರೆ ಅವನ ಜೀವನ ತುಂಬ ಕಷ್ಟ ಇರುತ್ತೆ. ಹಾಗಿದ್ರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಿದ್ರೆ ಹೌದು. ನಮ್ಮಲ್ಲಿ ಕಿಮಾನೆ ರತ್ನಾಕರ್ ಅಂಥೇಳಿ ಮಿನಿಸ್ಟರ್ ಇದ್ದರು. ಹೌದು. ಕಾಂಗ್ರೆಸ್ ಪಕ್ಷದಿಂದ ಅವರೊಬ್ಬರು ಶಿಕ್ಷಕರು ಆಗಿದ್ರು. ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೇನೆ ಇದು ಅಸೆಂಬ್ಲಿಯಲ್ಲಿ, ನಾನು ಇದ್ರ ಬಗ್ಗೆ ಕೇಳಿದ್ದೆ. ಯಡಿಯೂರಪ್ಪನವರು ಅವಾಗ ಉಪಮುಖ್ಯಮಂತ್ರಿ ಆಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ದರು. ಅವ್ರ ಪಕ್ಕದ ಕ್ಷೇತ್ರ ನಿಮ್ದು ಮತ್ತೆ JDS ಇದು ಅಲಯನ್ಸ್ ಇತ್ತು. ಅಲಯನ್ಸ್ ಇತ್ತು 2008. ಹೌದು, 2008ರಲ್ಲಿ ಅಲಯನ್ಸ್ದಲ್ಲಿ ಆಗಿತ್ತು. ಅವ್ರ ಪಕ್ಕದ ಕ್ಷೇತ್ರ ತೀರ್ಥಹಳ್ಳಿಯಿಂದ ಇವರು ಆರಿಸಿ ಬಂದಿದ್ದು ಕಿಮಾನೆ ರತ್ನಾಕರ್, ಕಾಂಗ್ರೆಸ್ MLA. ಅವ್ರು ಶಿಕ್ಷಕರಿದ್ದವರು ಶಾಸಕರಾಗಿ ಆರಿಸಿ ಬಂದರು. ಅವ್ರು ಶಾಸಕರಾಗಿ ಆಯ್ಕೆ ಆಗಿ 2 ತಿಂಗಳ ನಂತರ ಅವ್ರು ರಾಜೀನಾಮೆ ಕೊಡಕ್ಕೆ ಹೋದ್ರಂತ. ಯಾಕಂತಂದರೆ, ಇಲ್ಲಪ್ಪ ಇಷ್ಟು ಖರ್ಚು ಎಲ್ಲಿಂದ ನಾನು ಕೊಡಲಿ, ನನಗೆ ಜನರಿಗೆ ಟೀ ಕುಡಿಸ್ಲಿಕ್ಕಾಗಲ್ಲ, ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ ಇಷ್ಟು ಕಡಿಮೆ ಪಗಾರದಲ್ಲಿ, ನನಗೆ ಈ ಶಾಸಕದ ಕೆಲಸ ನಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ. ಆವಾಗ ಸ್ವಲ್ಪ ಮಟ್ಟಿಗೆ ಯಡಿಯೂರಪ್ಪನವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಉಪಮುಖ್ಯಮಂತ್ರಿ ಇದ್ದರು. ಅವ್ರು ಕುಮಾರಸ್ವಾಮಿ ಅವ್ರಿಗೆ ಮಾತಾಡಿ ಸ್ವಲ್ಪ ಮಟ್ಟಿಗಿನ ಪಗಾರ ಏರಿಸಿದ್ರಂತ. ಈ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ, ಇವತ್ತು ನೀವು ಒಂದು ಭಾಳ ದುಡ್ಡಿದ್ದರೆ ಇಲ್ಲಿ ಬರಬೇಕು, ಇಲ್ಲಂತಂದ್ರೆ ಇಲ್ಲಿ ಬಂದು ದುಡ್ಡು ಮಾಡೋಕ್ಕೆ ಶುರು ಮಾಡಬೇಕು. ಇಲ್ಲಿ ಜೀವನ ನಡೆಸ್ಬೇಕಂತಂದ್ರೆ 2 ಸಿಸ್ಟಮ್ ಇಲ್ಲೇ. ಶಾಸಕರಾದವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಪರಿಸ್ಥಿತಿ ಐತಿ ಇವತ್ತು. ಸರ್ ಹಾಗಿದ್ರೆ ನಾವು ಯಾವುದೇ ರಿಫಾರ್ಮ್ಸ್ ಮಾತಾಡಿದ್ರು ಕೂಡ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಾಗತ್ತೆ? ಈಗ ಜುಡಿಷಿಯರಿಂದ ಶುರು ಮಾಡ್ಬೇಕು. ನಾನು ಕೇಳಿದರೆ ಎಲ್ಲ ಕಡೆಯಿಂದೂ ಸೈಮಲ್ಟೇನಿಯಸ್ಲಿ ರಿಫಾರ್ಮ್ಸ್ ಅವಶ್ಯಕತೆ ಇದೆ. ಅದರಲ್ಲಿ ಮೇಜರ್ ಥ್ರಸ್ಟ್ ಜುಡಿಷಿಯರಿಂದ. ಇವತ್ತು ತಪ್ಪು ಮಾಡಿದವಂಗೆ ಪನಿಷ್ಮೆಂಟ್ ಆಗತ್ತಂದ್ರೆ, ಸರಿ ಇದ್ದಿದ್ದು ಸರಿ, ತಪ್ಪಿದ್ದಿದ್ದು ತಪ್ಪು ಅಂಥೇಳಿ ನಾವು ಯಾವಾಗ ಕಾನೂನಿನ ಪ್ರಕಾರ ಗುರುತಿಸೋಕೆ ಶುರು ಆಯ್ತು, ಪನಿಷ್ಮೆಂಟ್ ಶುರು ಆಕತ್ತಂದ್ರೆ ಸಮಾಜನೂ ಕೂಡ ಆ ದೃಷ್ಟಿಯಲ್ಲಿ ಹೋಗಕ್ಕೆ ಶುರು ಆಗ್ತದೆ. ಸಮಾಜ ಅದ್ರ ಜೊತೆ ಹೋಗೋದ್ರ ಜೊತೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ನಮ್ಮ ಶಾಸಕಾಂಗದಲ್ಲಿ ಸುಧಾರಣೆಗಳು ಸೈಮಲ್ಟೇನಿಯಸ್ಲಿ ಆಗಾಕತ್ತು ಅಂತಂದ್ರೆ ಆವಾಗ ಬದಲಾವಣೆ ಸಾಧ್ಯ ಆಗ್ತದೆ. ಅವಾಗೇನು ನಮ್ಮ ಮೋದಿಯವ್ರೇನು ಅಚ್ಚೆ ದಿನ ಅಂತ ಹೇಳ್ತಾರಲ್ಲ, ಆ ಅಚ್ಚೆ ದಿನ ಜನರಿಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಸರ್ ನಾನು ಔಟ್ ಆಫ್ ಇದು ಸಬ್ಜೆಕ್ಟ್ ಸರ್, ನಾನು ಹೀಗೆ ಧಾರವಾಡದ ಮಂದಿ ಹತ್ರ ಮಾತಾಡಬೇಕಾದ್ರೆ, ನೆಕ್ಸ್ಟು ಪ್ರಹ್ಲಾದ್ ಜೋಶಿ ಅವರು ಉತ್ತರಾಧಿಕಾರಿ MP ಎಲೆಕ್ಷನ್ಗೆ ನೀವು ಆಗಿರ್ಬೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅಂದರೆ ನಿಮಗೆ ನ್ಯಾಷನಲ್ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನಂಗೆ ನ್ಯಾಷನಲ್ ಪೊಲಿಟಿಕ್ಸ್ ಒಟ್ಟು ಇಂಟ್ರೆಸ್ಟ್ ಇಲ್ಲ. ಸರ್ ನಿಮಗೆ ರಾಜ್ಯದಲ್ಲಿ ಇನ್ನೂ ಯಾವ್ದಾದ್ರು ಜವಾಬ್ದಾರಿ ತಗೊಂಡು, ನೀವೀಗ ಹೇಳಿದ ರಿಫಾರ್ಮ್ಸ್ ಹೇಳಿದ್ರಿ, ಈಗ ವೇತನ ಆಯೋಗದ ಥರ ಶಾಸಕರಿಗೋಸ್ಕರ ಒಂದು ಹೊಸ ಕಮಿಷನ್ ಮಾಡಬೇಕು ಅಂತ, ನೀವು ಸಪೋಸ್ ಮುಂದಿನ ದಿನಗಳಲ್ಲಿ ನಿಮಗೆ ಆ ಥರದ ಯಾವುದಾದ್ರೂ ಅವಕಾಶ ಸಿಕ್ಕಿದ್ರೆ ನೀವು ಅದನ್ನು ಹೆಂಗೆ ಮಾಡ್ತೀರಾ ಸರ್? ನಾನು ಅವಕಾಶ ಸಿಕ್ಕರೆ ಸರ್ಟನ್ಲಿ ಇದೆಲ್ಲದು ಏನು ನಾನು ವಿಷಯ ನಿಮ್ಗೆ ಹೇಳಿದ್ನಲ್ಲ, ಇದಕ್ಕಿಂತ 100 ಪಟ್ಟು ಹೆಚ್ಚು ವಿಷಯಗಳ ಪಟ್ಟಿ ನಾನು ಮಾಡಿಟ್ಟಿದ್ದೇನೆ. ಏನೇನು ಪಟ್ಟಿಗಳಲ್ಲಿ ಕೆಲವುದನ್ನಾದ್ರೂ ನಮಗೆ ಹೇಳ್ಬೋದು? ಸರ್ಟನ್ಲಿ ನಾನು ಮಾಡ್ತೇನೆ. ಸರ್ಟನ್ಲಿ ಸಾಕಷ್ಟು ವಿಷಯಗಳು ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು, ಶಿಕ್ಷಣ ಕ್ಷೇತ್ರದಲ್ಲಿರಲಿ, ನೀರಾವರಿ ಇರಲಿ, ಎನರ್ಜಿ ಇರಿಗೇಷನ್ ಇರಲಿ, ಪ್ರತಿಯೊಂದರಲ್ಲಿ ಕೂಡ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಐತಿ. ನಾನು ಒಂದು ಸತ್ತೆ ಕೊರಿಯಾಕ್ಕೆ ಹೋಗಿದ್ದೆ. ಅಲ್ಲಿ LGದು ಫ್ಯಾಕ್ಟ್ರಿಗೆ ಹೋಗಿದ್ದೆ. ದೊಡ್ಡ ಫ್ಯಾಕ್ಟ್ರಿ ಅವ್ರದ್ದು LGದು. ಅವ್ರ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದ್ದರು, 30% ಗ್ರೋತ್ ಇಸ್ ಪಾಸಿಬಲ್, 10% ಗ್ರೋತ್ ಇಂಪಾಸಿಬಲ್ ಅಂತ. ಓಕೆ. ಹಾಂ, ಅಂದ್ರೆ 30% ಜಂಪ್ ನಿಮ್ಗೆ ವ್ಯಾಪಾರ ಬೆಳೆಸ್ಬೇಕಂದ್ರೆ ಸಾಧ್ಯ ಆಗುತ್ತೆ,
10% ಜಂಪ್ ನೀವು ವ್ಯಾಪಾರ ಬೆಳೆಸ್ಬೇಕಂದ್ರೆ ಸಾಧ್ಯ ಆಗಲ್ಲ ಅಂತ. ಆಮೇಲೆ ಇನ್ನೊಂದು ದೇರ್ ಇಸ್ ಅ ಸೇಯಿಂಗ್ ಇನ್ ಮ್ಯಾನೇಜ್ಮೆಂಟ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ 30% ಅಂತ. ಓಕೆ. ಓಕೆ, ಎಲ್ಲದೂ ಕೂಡ ಕನಿಷ್ಠ 30% ನಾವು ಸುಧಾರಿಸ್ಕೋಬೋದು. 1/3 ಯಾವಾಗಿದ್ದರೂ ಸುಧಾರಿಸ್ಬೋದು. ಅದು 1/3 ಸುಧಾರಿಸಿದ ಮೇಲೆ ಮತ್ತೆ ಅದರಲ್ಲಿ ಮತ್ತೆ 1/3 ಸುಧಾರಿಸ್ಲಿಕ್ಕೆ ಅವಕಾಶ ಇರುತ್ತೆ. ಖಂಡಿತವಾಗಿ ಈ ಸುಧಾರಣೆ ಅನ್ನೋದು ಸತತವಾಗಿ ಮಾಡಲಿಕ್ಕೆ ಸಾಧ್ಯ ಐತೆ. ಹಾಗಾಗಿ ನನಗೆ ಭರವಸೆ ಐತಿ, ನನಗೇನ ಇಲ್ಲ ಇವೇನು ಅದಾವಲ್ಲ ಇದೆಲ್ಲ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಕೈತಿ. ಎಲ್ಲ ಸುಧಾರಣೆ ಒಮ್ಮೆಲೆಗೆ ಒಬ್ಬರಿಂದ ಮಾಡಲಿಕ್ಕೆ ಆಗಲ್ಲ. ಆದರೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಾವು ಸರ್ಟನ್ಲಿ ಸುಧಾರಣೆ ನಾವು ಮಾಡ್ಬೋದು. ಸರ್, ಈಗ ನೀವು ಸುಧಾರಣೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ಕಾರ್ಯಾಂಗ ಅಥವಾ ನಿಮಗೆ ಅಪರ್ಚುನಿಟಿ ಸಿಕ್ಕಿದ್ರೆ ಸುಧಾರಣೆಗಳನ್ನು ಮಾಡ್ಬೋದು. ಈ ಶಾಸಕಾಂಗದಲ್ಲಿ ವಾಪಸ್ ನಾವು ಮಾತಾಡೋದು ಅಂತಾದರೆ, ಹಿಂದುಳಿದ ಪ್ರದೇಶಗಳಲ್ಲಿದೆ ತುಂಬ ಇದ್ದಾರೆ ಅಂಥ ಶಾಸಕರಿಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಹೆಂಗೆ ಇದು ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಸುಳ್ಯ ಕ್ಷೇತ್ರದಲ್ಲಿರ್ಬೋದು, ನಾವಲ್ಲಿ ಸುಳ್ಯ ಕ್ಷೇತ್ರದ ಎಲೆಕ್ಷನ್ ನೀವು ಹೇಳಿದಂಗೆ ದುಡ್ಡು ಇಲ್ಲದೆ ಆಗತ್ತೆ, ಆದರೆ ಆ ಕ್ಷೇತ್ರ ಕೂಡ ಅಭಿವೃದ್ಧಿ ಅಷ್ಟೊಂದು ಆಗ್ತಾ ಇರಲ್ಲ. ಅದೇ ರೀತಿ ಈಗ ನಾರ್ತ್ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಅಲ್ಲಿಯ ಶಾಸಕರುಗಳ ಅಭಿವೃದ್ಧಿ ಅಂದರೆ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ. ಅದಕ್ಕೂ ಇದೇ ಕಾರಣ ಇರ್ಬೋದಾ? ಇದು ಒಂದು ಟೋಟಲ್ ಮಲ್ಟಿಪಲ್ ಕಾರಣ ಅದಾವೆ. ಒಂದು ನಮ್ಮಲ್ಲಿ ಬೆಂಗಳೂರು ಕೇಂದ್ರಿತ ಡೆವಲಪ್ಮೆಂಟ್ ಮೈಂಡ್ಸೆಟ್ ಇದೆ. ಹೌದು. ಸೊ ಆ ಮೈಂಡ್ಸೆಟ್ ನಮ್ಮದು ಚೇಂಜ್ ಆಗಬೇಕು. ಈಗ ಏನು ಎಲ್ಲಿ ಸುಧಾರಣೆ ಇದ್ದಲ್ಲೇ ಸುಧಾರಣೆ ಮಾಡೋ ಇನ್ನೊಂದು ಸ್ವಲ್ಪ ಮೈನರ್ ಇಂಪ್ರೂವ್ಮೆಂಟ್ ಮಾಡೋದು ಭಾಳ ಸರಳ. ಎಲ್ಲೂ ಇಲ್ದಲ್ಲೇ ಮಾಡೋದು ಭಾಳ ಟೈಮ್ ಕನ್ಸ್ಯೂಮಿಂಗ್, ಭಾಳ ಎಫರ್ಟ್ ಇರುವಂಥ ಕೆಲಸ. ಅದ್ರ ಬಗ್ಗೆ ನಮ್ಮದು ರಾಜಕೀಯ ಬದ್ಧತೆ ಹೆಚ್ಚಾಗಬೇಕಾಗ್ತದೆ. ಇತ್ತೀಚೆಗೆ ನೀವು ಏರೋಸ್ಪೇಸ್ ನಿಮಗೆ ಕೊಡಿ ಅಂತ ಕೇಳಿದ್ರಿ. ದೇವನಹಳ್ಳಿ ಇದು ಇಶ್ಯೂ ಆದಾಗ ನಾವು ಇದು ಭೂಸ್ವಾಧೀನ ಮಾಡಿಕೊಡ್ತಿತ್ತು ನಿಮ್ಗೆ. ಅಲ್ಲಿ ಒಂದು ವೇಳೆ ಭೂಸ್ವಾಧೀನಕ್ಕೆ ಹೋದರೆ ಅಲ್ಲಿಯ ರೈತರಿಂದ ನಿಮಗೆ ರೆಸಿಸ್ಟೆನ್ಸ್ ಬರುತ್ತೆ ಅನ್ಸಲ್ವಾ? ಅಲ್ಲೇ ಭೂ ಸ್ವಾಧೀನ ಮಾಡಿಟ್ಟ ಭೂಮಿ, ಖಾಲಿ ಇದ್ದ ಭೂಮಿ 20 ವರ್ಷ ಆಯ್ತು. ಮತ್ತು ಯಾಕೆ ಸರ್ ನಿಮ್ಮ ಕಡೆ ಸರ್ಕಾರಗಳು ನೋಡ್ತಾ ಇಲ್ಲ? ಅಥವಾ ನಿಮ್ಮದೇ ಆದ ಸರ್ಕಾರ 4 ವರ್ಷ ಇತ್ತು, ಆ ಟೈಮಲ್ಲಾದರೂ ನೀವು ಟ್ರೈ ಮಾಡಿದ್ರಾ ಅಂತ? ಅದೇ ಹೇಳಿದ್ನಲ್ಲ, ನಮ್ಮ ರಾಜಕೀಯ ಬದ್ಧತೆ ಹೆಚ್ಚಾಗಬೇಕು. ಇವತ್ತು ನಾನು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಾಗ ಯಾರೋ ಒಬ್ಬರು ಹೇಳಿದರು, ಇಲ್ಲ ಅದಕ್ಕೆ ವಾತಾವರಣ ಬೇಕಾಗ್ತೈತಿ ಏರೋಸ್ಪೇಸ್ ಇಂಡಸ್ಟ್ರಿಗೆ. ಯಾವ ರೀತಿ ವಾತಾವರಣ ಅಂತ? ನಾನು ಅದೇ ಹೇಳ್ತೇನೆ. ಈಗ ಇಲ್ಲಿಂದ ನೀವು ಆಂಧ್ರ ಪ್ರದೇಶದವ್ರು ಹೇಳಿದರು, ನಮ್ಮಲ್ಲಿ ಬರ್ರಿ ಬೆಂಗಳೂರಿಂದ ಮುಂದೆ ನಾವು ಇಂಡಸ್ಟ್ರಿ ಕೊಡ್ತೇವೆ ಅಂತ. HALಗೂ ಆಫರ್ ಬಂದಿತ್ತು, ಅಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದ್ರು. ನೀವು ಈಗ ಅಲ್ಲೇನು ಕಿಯಾ ಫ್ಯಾಕ್ಟ್ರಿ ಆಗಿದೆ ಆಂಧ್ರದಲ್ಲಿ, ಅನಂತಪುರ ಹತ್ರ, ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೇನು ವಾತಾವರಣ ಐತಿ? ಅಲ್ಲಿ ಕುಡಿಯೋಕೆ ಚಹಾ ಸತೆ ಸಿಗೋದಿಲ್ಲ. ಕುಡಿಯೋಕೆ ನೀವು ಚಹಾ ಕುಡಿಬೇಕಂದ್ರೆ ಚಹಾ ಕುಡಿಲಿಕ್ಕೆ ಒಂದು ಅಂಗಡಿ ಇಲ್ಲ ಅಲ್ಲಿ. ಅಲ್ಲೇನು ವಾತಾವರಣ ಇದೆ? ಬೆಂಗಳೂರು ಏರ್ಪೋರ್ಟ್ದಿಂದ 2.5 ಗಂಟೆ ವ್ಯವಸ್ಥೆ ಇದೆ. ಅದೇ ಬೆಂಗಳೂರು ಏರ್ಪೋರ್ಟ್ದಿಂದ ನೀವು 4 ಗಂಟೆ ಹೋದ್ರೆ ನಮ್ಮೂರು ಬರ್ತೈತೆ. 4-4.5 ಗಂಟೆಗೆ ನೀವು ಬೆಂಗಳೂರು ಏರ್ಪೋರ್ಟ್ ಹುಬ್ಳಿ ನೀವು ಹುಬ್ಳಿ ಮುಟ್ಬೋದು. ಸೊ ಅಲ್ಲೇ ಅದಕ್ಕಿಂತ ನಮ್ಮ ಊರದಲ್ಲೇ ಸಾಕಷ್ಟು ವಾತಾವರಣ ಐತೆ. ಸೊ ವಾತಾವರಣ ಏನೋ ಹೇಳಿದರೆ ಇಲ್ಲ ಅಲ್ಲಿ ವಾತಾವರಣ ಬೇಕಂತ ಹೇಳೋದು. ಅಲ್ಲೇನು ಮಾಡ್ಬೇಕಾಕೈತಿ? ಈಗ ಅವರು ಬೆಂಗಳೂರು ಏರ್ಪೋರ್ಟ್ದಿಂದ 2.5 ಗಂಟೆಗೆ ನೀವು ದೂರ ಹೋದ್ರೆ ಆ ರಾಜ್ಯದವರು ಸಾಕಷ್ಟು ಬೆನಿಫಿಟ್ ಆಫರ್ ಮಾಡ್ತಾ ಇದ್ದಾರೆ ಆ ಏರೋಸ್ಪೇಸ್ ಇಂಡಸ್ಟ್ರಿಗೆ. ಹಾಗಾಗಿ ಅಲ್ಲಿ ಕಾಡದಲ್ಲಿ ಹೋಗಿ ಇಂಡಸ್ಟ್ರಿ ನಿಮ್ಮ ಸರ್ಕಾರನು ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿ ತೊಗೊಂಬರಕ್ಕೆ, ಕಲ್ಯಾಣ ಕರ್ನಾಟಕದಲ್ಲಿ ಇಂಡಸ್ಟ್ರಿ ತೊಗೊಂಬರ್ಲಿಕ್ಕೆ ನಾವು ಫೆಸಿಲಿಟಿ ಕೊಡಬೇಕಾಗತ್ತೆ, ಬೇರೆ ಫೆಸಿಲಿಟಿ ಕೊಡಬೇಕಾಗೈತೆ. ನೋಡಪ್ಪ, ಬೆಂಗಳೂರಲ್ಲಿದ್ದರೆ ನಿನಗೆ ನಾವು ₹100 ನಿಂಗೆ ಸಪೋರ್ಟ್ ಕೊಡುವಂಗಿದ್ರೆ ನೀನು ಉತ್ತರ ಕರ್ನಾಟಕದಲ್ಲಿ ಮಾಡ್ತೀರಿ ಅಂತಂದ್ರೆ ನಾವು ನಿಮ್ಗೆ ₹300 ನಾವು ಸಪೋರ್ಟ್ ಕೊಡ್ತೇವೆ. ನೀನು ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ತೀವಿ ಅಂತಂದ್ರೆ ನಿನಗೆ ₹400 ನಾವು ಸಪೋರ್ಟ್ ಕೊಡ್ತೇವೆ. ಈ ರೀತಿ ನಾವು ಮಾಡಿದ್ದೀವಿ ಅಂತಂದ್ರೆ, ಸಪೋರ್ಟ್ ಕೊಟ್ಟಿವಿ ಅಂತಂದ್ರೆ ನ್ಯಾಚುರಲಿ ಇಂಡಸ್ಟ್ರಿಗಳಲ್ಲಿ ಹೋಗ್ತಾರೆ. ಅವ್ರಿಗೇನು ಇಂಡಸ್ಟ್ರಿಯಲಿಸ್ಟಿಗೇನು ಅವ್ರಿಗೆ ಬೆಂಗಳೂರು ಬಗ್ಗೆನೂ ಮೋಹ ಇರೋದಿಲ್ಲ, ಆಂಧ್ರ ಪ್ರದೇಶ ಬಗ್ಗೆನೂ ಮೋಹ ಇಲ್ಲ. ಅವ್ರಿಗೆ ಬಿಸ್ನೆಸ್ ಅವ್ರಿಗೇನಿರೋದು ತಮ್ಮ ಪ್ರಾಫಿಟಬಿಲಿಟಿ ಬಗ್ಗೆ. ಖಂಡಿತವಾಗಿ. ಈಗ ಟ್ರಾನ್ಸ್ಪೋರ್ಟೇಷನ್ ಅವ್ರೇನು ಹೇಳ್ಬೋದು, ಇಲ್ಲಪ್ಪ ನಾವು ಬೆಂಗಳೂರಿಂದ ಇಲ್ಲಿಂದ ನಾವು ಪಾರ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಅದೇ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡಿದ್ವಿ ಅಂದರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗುತ್ತೆ. ಅಂದರೆ ಓಕೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ರಿಯಂಬರ್ಸ್ಮೆಂಟ್ ಮಾಡಲಿ ಗೌರ್ಮೆಂಟು. ಸರಿ, ನಿಮ್ಮದು ನೀವೀಗ ಏನು ಹೇಳಿದ್ರಿ ಅಲ್ಲ,
ನಿಮ್ಮದೇ ಒಂದು ಸರ್ಕಾರ 4 ವರ್ಷ ಇತ್ತು, ಆವಾಗ ಯಾವ ರೀತಿಯ ಪ್ರಯತ್ನ ಆಗಿತ್ತು ಸರ್? ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವ್ರಿಗೆ ಚೀಫ್ ಕನ್ವಿನ್ಸ್ ಮಿನಿಸ್ಟರ್ ಮಾಡಿ ಆಗಿದ್ದು. ಹೌದು. FMCG ಕ್ಲಸ್ಟರ್ಗೆ ಇದು ಮಾಡ್ತು. ಜಗದೀಶ್ ಶೆಟ್ಟರ್ ಇದ್ದಾಗ ಆ ವಿಚಾರ ಮುನ್ನೆಲೆಗೆ ಬಂತು. 2012 FMCG ಮಾಡ್ಬೇಕಂತ, 12ರಲ್ಲಿ FMCG ಕ್ಲಸ್ಟರ್ ಮಾಡ್ಬೇಕಂತೇಳಿ 2014ರಲ್ಲಿ 14 2014 2000 ನಮ್ಮ ಸರ್ಕಾರ 2013 ತನಕ ಇತ್ತು ಸರ್. 2019ರಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾಗ ಅದು ವಿಚಾರ ಬಂತು. ಅಲ್ಲ ಸರ್, ಜಗದೀಶ್ ಶೆಟ್ಟರ್ ಅವರು 2012-13ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಇಲ್ಲ, ಅವಾಗ ಆಗಲಿಲ್ಲ ಇದು ಅವರು ಮಿನಿಸ್ಟರ್ ಇದ್ದಾಗ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ 2020ರಲ್ಲಿ ಏನೋ ಅವ್ರು ಇಂಡಸ್ಟ್ರಿ ಮಿನಿಸ್ಟರ್ ಆದರು. ಅವಾಗ ಈ ವಿಚಾರ ಬಂತು FMCG ಕ್ಲಸ್ಟರ್ ಮಾಡ್ಬೇಕಂತೇಳಿ. ಅದಾದ ನಂತರ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆದರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅದು FMCG ಕ್ಲಸ್ಟರ್ಗೆ ಸ್ಪೆಷಲ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸು ಅದು ಎಲ್ಲ ಕೊಟ್ಟರು. ಆಮೇಲೆ ಲ್ಯಾಂಡು ಕೂಡ ಕಡಿಮೆ ರೇಟಲ್ಲಿ ಕೊಡಬೇಕಂತೇಳಿ ಮಾಡಿದರು. ಯಾವ ರೇಟಿಗೆ ಸಕ್ಸಸ್ ಆಗಿದೆ ಅದನ್ನೈತಲ್ಲಿ ನೆಕ್ಸ್ಟ್ ಬಂದ ಕೂಡ ಅದು ರೇಟ್ ಏರಿಸ್ಬಿಟ್ರು, ಲ್ಯಾಂಡ್ ರೇಟ್ ಏರಿಸ್ಬಿಟ್ರು. ಅವ್ರ ಇಂಡಸ್ಟ್ರಿಗಳೆಲ್ಲ ಬರೋರೆಲ್ಲರೂ ವಾಪಸ್ ಹೋಗ್ರು. ಸೊ ಅದು ಫೇಲ್ಯೂರ್ ಆಗೋಯ್ತು. FMCG ಕ್ಲಸ್ಟರ್ ಟೇಕ್ ಆಫ್ ಆಗೇ ಇಲ್ಲ. ಟೇಕ್ ಆಫ್ ಆಗಲಿಲ್ಲ. ನಾನು ಹೇಳೋದು ಅಂತಂದ್ರೆ ಇದಕ್ಕೆ ನಾವು ಸ್ಪೆಷಲ್ ಸಪೋರ್ಟ್ ಕೊಟ್ರೆ ಇಂಡಸ್ಟ್ರಿಗಳು ಬರ್ತಾರೆ. ಸರ್, ಇವಾಗ ಅದ್ರ ಬಗ್ಗೆ ಯಾವ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ FMCG ಕ್ಲಸ್ಟರ್ಗೆ? ನಾವು ಪ್ರಯತ್ನ ಭಾಳ ಮಾಡಿದ್ದೇವೆ. ನಾವು ಇನ್ನು ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದೇನೆ, ಇನ್ನು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿಗೂ ಪತ್ರ ಬರೆದಿದ್ದೇನೆ. FMCG ಕ್ಲಸ್ಟರ್ ಟೇಕ್ ಆಫ್ ಮಾಡೋಕ್ಕೆ ಏನಾದರೂ ಮಾಡಿರಿ, ಅದಕ್ಕೇನಾದರೂ ವ್ಯವಸ್ಥೆ ಮಾಡಿರಿ ಅಂಥೇಳಿ. ಅದಕ್ಕೆ ಎಷ್ಟು ಪ್ರಯತ್ನ, ಎಷ್ಟು ಸರ್ಕಾರದಿಂದ ಬೆಂಬಲ ಸಿಗಬೇಕು ಅಷ್ಟು ಮಟ್ಟಿಗೆ ಸಿಗ್ತಾ ಇಲ್ಲ. ಸರ್, ನೀವು ವಿಧಾನಸಭೆಯಲ್ಲಿ ಇನ್ಫೋಸಿಸ್ ವಿರುದ್ಧ ಒಂದು ಧ್ವನಿ ಎತ್ತಿದ್ರಿ. ಅದೇ ಯಾವ ಕಾರಣಕ್ಕಾಗಿತ್ತು ಸರ್? ಅಂದರೆ ಯಾವುದು, ಏನಾದರೂ ಸ್ಪೆಸಿಫಿಕ್ ರೀಸನ್ ಆಗಿತ್ತಾ? ನೋಡ್ರಿ, ಇನ್ಫೋಸಿಸ್ಗೆ ಅಲ್ಲಿ ಅಥವಾ ನಮ್ಮಲ್ಲಿ ಅಲ್ಲಿ ಪಕ್ಕದಲ್ಲೇ ದೇಶಪಾಂಡೆ ಫೌಂಡೇಶನ್ ಐತಿ. ಅವ್ರಿಗೆಲ್ಲ ಅವರಿಬ್ಬರಿಗೂ ದುಡ್ಡು ಜಾಗ ಕೊಟ್ಟಿದ್ದೆ. ಅದು ನಮ್ಮ ಏರ್ಪೋರ್ಟ್ ಸಂಬಂಧ ಅಕ್ವಿಷನ್ ಮಾಡಿದಂಥ ಜಾಗ. ಏರ್ಪೋರ್ಟಲ್ಲಿ ಅಷ್ಟು ಜಾಗ ಬೇಡ ಅಂದಮೇಲೆ ಅದೇನು ಪಕ್ಕದಲ್ಲಿ ಜಾಗ ಉಳಿತು, ಅದನ್ನು ಇಂಡಸ್ಟ್ರಿಗೆ ಕೊಡಬೇಕು ಅಂಥೇಳಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ದವ್ರು ಮಾಡಿದರು. ಆವಾಗ ಮೂಲ ರೈತರು ಯಾರ್ದು ಜಾಗ ಇತ್ತು ಅವರು ಅದಕ್ಕೆ ವಿರೋಧ ಮಾಡಿ ಕೋರ್ಟಿಗೆ ಹೋದರು. ಇಲ್ಲ, ನೀವು ಏರ್ಪೋರ್ಟ್ ಸಂಬಂಧ ಜಾಗ ತೆಗೆದುಕೊಳ್ತೇವೆ ಅಂತ ನಮ್ಮ ಕಡೆ ಜಾಗ ತೊಗೊಂಡಿದ್ರಿ, ಏರ್ಪೋರ್ಟಿಗೆ ಬೇಡ ಅಂದಮೇಲೆ ಆ ಭೂಮಿ ನಮಗೆ ವಾಪಸ್ ಕೊಡಿ. ನಮ್ಮ ಪೊಸಿಷನ್ ಏನಾಗಿದೆ, ಅದರ ಉದ್ದೇಶ ಬೇರೆ ಉದ್ದೇಶದ ಅದನ್ನು ವಾಪಸ್ ಕೊಡಿ ಅಂತ ಅವ್ರು ನ್ಯಾಯಯುತವಾಗಿ ಹೋದರು ಅವರು. ಯಾಕಂದ್ರೆ ಅಷ್ಟೊತ್ತಿಗೆ ಏನಾಗಿತ್ತು, ಲ್ಯಾಂಡದ ರೇಟು ಭಾಳ ಏರಿತ್ತು. 1.5 ಕೋಟಿ ರೂಪಾಯಿ ಅಂದಾಜು ಪರ್ ಎಕರ್ ರೇಟ್ ಅಲ್ಲೇ ಆಗಿತ್ತು. ಸೊ ಅವಾಗೈತಲ್ಲ, ನಾವು ಆ ರೈತರಿಗೆ ಕನ್ವಿನ್ಸ್ ಮಾಡಿದ್ವಿ. ಇಲ್ಲ, ನೀವು ಇಲ್ಲಿ ಇನ್ಫೋಸಿಸ್ ಅಂತ ಕಂಪ್ನಿ ಬಂದರೆ ಇಲ್ಲಿ ನಿಮಗೆಲ್ಲ ಉದ್ಯೋಗ ಅವಕಾಶ ಆಕ್ಕಾವ ಎಲ್ಲ ಹುಡುಗರಿಗೆ. ಅದ್ರ ಜೊತೆ ಒಂದು ಸಾಫ್ಟ್ವೇರ್ ಜಾಬ್ ಆದರೆ ಅಂಕಿ ಸಂಖ್ಯೆ ಪ್ರಕಾರ ಹೇಳ್ತಾರೆ 5 ಬೇರೆ ಉದ್ಯೋಗಗಳು ಸೃಷ್ಟಿ ಆಗ್ತಾವೆ ಅಂಥೇಳಿ. ಮತ್ತು ಇನ್ಫೋಸಿಸ್ ಬರೋದ್ರಿಂದ ನಿಮ್ಮಲ್ಲಿ ರೆಂಟಿಗೆ ಜನ ಬರ್ತಾರೆ, ಬೇರೆ ಬೇರೆ ರೀತಿ ಅನುಕೂಲ ಆಗ್ತೈತಿ, ನಿಮ್ಮೆಲ್ಲ ಹೆಚ್ಚು ಬೆಳವಣಿಗೆ ಆಗ್ತೈತಿ, ಅದಕ್ಕೆ ಸಹಾಯ ಮಾಡಿರಿ ಅಂಥೇಳಿ ಅವರಿಗೆ ಕನ್ವಿನ್ಸ್ ಮಾಡಿದ್ವಿ. ರೈತರಿಗೆ ಅದು ಹೊಡೆದಾಡುವಂಥ ಭಾಳ ಶಕ್ತಿನೂ ಇದ್ದಿದ್ದಿಲ್ಲ. ಅವ್ರು ಕನ್ವಿನ್ಸ್ ಆದರೂ ಅದನ್ನು ಬಿಟ್ಟುಕೊಟ್ರು. ಇವ್ರಿಗೆ 25 ಲಕ್ಷ ರೂಪಾಯಿನ ಪರ್ ಲ್ಯಾಕಿಗೆ ಎಕರೆಗೆ ಜಾಗ ಸರ್ಕಾರ ಕೊಡ್ತು. ಹೊರಗೆ 1.5 ಕೋಟಿ ರೂಪಾಯಿ ಇತ್ತು. ರೈತರಿಗೆ ವಾಪಸ್ ಹೋಗಿದ್ರೆ ರೈತರು 1.5 ಕೋಟಿ ರೂಪಾಯಿಗೆ ಅದನ್ನು ಜಾಗ ಮಾರ್ತಿದ್ರು. ಅವ್ರು ರೈತರು ಪಾಪ ಅವರು ಒಪ್ಕೊಂಡ್ರು, ನಾವು ಹೇಳಿದ್ದು ಕನ್ವಿನ್ಸ್ ಮಾಡಿದ್ದಕ್ಕೆ. ಇವ್ರಿಗೆ 25 ಲಕ್ಷ ರೂಪಾಯಿಗೆ ಜಾಗ ಕೊಟ್ಟರು. ಇವ್ರು ಸುಮಾರು 50 ಎಕರೆ ಜಾಗ ತೊಗೊಂಡ್ರು. 50 ಎಕರೆ ಜಾಗ ಯಾಕೆ ಬೇಕಾಯ್ತಪ್ಪ ಇವ್ರಿಗೆ ಒಂದು ಕ್ಯಾಂಪಸ್ ಮಾಡೋಕ್ಕೆ, ಬಿಲ್ಡಿಂಗ್ ಕಟ್ಟೋಕೆ ಎಷ್ಟು ಜಾಗ ಬೇಕು ಅಷ್ಟು ಲ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. ಹೌದು, ಲ್ಯಾಂಡ್ ಹೋಲ್ಡಿಂಗ್ ಮಾಡಿದರು. ಲ್ಯಾಂಡ್ ಹೋಲ್ಡಿಂಗ್ ಮಾಡಿ ಅಲ್ಲಿ ಗಿಡ ಹಚ್ಚಿದ್ರು. ಒಂದು 3 ಎಕರೆದ ಜಾಗದಾಗನ ಒಂದು ಕ್ಯಾಂಪಸ್ ಕಟ್ಟಿದ್ರು. ಕ್ಯಾಂಪಸ್ ಕಟ್ಟಲ್ಲಿ ಎಂಪ್ಲಾಯೀಸನ್ನು ರಿಕ್ರೂಟ್ ಮಾಡ್ಬೇಕಲ್ಲ, ರಿಕ್ರೂಟ್ ಮಾಡಲಿಲ್ಲ. ಏನೊಂದು ರೀಸನ್ ಹೇಳ್ಕೊಂಡು ಕುಂತ್ರಿ, ಇಲ್ಲ ಇಲ್ಲೇ ಹುಬ್ಬಳ್ಳಿಗೆ ಯಾರು ಬರೋಕ್ಕೆ ತಯಾರಿಲ್ಲ, ಈ 2 ಟೈರ್ ಸಿಟಿಗೆ ಯಾರು ಬರೋದಿಲ್ಲ, ಹಿಂಗೆ ಅಂತ ಹೇಳ್ಕೊಂಡು ಕುಂತ್ರು. ಅದಕ್ಕೆ ಸರ್ಕಾರಕ್ಕೆ ಹೇಳಿದ್ದೆ, ಮತ್ತು ಇವ್ರಿಗೆ ನಾವು ಕೊಟ್ಟಿದ್ದ ಜಾಗ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿರಿ ಅಂಥೇಳಿ, ಅಲ್ಲೇ ಇನ್ಫೋಸಿಸ್ ಕ್ಯಾಂಪಸ್ ಮಾಡಿ ಇಂಜಿನಿಯರಿಂಗ್ ಜನ ಬರಲಿ, ಮೈಸೂರು ಕ್ಯಾಂಪಸ್ ಅವರಿಂದ 1:5 ಜಾಬ್ ಕ್ರಿಯೇಟ್ ಆಗ್ತೈತೆ, ಅದೆಲ್ಲ ಆಗಲಂತೆ. ಮತ್ತು ಆ ಉದ್ದೇಶ ಈಡೇರೋದಿಲ್ಲ ಅಂತಂದ್ರೆ ಏನು ಪರ್ಪಸ್, ಜಾಗ ಕೊಟ್ಟು ಫಾಯ್ದೆ ವಾಪಸ್ ತಗೋರಿ ಅಂತ ಹೇಳಿದೆ ನಾನು ಜಾಗ. ಆಮೇಲೆ ಅದು ಯಾವಾಗ ವಿಷಯ ಭಾಳ ದೊಡ್ಡದಾಗಿ ಇದು ಆಯ್ತು, ಅವಾಗ ಇನ್ಫೋಸಿಸ್ದವ್ರು ಎಚ್ಚೆತ್ತರ. ಈಗ ನಾನು ಹೇಳಿದ ಅದು ಕ್ವಶನ್ ರೈಸ್ ಮಾಡಿ ಒಂದು 6-8 ತಿಂಗಳಲ್ಲಿ ಇವತ್ತು 1,000 ಜನ ಅಲ್ಲಿ
ಕ್ರಾಸ್ ಆಗಿದ್ದಾರಂತ ಆ ಕ್ಯಾಂಪಸ್ದಲ್ಲಿ. ಸರ್ ಹಾಗಿದ್ರೆ ಈಗ ಮತ್ತೆ ಕ್ವಶನ್ ಇದಾಗತ್ತೆ, ವಿಧಾನಸಭೆಯಲ್ಲಿ ಯಾವಾಗ ಒಂದು ವಾಯ್ಸ್ ರೈಸ್ ಆಗುತ್ತೆ ಅದು ಜನಸಾಮಾನ್ಯನ ಜೀವನದ ಮೇಲೆ ಖಂಡಿತವಾಗಿ ಇಂಪ್ಯಾಕ್ಟ್ ಆಗತ್ತೆ ಅಂತ 100% ಆಗುತ್ತೆ ಅಲ್ವಾ? ಹಾಂ. ಆದರೆ ಅದ ವಾಯ್ಸ್ದಿಂದನೇ ಎಲ್ಲಾದರೂ ಸೊಲ್ಯೂಷನ್ ಆಗಲ್ಲ. ಅಲ್ಲ, ಅದು ಒಂದು ಸೊಲ್ಯೂಷನ್ ಅದೊಂದು ಕೊಡ್ಬೋದು. ದೊಡ್ಡ ಫೋರಮ್. ಹೌದು ಅದೊಂದು ದೊಡ್ಡ ಫೋರಮ್ ಜನರಿಗೆ ಸೊಲ್ಯೂಷನ್ ಕೊಡಲಿಕ್ಕೆ. ಸರ್, ನೀವೀಗ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿದ್ದೀರಾ ಸರ್. ನಿಮ್ಮ ರಾಜಕೀಯ ಭವಿಷ್ಯ ಅಂದರೆ ನಿಮ್ಮ ಕನಸುಗಳೇನು ಸರ್? ನಿಮಗೆ ಮುಂದೆ ಯಾವ ಪೊಸಿಷನ್ಗೆ ಹೋಗಬೇಕು ಅಂತ ಒಂದು ಕನಸಿರುತ್ತೆ? ಈಗ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತನಾ, ಅಥವಾ ನಿಮಗೆ ನಾನು ಅವಾಗಲೇ ಕೇಳಿದಾಗೆ ನ್ಯಾಷನಲ್ ಪೊಲಿಟಿಕ್ಸ್ಗೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಈಗ ಪ್ರಸಕ್ತ ರಾಜಕೀಯ ಪರಿಸ್ಥಿತಿಯಲ್ಲಿ BJPಯಲ್ಲಿ ನಿಮಗೆ ಯಾವುದಾದ್ರು ಜವಾಬ್ದಾರಿಯ ನಿರೀಕ್ಷೆ ಇದೆಯಾ? ಯಾವ ರೀತಿ ಇದೆ ಅಂತ? ರಾಜಕಾರಣಗಳಂತಂದಮೇಲೆ ನಮ್ಗೆ ಯಾವಾಗಿದ್ದರೂ ಆ್ಯಂಬಿಷನ್ ಇರೋದು ಸಹಜ. ಆದರೆ ನಾ ಈ ಫೀಲ್ಡಿಗೆ ಬಂದಿದ್ದು ವ್ಯಾಪಾರದ ಬಿಟ್ಟು ನಾನು ಈ ಫೀಲ್ಡಿಗೆ ಬಂದೆ. ವ್ಯಾಪಾರದಲ್ಲಿ ನಾನು ಒಳ್ಳೆ ರೀತಿಯಿಂದ ವ್ಯಾಪಾರ ಮಾಡ್ತಿದ್ದೆ, ಒಳ್ಳೆ ರೀತಿಯಿಂದ ದುಡ್ಡು ಮಾಡಿದೆ. ಅದನ್ನು ಬಿಟ್ಟು ನಾ ಇಲ್ಲಿ ಬಂದಿದ್ದಂದ್ರೆ ನನಗಿಲ್ಲೇ ಈ ರಾಜಕಾರಣದಿಂದ ಭಾಳಷ್ಟು ಜನಕ್ಕೆ ಭಾಳಷ್ಟು ವ್ಯವಸ್ಥೆಯನ್ನು ಸುಧಾರಣೆ ಮಾಡೋಕ್ಕೆ ಇಲ್ಲಿ ಸಾಧ್ಯ ಇದೆ. ಸರ್, ನಿಮ್ಗೆ ಯಾವ ಥರ ರಿಗ್ರೆಟ್ ಆಗಿದೆಯಾ? ರಿಗ್ರೆಟ್ ಇಲ್ಲ ನನಗೇನು. ಯಾಕಂದ್ರೆ ನೀವು ನಿಮ್ಮ ತಂದೆಯವರಿಗೆ ನೀವು ಪೊಲಿಟಿಷಿಯನ್ ಆಗೋದೇ ಇಷ್ಟ ಇರಲಿಲ್ಲ ಅಂತೆ. ಹಾಗಿದ್ದ ಮೇಲೂ ಈಗ 13 ವರ್ಷ ಸುದೀರ್ಘ ರಾಜಕಾರಣದಲ್ಲಿ 13 ವರ್ಷ ಸುದೀರ್ಘ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕೆಂದರೆ ರಾಜಕಾರಣ ಇಸ್ ಮ್ಯಾರಥಾನ್. ಆದರೂ ಕೂಡ ಎಲ್ಲೋ ನಿಮ್ಮ ಮನಸ್ಸಿಗೆ ನಿಮ್ಮ ಹೆಸರು ಬಂದಿತ್ತು, ಮುಖ್ಯಮಂತ್ರಿ ಆಗ್ತಾರೆ ಅಂತ ತುಂಬಾ ಇದಾಗಿತ್ತು. ನಿಮಗೆ ಮಿಸ್ ಆಯಿತು ಅಂತ ಅನ್ನಿಸ್ತಾ ಯಾವತ್ತಾದರೂ? ಇಲ್ಲ, ನನಗೇನು ರಾಜಕಾರಣದಲ್ಲಿ ರಿಗ್ರೆಟ್ ಇಲ್ಲ. ನಮ್ಮ ತಂದೆಯವರು ರಾಜಕಾರಣದಿಂದ ನಿವೃತ್ತಿ ಹೊಂದಿದರು. ನನಗನ್ಸಿದ ಮಟ್ಟಿಗೆ ಅವರೊಬ್ಬರು ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ನನಗನ್ಸಿದ ಮಟ್ಟಿಗೆ ಅವರು ನನ್ನ ಮುಂದೆ ಯಾವಾಗೂ ಹೇಳಿಲ್ಲ. ಆದರೆ ನನಗನ್ಸಿದ ಮಟ್ಟಿಗೆ ಅವರು ರಾಜಕಾರಣದಿಂದ ನಿವೃತ್ತಿ ಹೊಂದಿದ್ದು ರಾಜಕಾರಣದಲ್ಲಿರುವಂಥ ಹೊಲಸಿನ ಕಾರಣಕ್ಕೆ, ಅಲ್ಲಿರುವಂಥ ಭ್ರಷ್ಟಾಚಾರ, ಅಲ್ಲಿರುವಂಥ ಜಾತಿ ವ್ಯವಸ್ಥೆ, ರಾಜಕಾರಣದಲ್ಲಿರುವಂಥ ವರ್ಕಿಂಗ್ ಟೋಟಲ್ ಏನಿದೆ ಅದರಿಂದ ಅವರ ಮನನೊಂದು ಭ್ರಮನಿರಸನ ಆಗಿ ನನಗನ್ಸಿದ ಮಟ್ಟಿಗೆ ಅವರು ರಾಜಕಾರಣದಿಂದ ಅವರು ನಿವೃತ್ತಿ ಆಗ್ಬೇಕಂತೆ ಘೋಷಣೆ ಮಾಡಿದ್ರು ಅಂಥೇಳಿ ನನಗನ್ಸುತ್ತೆ. ಅವ್ರು ನನ್ನ ಮುಂದೆ ಯಾವಾಗೂ ಹೇಳಿಲ್ಲ. ಆ ಸಂದರ್ಭದಲ್ಲಿ ನಾನು ರಾಜಕಾರಣಕ್ಕೆ ನಾನು ಬರ್ಬೇಕಂತೇಳಿ ನಾವು ವಿಚಾರ ಮಾಡಿದಾಗ ಅವರು ನನಗೆ ಬೇಡ ಅಂತ ಹೇಳಿದರು. ಎಲ್ಲಿ ತನಕ ಅಂತಂದ್ರೆ ಅವರು ನನ್ನ 1ನೇ ಎಲೆಕ್ಷನ್ನಿಗೆ ಕ್ಯಾಂಪೇನಿಗೆ ಕೂಡ ನಮ್ಮ ತಂದೆಯವರು ಬರಲಿಲ್ಲ. ರಾಜಕಾರಣಿ ಆಗೋದು ಬೇಡ ಅಂತ ಅವ್ರಿಗಿತ್ತು. ಅದಕ್ಕೆಲ್ಲ ಅವ್ರೇನು ಹೇಳಿದ್ರು, ನಾನು ರಾಜಕಾರಣದಿಂದ ನಿವೃತ್ತಿ ಆಗಿಬಿಟ್ಟಿದ್ದೇನೆ, ನನ್ನ ಮಗ ನಿಂತರು ಅಥವಾ ಬೇರೆ ಯಾರು ನಿಂತರು ನನಗೆ ಸಕ್ರಿಯ ರಾಜಕಾರಣದಲ್ಲಿ ನಾನು ಹೋಗೋದಿಲ್ಲ, ಹಂಗಾಗಿ ನಾನು ನಿನ್ನ ಕ್ಯಾಂಪೇನಿಗೆ ಬರಲ್ಲ ಅಂತ. ಸರ್, ಅವ್ರು ಮಿನಿಸ್ಟರ್ ಆಗಿದ್ದವ್ರಂತ ಡಿಸಿಷನ್ ಯಾಕೆ ತಗೊಂಡ್ರು ಅಂತ? ಅವ್ರು ಮಿನಿಸ್ಟರ್ ಆಗಿದ್ದಿಲ್ಲ, ಅವ್ರ ಕ್ಯಾಬಿನೆಟ್ ರ್ಯಾಂಕ್ ಇತ್ತು. ನಾ ಹೇಳಿದ್ನಲ್ಲ, ಅವ್ರಿಗೆ ಮೋಸ್ಟ್ಲಿ ರಾಜಕೀಯ ವ್ಯವಸ್ಥೆಯಿಂದ ಒಂದು ಸಮಾಜ ಸುಧಾರಣೆ ವ್ಯವಸ್ಥೆ ಸುಧಾರಣೆ ಮಾಡ್ಬೇಕಂತ ನನಗನ್ಸಿದ ಮಟ್ಟಿಗೆ ಅವ್ರು ರಾಜಕಾರಣಕ್ಕೆ ಬಂದಿದ್ದರು. 1981ರಲ್ಲಿ ಗೋಕಾಕ್ ಚಳವಳಿ ಮೂಲಕ ಅವರು ರಾಜಕಾರಣಕ್ಕೆ ಬಂದರು. ಗೋಕಾಕ್ ಚಳವಳಿ ಒಂದು ತುಂಬ ದೊಡ್ಡ ಚಳವಳಿಯಾಗಿ, ವಿಶೇಷವಾಗಿ ನಿಮ್ಮ ಉತ್ತರ ಕರ್ನಾಟಕದ ಒಂದು ದೊಡ್ಡ ಚಳವಳಿ. ಸೊ ಆ ಚಳವಳಿಯಿಂದ ಅವರು ಸುದೀರ್ಘ ರಾಜಕಾರಣ ಮಾಡಿದ್ರು. 5 ಬಾರಿ MLA ಆದರು. ನಿಮ್ಗೆ ಅದು ಇನ್ಸ್ಪೈರ್ ಆಯ್ತಾ, ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಇನ್ಸ್ಪಿರೇಷನ್ ಆಯ್ತಾ? ಇಲ್ಲ, ನಮ್ಮ ತಂದೆಯವರು ರಾಜಕಾರಣಕ್ಕೆ ಜಾಯ್ನ್ ಆದಮೇಲೆ ನಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಕುಂಠಿತ ಆಯಿತು. ಅದರ ಮೂಲಕ ನಮ್ಮ ಕುಟುಂಬದಲ್ಲಿ ಕೂಡ ನಮಗೆ ತೊಂದರೆಗಳಾದವು. ಆದರೂ ಕೂಡ ನಮ್ಮ ತಂದೆಯವರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದರು. ಧಾರವಾಡದ ಸೇವೆ, ಜನರ ಸೇವೆ ಮಾಡಿದರು. ಹಾಗಾಗಿ ಅದು ನನಗೆ ಸಟನ್ಲಿ ಅದೊಂದು ಇನ್ಸ್ಪಿರೇಷನ್. ಸರ್, ನಿಮ್ಮ ತಂದೆಯವರು RSS ಬ್ಯಾಕ್ಗ್ರೌಂಡ್ ಆಗಿ ಇದು ಮಾಡಿದವರು, ನಿಮಗೂ RSSನ ಶಾಖೆಗಳಿಗೆ ಹೋಗಿ ನೀವು ಬೆಳೆದವರು. ಪ್ರಸಕ್ತದ ರಾಜಕಾರಣದಲ್ಲಿ ಆ ಕ್ಯಾಡ್ರೆ ಬೇಸ್ಡ್ ಸಂಘಟನೆ ಎಲ್ಲೋ ವೀಕ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗೇನಿಲ್ಲ. ಸಂಘದ ಕೆಲಸ ವ್ಯಕ್ತಿಗಳನ್ನ ತಯಾರು ಮಾಡೋದು. ಇವತ್ತು ನರೇಂದ್ರ ಮೋದಿ ಅಂತ ವ್ಯಕ್ತಿ ದೇಶದಲ್ಲಿ ಬಂದಿದ್ದಾರಂತಂದ್ರೆ ಅವ್ರ ಮೂಲಕ ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ತೊಂದರೆಗಳಿದ್ದಾಗ ಕೂಡ ನಮ್ಮ ದೇಶ ಇವತ್ತು ಶಾಂತವಾಗಿದೆ, ಸುಭದ್ರವಾಗಿದೆ, ಸಶಕ್ತವಾಗಿ ಮುನ್ನಡೀತಾ ಇದೆ.
ನಮ್ಮ ಸಂಸ್ಕೃತಿ ಇವಾಗೆಲ್ಲ ಮೊದಲು ಅವಾಗೂ ಸಿಗದಂಥ ಆದ್ಯತೆ ಈಗ ಸಿಗಾತೈತಿ. ಅದನ್ನು ಗುರುತಿಸುವಂಥ ಕೆಲಸ ಆಗತ್ತೈತೆ ಅಂದ್ರೆ ಅದರದ್ದು ಮೂಲ ಕಾರಣ ಸಂಘ. ಸರ್, ಸಂಘ ಅಂದರೆ ಶಿಸ್ತು ಅಂತ ಲೆಕ್ಕ. ಶಿಸ್ತಿನ ಪಾರ್ಟಿ ಅಂತಲೇ ಬಿ ಜೆ ಪಿ ಹೆಸರು. ಆದರೆ ಈ ನಾವು ಕರ್ನಾಟಕಕ್ಕೆ ಬಂದರೆ ತುಂಬಾ ಶಿಸ್ತು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನಂತೀರಾ ಸರ್? ಇರ್ತೈತಿ, ಎಲ್ಲ ಮಕ್ಕಳು ಒಂದೇ ಟೈಪ್ ಇರೋದಿಲ್ಲ. ಸಂಘದ ಆರ್ ಎಸ್ ಎಸ್ದ ಎಲ್ಲ ಮಕ್ಕಳು ನಮ್ಮ ಮನ್ಯಾಗೂ ಸತೆ ಅಥವಾ ಯಾರ್ದೋ ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು, ಒಬ್ಬ ಮಗ ಓಡಾಡಿರ್ತಾನೆ, ಒಬ್ಬ ಮಗ ಶಾಂತ ಇರ್ತಾನೆ, ಒಬ್ಬ ಮಗ ಮುಂದೆ ಬೆಳಿತಾನೆ, ಒಬ್ಬ ಮಗ ದೇಶಕ್ಕೆ ಚಲೋ ಮಾಡ್ತಾನೆ, ಒಬ್ಬ ಮಗ ದೇಶಕ್ಕೆ ಕೆಟ್ಟ ಮಾಡ್ತಾನೆ, ಸಮಾಜ. ಹಂಗೆ ಸಂಘದ ಉದ್ದೇಶ, ಸಂಘದ ಧ್ಯೇಯ ಅವೆಲ್ಲ ಒಳ್ಳೆಯವಿದ್ದಾಗೂ ಕೂಡ ಅದನ್ನು ಕಾರ್ಯರೂಪಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ತೆಗೆದುಕೊಂಡು ಬರಬೇಕಾದವರು ಭಾರತೀಯ ಜನತಾ ಪಕ್ಷದವರು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕತ್ವ ಅದು ಒಂದೊಂದು ಟೈಮ್ ತಪ್ಪು ಚಾನ್ಸ್ ಇರ್ತೈತಿ. ಹಾಗಾಗಿ ಎಲ್ಲ ವ್ಯವಸ್ಥೆಯಲ್ಲೂ ತಪ್ಪುಗಳಾಗಂಗೆ ಇಲ್ಲೂ ಕೂಡ ತಪ್ಪುಗಳ ಆಗಿದಾವೆ. ಆ ತಪ್ಪುಗಳನ್ನು ತಿದ್ದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆಯಾ? ಆಗ್ತಾ ಇದೆ, ಆಗಲ್ಲ ಅಂತಲ್ಲ. ಎಷ್ಟು ಮಟ್ಟಿಗೆ ಆಗಬೇಕು ಅಷ್ಟು ಮಟ್ಟಿಗೆ ಆಗಿರೋಕ್ಕಿಲ್ಲ. ಸೊ ನಿಮ್ಮ ಪ್ರಕಾರ ಈಗ ನೀವು 4 ವರ್ಷ ಅಧಿಕಾರದಿಂದ ಇಳಿದಾಗ ನಿಮ್ಗೆ ಯಾವ ತಪ್ಪುಗಳಿಂದಾಗಿ ನೀವು ಅಧಿಕಾರ ಕಳ್ಕೊಂಡ್ರಿ ಅಂತ ಅನ್ನಿಸ್ತು ಸರ್? ನೋಡ್ರಿ, ಭಾರತೀಯ ಜನತಾ ಪಕ್ಷದ ಮತದಾರರು ಭಾರತೀಯ ಜನತಾ ಪಕ್ಷದಿಂದ ನಿರಾಶರಾಗಿ ನಮ್ಮಿಂದ ದೂರ ಹೋಗಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಬಂತು. ಸರ್, ಒಂದು ಇದು ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಾದ್ರೆ ನಿಮಗೆ ಕಾಂಗ್ರೆಸ್ಸಿಗೂ ನಿಮಗೂ 6% ಡಿಫ್ರೆನ್ಸ್ ಇತ್ತು ಸರ್. ನೀವೆಲ್ಲೋ ನಿಮ್ಮ ಸರ್ಕಾರ ಇದ್ದಾಗ ಕೆಲವೊಂದು ತಳಮಟ್ಟದ ವೋಟರ್ಸ್ ಬೇಸ್ ಏನಿದೆ ಅವ್ರನ್ನ ತಲುಪಕ್ಕೆ ನೀವು ಆಗಿದ್ದೀರಾ ಅಂತ, ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಅದನ್ನು ಸ್ವಿಂಗ್ ಮಾಡ್ತಾ? ಇಲ್ಲ, ನನಗೇನು ಅನಿಸೋದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಇರ್ತಂತಲ್ಲ. ನಮ್ಮ ತಪ್ಪುಗಳಿಂದ ನಾವು ಅಧಿಕಾರ ಕಳ್ಕೊಂಡಿವಿ. ಒಂದು 40% ಅಂತೇನು ನಮ್ಮ ಮೇಲೆ ಅಪವಾದ ಬಂತು, ಅದನ್ನು ನಾವು ಸಮರ್ಪಕವಾಗಿ ಅದನ್ನು ಕೌಂಟರ್ ಮಾಡುವಂಥ ಕೆಲಸ ಮಾಡಲಿಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ವೋಟರ್ಸು ನಮ್ಮಿಂದ 3 ಅಪೇಕ್ಷೆ ಮಾಡ್ತಾರೆ. ಅವ್ರು ಅವ್ರಿಗಷ್ಟು ಅದೇ ರೀತಿಯಿಂದ ಮಾಡ್ತಾರಂತಲ್ಲ, ಆದರೆ ಅವ್ರ ಬ್ಯಾಕ್ ಆಫ್ ದೇರ್ ಮೈಂಡ್ ಈ 3 ವಿಷಯಗಳನ್ನು ಅವ್ರು ನೋಡ್ತಿರ್ತಾರೆ. ಒಂದು, ಭಾರತೀಯ ಜನತಾ ಪಕ್ಷ ಸ್ವಚ್ಛ ಆಡಳಿತ ನೀಡ್ತಾ ಇದೆ ಇಲ್ಲೋ. ಎರಡನೇದು, ಭಾರತೀಯ ಜನತಾ ಪಕ್ಷದ ದಲ್ಲಿ ಅಂತಂದ್ರೆ ಅಭಿವೃದ್ಧಿ ಭಾರತೀಯ ಜನತಾ ಪಕ್ಷದ ಒಂದು ಹೆಗ್ಗುರುತು, ಅದಾಗ್ತಾ ಇದೆ ಇಲ್ಲೋ. ಆಮೇಲೆ ಹಿಂದುತ್ವದ ಛಾಯೆ ಬೇಕು, ನಮ್ಮ ಸಂಸ್ಕೃತಿ ಛಾಯೆ ಆಡಳಿತದಲ್ಲಿ ಇರಬೇಕು ಅಂತೇಳಿ ನನಗನ್ಸಿದ ಮಟ್ಟಿಗೆ ನಾವು ಆ 3 ವಿಷಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮತದಾರರು ನಮ್ಮಿಂದ ಅಸಮಾಧಾನ ಆದ್ರಂತ ಅನಿಸುತ್ತೆ. ಒಂದು 40%, 40% CM ಅಂತ ಏನದು ಕ್ಯಾಂಪೇನ್ ಆಯಿತು, ಅದು ನನಗೆ 40% ಅದು ನಮ್ಗೆ ಅಂಟ್ಕೊಂತದ್ದು ಆ ಅಲಿಗೇಷನ್. ನೀವು ಅದರಿಂದ ಹೊರಬರಲಿಕ್ಕೆ ಎಲ್ಲೂ ಪ್ರಯತ್ನನೇ ಕಾಣಿಸಿಲ್ಲ ಸರ್. ಅದು ನನಗನ್ಸ್ಮಟ್ಟಿಗೆ ಸಾಕಷ್ಟು ಎಫರ್ಟ್ ಆಗಬೇಕಾಯ್ತು. ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ. ನಮ್ಮ ಆಡಳಿತದ ಅವ್ರೇನು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿವಿ, ಆದರೆ ಅದು ನಮ್ಗೆ ಅಂಟ್ಕೊಂತು. ಎರಡನೇದ್ದು, ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ಕಾಣುವಂಥ ಡೆವಲಪ್ಮೆಂಟು ಭಾಳಷ್ಟು ಒಳ್ಳೆ ಕೆಲಸ ಅದು ನಮ್ಮ ಸರ್ಕಾರದಲ್ಲಿ. ಆದ್ರೆ ಒಂದು ಐಕಾನಿಕ್ ಸ್ವಲ್ಪ ವರ್ಕ್ಗಳು ಆಗ್ಬೇಕಿತ್ತಂತೆ ನಂಗೆ ಅನ್ನಿಸ್ತೈತೆ. ಎಲ್ಲ ಜನ ಗುರ್ತು. ಇವತ್ತು ಕೆಂಗಲ್ ಹನುಮಂತನವರು ಉಳ್ಕಿದ್ದೇನೇನು ಮಾಡಿದರೋ ಗೊತ್ತಿಲ್ಲ, ಆದರೆ ಅವ್ರು ಕಟ್ಟಿಸಿದಂಥ ವಿಧಾನಸೌಧ ಜನ ನೆನ್ಪಿಟ್ಕೊಳ್ತಾರೆ. ವಾಜಪೇಯಿ ಅವರು ಕೂಡ ಅವ್ರು ಮಾಡಿದಂಥ ಪರಮಾಣು ಬಾಂಬ್ ಇದು ಮಾಡಿದ್ದು, ಮತ್ತು ಹೈವೇಗಳನ್ನು ಅವ್ರು ಏನು ಮಾಡಿದ್ರು, ಟ್ರೇಡ್ ಮಾರ್ಕ್ ಅಚೀವ್ಮೆಂಟ್. ಹೌದು, ಆ ರೀತಿ ಟ್ರೇಡ್ ಮಾರ್ಕ್ ಅಚೀವ್ಮೆಂಟ್ ನಮ್ಮ ಸರ್ಕಾರದಿಂದ ಆಗಬೇಕಾಗಿತ್ತು. ಸರ್, ನಿಮಗೆ ಯಾವ ವಿಷಯಕ್ಕಾದ್ರೂ ನಿಮ್ಮ ಪಕ್ಷದಲ್ಲಿ ಬೇಸರ ಇದೆಯಾ? ಹಂಗೇನು ಬೇಸರ ಏನಿಲ್ಲ, ನನಗೇನು ಯಾವುದು ವಿಷಯದ ಬಗ್ಗೆ ಬೇಸರ ಇಲ್ಲ. ಯಾವುದಾದ್ರೂ ಜವಾಬ್ದಾರಿಗಳು ನಿಮ್ಮ ಕೈ ತಪ್ಪಿದೆ ಅಂತ ಅನಿಸಿದ್ದು ಏನಾದರೂ ಇದೆಯಾ? ಹಾಗೇನಿಲ್ಲ, ಪಕ್ಷ ನನಗೆ ನೋಡ್ರಿ ಗುರುತಿಸಿದೆ. ನನಗೆ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರು, ನನಗೆ ಆರಿಸಿ ತೊಗೊಂಬರಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ನಾಯಕರು ಶ್ರಮಪಟ್ಟರು. ಒಂದಲ್ಲ ಎರಡಲ್ಲ 3 ಸತಿ ಪಕ್ಷ ನನಗೆ ಈ ಅವಕಾಶ ಕೊಟ್ಟು ನಮ್ಮ ಧಾರವಾಡದ, ಹುಬ್ಬಳ್ಳಿ ಧಾರವಾಡದ ಕ್ಷೇತ್ರದ್ದು, ರಾಜ್ಯದ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಮತ್ತು ಎಲ್ಲ ರೀತಿಯಿಂದ ಸರಿಯಾದ ಪೂರಕ ವಾತಾವರಣ ಮಾಡಿದ್ದಾರೆ. ನನಗೆ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಕೂಡ ಪಕ್ಷ ಕೊಟ್ಟಿತ್ತು. ಸೊ ಆಮೇಲೆ ಪಕ್ಷದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅವಕಾಶ, ಒಳ್ಳೆ ರೀತಿಯಿಂದ ಅವಕಾಶ ಮಾಡಿಕೊಟ್ಟಾರ. ಶಾಸನ ಸಭೆಯಲ್ಲಿ ನನಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಾರ. ಆಮೇಲೆ ಪಕ್ಷದ ಹಿರಿಯರು, ಪಕ್ಷದ ಹಿತಚಿಂತಕರು ನನಗೆ ಮೇಲಿದ ಮೇಲೆ ಗೈಡ್ ಮಾಡುವಂಥ ಕೆಲಸ ಮಾಡಿದ್ದಾರೆ.
ಪಕ್ಷದ ನಾಯಕರು ಗೈಡ್ ಮಾಡುವಂಥ ಕೆಲಸ ಮಾಡ್ಯಾರ. ನನಗೆ ಯಾವುದೇ ರೀತಿಯಿಂದ ರಿಗ್ರೆಟ್ ಇಲ್ಲ. ಸರ್, ನಾನು ಈ ಕ್ವೆಶನ್ ಯಾಕೆ ಬಂತು ಅಂತ ಹೇಳಿದ್ರೆ, ನೀವು ಇತ್ತೀಚೆಗೆ ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿದ್ರಿ ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಡಿ ಕೆ ಶಿವಕುಮಾರ್ ನಾನು ಭೇಟಿ ಆಗಿಲ್ಲ ಅಂದ್ರೆ ಭೇಟಿ ಅಂತಾಗಿಲ್ಲ, ಹಿಂಗೆಲ್ಲರ ದಾರಿಯಲ್ಲಿ ಹೋದಾಗ ಕೊಡ್ತಾರೆ ಓಕೆ. ಅಥವಾ ಇದು ಮಾಡ್ತಾರೆ, ಹಂಗೆ ಎಲ್ಲ ರಾಜಕಾರಣಿಗಳು ಕೊಡಾರ. ಅದರ ಡಿ ಕೆ ಶಿವಕುಮಾರ್ ನೀವು ಪಕ್ಷ ಬಿಡ್ತೀರಿ ಅಂತ ಒಂದು ಗುಲಾಬ್ ಇತ್ತು, ಅದಕ್ಕೋಸ್ಕರ ಕೇಳಿದೆ. ಎಲ್ಲ ಹುಚ್ಚುತ್ತ ಯಾರು ನಮಗೆ ಬೇಡಾದವ್ರು ಅಂತಾವೆಲ್ಲ ಬಸ್. ನಾನು ಬೇಡ ಅಂತಂದ್ರೆ ನಾ ಮನೇಲಿ ಇರ್ತೇನೆ, ನನ್ನ ಪಕ್ಷ ಬಿಡೋ ಪ್ರಶ್ನೆ ಇಲ್ಲ. ಈ ಪಕ್ಷ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ? ಭಾರತೀಯ ಜನತಾ ಪಾರ್ಟಿ ನಿಮ್ಗೆ ಏನು? ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ದೇಶದ ಒಂದು ಹೋಪ್, ಓನ್ಲಿ ಹೋಪ್, ಏಕೈಕ ಆಶಾಕಿರಣ, ನಮ್ಮ ದೇಶದ ಆಶಾಕಿರಣ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮತನ ಏನಾದರೂ ಉಳಿಬೇಕಂತಂದ್ರೆ ಅದಕ್ಕಿರುವಂಥ ಏಕೈಕ ಹೋಪ್ ಅಂತಂದ್ರೆ ಭಾರತೀಯ ಜನತಾ ಪಕ್ಷ. ಅರವಿಂದ್ ಬೆಲ್ಲದವರು ಯಾವತ್ತೂ ಬಿಜೆಪಿ ಬಿಡಲ್ಲ ಹಾಗಿದ್ರೆ? ಸಾಧ್ಯ ಇಲ್ಲ. ಅಂದರೆ ಅರವಿಂದ್ ಬೆಲ್ಲದ್ದು ಬಿಜೆಪಿ ಬಿಟ್ಟು ಅರವಿಂದ್ ಬೆಲ್ಲದ್ದು ಕಲ್ಪನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನನಗೆ ನೋಡ್ರಿ, ಇದು ರಾಜಕಾರಣ ಒಂದು ಇದು ಅಲ್ಲ. ನನಗೆ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ನನಗೆ ನಿಜವಾದ ನಂಬಿಕೆ ಇದೆ. ಹಾಗಾಗಿ ಇದೊಂದು ಅವಕಾಶ. ಬಟ್ ಇದು ರಾಜಕಾರಣನೇ ಯಾವಾಗಿದ್ರೂ ಲೈಫಲ್ಲ. ಸರ್, ಬಿ ಜೆ ಪಿ 2014 ಚುನಾವಣೆ ಬಂದಾಗ ಮೇಜರ್ ಅಜೆಂಡಾ ಇದ್ದಿದ್ದೆ ಸೆಂಟ್ರಲಲ್ಲಿ ಡೆವಲಪ್ಮೆಂಟ್. ಕರ್ನಾಟಕದಲ್ಲಿ ಆ ಡೆವಲಪ್ಮೆಂಟ್ ಮಾಡೆಲ್ ಫೇಲ್ ಆಯಿತು. ಹಿಂದುತ್ವ ಬಿಟ್ಟು ಬಿ ಜೆ ಪಿ ಇಲ್ಲ ಅಂತ ಒಂದು ಇದಿದೆ. ಅರವಿಂದ್ ಬೆಲ್ಲದವರ ಈಗ ಮುಂದಿನ ಚುನಾವಣೆ ಹೋಗಬೇಕಾದ್ರೆ ಯಾವ ಇದನ್ನು ಜಾಸ್ತಿ ನೀವು ಒತ್ತು ಕೊಡ್ತೀರಾ, ಹಿಂದುತ್ವನ ಡೆವಲಪ್ಮೆಂಟಾ? ಎಲ್ಲದು ಕಾಂಬಿನೇಷನ್. ಎಲ್ಲದು ಕಾಂಬಿನೇಷನ್. ಸರ್, ತುಂಬ ಜನ ಹೇಳ್ತಾರೆ ಬಿ ಜೆ ಪಿ ಲೀಡರ್ಸ್ ರಾಮನ್ ಬಗ್ಗೆ ಮಾತಾಡ್ತಾರೆ, ಹೊರಗಡೆಯಿಂದ ಒಳಗಡೆಯಿಂದ ಇರಲ್ಲ, ಯಾರು ಮನೇಲಿ ಆರಾಧನೆ ಮಾಡೋರು ಕಡಿಮೆ ಅಂತ. ನಿಮ್ಮ ಜೀವನ ಶೈಲಿಯಲ್ಲಿ ಹೇಗಿದೆ ಸರ್? ರಾಮ ಅಂದರೆ ಏನು ನಿಮಗೆ? ರಾಮ ಅಂದರೆ ಒಬ್ಬ ಆದರ್ಶ ಪುರುಷ. ನೀವು ದಿನ ಆರಾಧನೆ ಮಾಡ್ತೀರಿ? ನಾನು ದಿನ ಆಯ್ತಲ್ಲ, ನಾನು ಮೆಡಿಟೇಷನ್ ಮಾಡ್ತೇನೆ. ನಾನು ದಿನಾನು ಸ್ನಾನ ಆಗಿ ಬಂದಮೇಲೆ ದಿನಾನು ನನ್ನ ಪದ್ಧತಿ, ನಾನು ಒಂದು ಸ್ವಲ್ಪ ಬೇಸಿಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಅದಾದಮೇಲೆ ನಾನು ದಿನಾನು ಮೆಡಿಟೇಷನ್ ಮಾಡ್ತೀನಿ. ಅದು ನಂದು. ಎಷ್ಟು ನಿಮಿಷ ಮೆಡಿಟೇಷನ್ ಆಗುತ್ತೆ? ಯೂಶ್ವಲಿ ಅರೌಂಡ್ 20-25 ಮಿನಿಟ್ಸ್ ಮೆಡಿಟೇಷನ್. ಹಿಂದುತ್ವ ಬಿಟ್ಟು ಬಿ ಜೆ ಪಿಗೆ ರಾಜಕಾರಣ ಮಾಡೋಕ್ಕಾಗತ್ತಾ ಅಂತ? ಯಾಕೆ ಮಾಡಬೇಕು? ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡುವಂಥ ಏನು ಅವಶ್ಯಕತೆ ಇದೆ? ಹಿಂದುತ್ವ ಅಂದರೆ ನಮ್ಮ ಸಂಸ್ಕೃತಿ. ಹೌದು. ಅದೇನು ಧರ್ಮ ಅಂತಲ್ಲ, ಹಿಂದುತ್ವನ ನಮ್ಮ ಸಂಸ್ಕೃತಿ, ಭಾರತೀಯರ ಸಂಸ್ಕೃತಿ ಹಿಂದುತ್ವ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಮಾಡುವಂಥದ್ದು ಅವಶ್ಯಕತೆ ಏನಿದೆ? ಜಾತಿ ರಾಜಕಾರಣ ಮಾಡ್ತಾರೆ, ಧರ್ಮಾಧಾರಿತ ರಾಜಕಾರಣ ಮಾಡ್ತಾರೆ. ನೀವು ಅದನ್ನು ಕೌಂಟರ್ ಮಾಡೋದು ಕಡಿಮೆ ಆಗುತ್ತೆ. ಯಾಕೆ ಕೌಂಟರ್ ಮಾಡ್ಬೇಕು? ನಾವು ಧರ್ಮಾಧಾರಿತ ರಾಜಕಾರಣ ಮಾಡ್ತೇವೆ. ನಮ್ಮ ಧರ್ಮದಲ್ಲಿ ಸತ್ಯನೇ ಹೇಳ್ತೈತಿ. ನಮ್ಮ ಧರ್ಮದಲ್ಲಿ ಅದಕ್ಕೆಲ್ಲದಕ್ಕೂ ಯಾವ ರೀತಿ ಒಬ್ಬ ಮನುಷ್ಯ ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಮಾಡ್ಬೇಕನ್ನುವಂಥದ್ದು ನಮ್ಮ ಧರ್ಮ ಹೇಳ್ತೈತಿ. ಆ ಧರ್ಮ ಇಲ್ಲದ ನಾವು ರಾಜಕಾರಣ ಮಾಡೋಕ್ಕೆ ಹೋಗ್ತೀವಲ್ಲ, ಅದು ತಪ್ಪು ನಾನು ಕೇಳಿದ್ರೆ. ನಿಮ್ಮ ಪ್ರಕಾರ ಮುಂದಿನ ಎಲೆಕ್ಷನ್ಗೆ ಬಿ ಜೆ ಪಿಗೆ ಎಷ್ಟು ಸೀಟ್ ಬರ್ಬೋದು? ಇದು ಟೂ ಅರ್ಲಿ ಈಗ ಹೇಳಲಿಕ್ಕೆ. ಸಾಕಷ್ಟು ವಿಷಯಗಳನ್ನು ನಾವು ಮಾಡಬೇಕಾಗುತ್ತೆ. ಅದೆಲ್ಲ ಮಾಡಿದರೆ ನಾವು ಫುಲ್ ಮೆಜಾರಿಟಿ ನಮ್ಮ ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ದೊಡ್ಡ ಮೆಜಾರಿಟಿ ತೊಗೊಂಬರ್ಲಿಕ್ಕೆ ನಮಗೇನು ತೊಂದರೆ ಇಲ್ಲ. ಯಾವತ್ತಾದರೂ ಅರವಿಂದ್ ಬೆಲ್ಲದವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ಬೋದಾ? ಅದು ನಮ್ಮ ಪಕ್ಷದ ಹಿರಿಯರಿಗೆ ಬಿಟ್ಟಿದ್ದು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರು ಯಾವುದು ಸೂಕ್ತ ಅನ್ನಿಸ್ತದೆ ಅನಿಸುತ್ತೆ, ಅವರು ನೋಡಿ ಅದನ್ನು ಡಿಸಿಷನ್ನ ಮಾಡ್ತಾರೆ. ಅರವಿಂದ್ ಬೆಲ್ಲದವರು ಲಿಂಗಾಯತ ನಾಯಕರು ಅಂತ ಒಂದು ಬಿಂಬಿತ ಇದೆ. ಈಗ ಯಡಿಯೂರಪ್ಪ ಅವರಾದಮೇಲೆ ಅಥವಾ ಕರ್ನಾಟಕದಲ್ಲಿ ಒಂದು ದೊಡ್ಡ ಲಿಂಗಾಯತ ನಾಯಕರು ಅಂತ ಯಡಿಯೂರಪ್ಪ ಅವರ ಆಲ್ಟರ್ನೇಟಿವ್ ಅಂತ ಕಾಣ್ತಾ ಇರೋದು ಅರವಿಂದ್ ಬೆಲ್ಲದವರು ಒಬ್ಬರು ನಾಯಕರಾಗಿ. ಆ ನಾಯಕನಿಗೆ ಸಾಕಷ್ಟು ಅವಕಾಶ ಈಗ ದೊಡ್ಡ ಮಟ್ಟದಲ್ಲಿ ಸಿಗುತ್ತಾ? ಅಥವಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಇರ್ಬೋದು, ಅಥವಾ LOP ಹುದ್ದೆ, ಈ ಹುದ್ದೆಗಳನ್ನು ಯಾವತ್ತ ನೀವು ಅಲಂಕರಿಸ್ತೀರಿ ಅಂತ ಅನ್ಸುತ್ತಾ ಇನ್ನು ಕಮ್ಮಿಂಗ್ ಡೇಸಲ್ಲಿ? ನೋಡ್ರಿ, ಜನ್ರೇಷನಲ್ ಚೇಂಜ್ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಒಂದು ಜನ್ರೇಷನ್ ಚೇಂಜ್ ಅರೌಂಡ್ 1970s ಟೈಮ್ದಲ್ಲಿ ಆಯಿತು. ಹೌದು. ಆ ಟೈಮ್ದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಿಂದ ನೆಕ್ಸ್ಟ್ ಜನ್ರೇಷನ್ ಪಾಲಿಟಿಷಿಯನ್ಸ್ ಬಂದರು. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ 1983ರಲ್ಲಿ ಜನ್ರೇಷನ್ ಚೇಂಜ್ ಆಯ್ತು. ಇನ್ನೊಂದು ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ ಅವರು, ದೇವೇಗೌಡ, JH ಪಟೇಲು, ಲಕ್ಷ್ಮೀ ಸಾಗರ, ನಜೀರ್ ಸಾಬ್, ಈ ರೀತಿಯ ಹೊಸ ಬೇರೆ ಬೇರೆ ರಾಜಕಾರಣಿಗಳು ನಮ್ಮ ಕರ್ನಾಟಕದ ರಾಜ್ಯದ ಮಟ್ಟಿಗೆ ಉದಯ ಆದರು.
ಆ 1983ರಲ್ಲಿ ಸಿದ್ದರಾಮಯ್ಯನವರು ಬಂದಿದ್ದು ಅದೇ ಸಮಯದಲ್ಲಿ, ಯಡಿಯೂರಪ್ಪನವರು ಬಂದಿದ್ದು ಅದೇ ಸಮಯದಲ್ಲಿ, ನಮ್ಮ ತಂದೆಯವರು ರಾಜಕಾರಣಕ್ಕೆ ಎಂಟ್ರಾಗಿದ್ದು 1983. ಸೊ ನಾನು ಈಗ ಒಂದು ಹೋದ ಎಲೆಕ್ಷನ್ಗಿಂತ ಮೊದಲು ಹೇಳಿದ್ದೆ, ಈ 2023 ಎಲೆಕ್ಷನ್ ನಂತರ 1983ರಿಂದ ತಲೆಮಾರಿನ ರಾಜಕಾರಣಿಗಳೇನಿದಾರಲ್ಲ, ಆ ತಲೆಮಾರಿನ ರಾಜಕಾರಣಿಗಳ ಯುಗ ಮುಗಿತೈತಿ. ಯಾಕಂದ್ರೆ ಅವ್ರು ಸಾಕಷ್ಟು ಸೇವೆ ಸಲ್ಲಿಸಿ ಮುಗಿಸಿದ್ದಾರೆ. ಇವತ್ತು ಕಾಂಗ್ರೆಸ್ದಲ್ಲಿ ಕೂಡ ಇವತ್ತು ಅದು ನೆಕ್ಸ್ಟ್ ಲೀಡರ್ಶಿಪ್ ವ್ಯಾಕ್ಯೂಮ್ ಗ್ಯಾಪದ ಸಂಬಂಧ ಇವತ್ತು ಹೊಡೆದಾಟ ನಡೆದೈತೆ. ಅದು ಸಿದ್ದರಾಮಯ್ಯ ನಂತರ DK ಶಿವಕುಮಾರೋ ಅಥವಾ ಪರಮೇಶ್ವರೋ ಸತೀಶ್ ಜಾರಕಿಹೊಳಿ ಅಂತ ಇದೆ. ಅದೇ ರೀತಿ JDSದಲ್ಲಿ ದೇವೇಗೌಡರ ನಂತರ ಯಾರು ಅಂಥೇಳಿ ಪ್ರಶ್ನೆ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಯಡಿಯೂರಪ್ಪನವರು, ಅನಂತಕುಮಾರ್ ಅವ್ರದ್ದು ನಾಯಕತ್ವ ಇತ್ತು. ಇವತ್ತು ಅನಂತಕುಮಾರ್ ಅವರು ನಮ್ಮ ಜೊತೆ ಇಲ್ಲ, ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ. ಹಾಗಾಗಿ ಅದರ ನಂತರ ನಾಯಕತ್ವದ ಚರ್ಚೆಗಳು ಆ ರೀತಿ ಫಿಲಪ್ ಮಾಡುವಂಥವ್ರು ಯಾರದಾರ ಅಂತೈತಿ. ಅದೇ ರೀತಿ ಜಾತಿ ವ್ಯವಸ್ಥೆ ರಾಜಕಾರಣ ನಾವು ನೋಡಿದ್ರೆ ಗೌಡ್ರಲ್ಲಿ ದೇವೇಗೌಡರು ಅದ್ವಿತೀಯ ನಾಯಕರಾಗಿದ್ದರು. ಈಗ ಗೌಡ್ರ ನಾಯಕತ್ವ, ಗೌಡ ಸಮಾಜದ ನಾಯಕತ್ವ ಯಾರು, ಒಕ್ಕಲಿಗರ ನಾಯಕತ್ವ ಯಾರು ಅನ್ನೋದು ಪ್ರಶ್ನೆ ಇದೆ. ಅದೇ ರೀತಿ ಸಿದ್ದರಾಮಯ್ಯರ ನಂತರ ಕುರುಬ ಸಮಾಜದ ನಾಯಕತ್ವ ಯಾರಂಥೇಳಿ ಪ್ರಶ್ನೆ ಇದೆ. ಅದೇ ರೀತಿ SC ಲೆಫ್ಟು, SC ರೈಟ್ದಲ್ಲಿ ನೆಕ್ಸ್ಟ್ ಜನ್ರೇಷನ್ ಲೀಡರ್ಸ್ ಯಾರಂತ ಪ್ರಶ್ನೆ ಇದೆ. ಅದೇ ರೀತಿ ಲಿಂಗಾಯತರಲ್ಲಿ ಯಡಿಯೂರಪ್ಪನವರ ದೊಡ್ಡ ನಾಯಕರು. ಅವ್ರ ನಂತರ ಈಗ ಅವ್ರ ರಾಜಕಾರಣದಿಂದ ಆಲ್ಮೋಸ್ಟ್ ಅವರ ಇದಕ್ಕೆ ಬಂದಿದ್ದ, ಅವರ ತಮ್ಮ ಟ್ವಿಲೈಟ್ದಲ್ಲಿ ಇದ್ದಾರೆ ಅವರು. ಅವ್ರ ನಂತರ ಲಿಂಗಾಯತ ನಾಯಕರಾಗಿ ಯಾರು ಎಮರ್ಜ್ ಕರ್ನಾಟಕದಲ್ಲಿ, ಅದು ಕೂಡ ವ್ಯಾಕ್ಯೂಮ್ ಇದೆ. ಹಾಗಾಗಿ ಬೋತ್ ಪಾರ್ಟಿ ಲೆವೆಲ್ದಲ್ಲಿ ಆ್ಯಂಡ್ ಕಮ್ಯುನಿಟಿ ಲೆವೆಲ್ದಲ್ಲಿ ನೆಕ್ಸ್ಟ್ ಲೀಡರ್ಶಿಪ್ ಈಗ ಎಮರ್ಜ್ ಆಗುವಂಥ ಸಮಯ ಕರ್ನಾಟಕದಲ್ಲಿದೆ. ಇನ್ನೊಂದು 2-3 ವರ್ಷದಲ್ಲಿ ಇವು ಕ್ಲಿಯರ್ ಆಗ್ತಾವೆ ನನಗನ್ಸಿದ ಮಟ್ಟಿಗೆ. ಆ ಪೊಸಿಷನ್ ಕ್ಲಿಯರ್ ಆಗಿದೆ. ಈ ಒಂದು ನಾಯಕತ್ವ BJPಯಲ್ಲಿ ಕ್ಲಿಯರ್ ಆಗಿದೆ. ನೀವು ಒಂದು ವೇಳೆ ಎಲೆಕ್ಷನ್ಗೆ ಹೋದರೆ ತುಂಬ ನೀವು ಸಮಸ್ಯೆಗಳನ್ನು ಅನುಭವಿಸಲ್ವಾ? ನೀವು ಹೈಕಮಾಂಡ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇದು ಆದಷ್ಟು ಬೇಗ ಕ್ಲಿಯರ್ ಆದಷ್ಟು ನಿಮ್ಮ ಪಕ್ಷ ಸಂಘಟನೆಗೆ ಉಪಯೋಗ ಆಗಲ್ವಾ? ನೋಡಿರಿ, ಪಕ್ಷ ಸಂಘಟನೆ ಮಾಡುವಾಗ ನಾವು ರಾಜಕಾರಣಕ್ಕೆ ನೆಕ್ಸ್ಟ್ ಟೈಮ್ ಪವರ್ದಲ್ಲಿ ನಾವು ಬರಬೇಕಂದ್ರೆ ಕನಿಷ್ಠ 2-2.5 ವರ್ಷ ಅವಿಶ್ರಾಂತವಾಗಿ ನಾವು ಅದಕ್ಕೆ ಶ್ರಮ ಹಾಕಬೇಕಾಗ್ತದೆ. ನೀವು ಹೇಳ್ದಂಗೆ ಪಕ್ಷ ಸಂಘಟನೆ ಮಾಡೋಕ್ಕೆ, ಕಾಂಗ್ರೆಸ್ಸಿನ ತಪ್ಪುಗಳನ್ನು ಜನರ ಮುಂದೆ ಒಯ್ದಿಡೋಕ್ಕೆ, ಆಮೇಲೆ ಹೋರಾಟಗಳನ್ನು ಮಾಡಲಿಕ್ಕೆ, ಎಲ್ಲ ರೀತಿಯಿಂದ ಮಾಡೋಕ್ಕೆ ಕನಿಷ್ಠ 2 ವರ್ಷಗಳ ಕನಿಷ್ಠ ಪ್ರಯತ್ನ, ಸತತ ಪ್ರಯತ್ನ ನಾವು ಮಾಡಿದ್ದೀವಿ ಅಂತಂದ್ರೆ ಮುಂದೆ ಒಳ್ಳೆಯ ರೀತಿಯಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತೈತಿ. ನನಗನ್ಸತಿ ನಮ್ಮ ಹೈಕಮಾಂಡ್ ಆದರ್ಶದಿಂದ ವಿಚಾರ ಮಾಡಾಕತ್ತೈತಿ. ಅವ್ರು ಸರಿಯಾದ ಸಮಯದಲ್ಲಿ ಸರಿಯಾದ ಡಿಸಿಷನ್ ತೆಗೆದುಕೊಳ್ತಾರೆ. ಸೊ ನಿಮಗೆ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ನಿಮಗೆ ಹಲವಾರು ಅವಕಾಶ ಇತ್ತು ಸರ್ಕಾರವನ್ನು ಒಂದು ತುಂಬ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ನೀವೆಲ್ಲೋ ಫೇಲ್ ಆದ್ರಿ ಅಂತ ಅನಿಸ್ತಾ ಇಲ್ಲ ನಿಮಗೆ? ನನಗನ್ಸತ್ತಿಗೆ ಇನ್ನೂ ಹೆಚ್ಚು ಸಕ್ಸಸ್ಫುಲ್ ಆಗಬೇಕಿತ್ತು ನಾವು. ಈಗ ಸರ್ಕಾರದಲ್ಲಿ ವಾಲ್ಮೀಕಿ ಹಗರಣ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಇರ್ಬೋದು, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹಗರಣ ಇರ್ಬೋದು, ಹಗರಣಗಳ ಸರಮಾಲೆ ಈ ಸರ್ಕಾರ ಜನರಿಗೆ ಕೊಟ್ಟಿದೆ. ಆಮೇಲೆ ಬೆಲೆ ಏರಿಕೆ, ಹಾಲು, ನೀರು, ಎಲೆಕ್ಟ್ರಿಸಿಟಿ, ಸ್ಟ್ಯಾಂಪ್ ಡ್ಯೂಟಿ, ಏನು ಕೇಳ್ತೀರ ಅದರದ್ದೆಲ್ಲದರದ್ದು ಬೆಲೆ ಏರಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್, ಮೊನ್ನೆ ನಮ್ಮದು ಕ್ರಿಕೆಟ್ದಲ್ಲಿ ನೋಡಿದರೆ ಸ್ಟ್ಯಾಂಪೇಡ್ ಆಯಿತು. ಈ ರೀತಿ 108 ಫೇಲ್ಯೂರು. ಆಮೇಲೆ ಜನವಿರೋಧಿ ನೀತಿಗಳು, ಜನೌಷಧ ಕೇಂದ್ರ ಬಂದ್ ಮಾಡತ್ತಾರ ಇಂಥವು. ಆಮೇಲೆ ರೈತರಿಗೆ ಹಾಲಿಗೆ ಏನು ಸಪೋರ್ಟ್ ಪ್ರೈಸ್ ಕೊಡ್ತಿದ್ರು ಅದನ್ನು ಕಡಿಮೆ ಮಾಡಿದರು. ಭಾಳಷ್ಟು ಜನವಿರೋಧಿ ನೀತಿಗಳನ್ನು ಈ ಸರ್ಕಾರ ಅನುಸರಿಸುತ್ತೆ. ನಾವು ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟು ಆಗಿ ಇತ್ತಂದ್ರೆ ಇನ್ನೂ ಭಾಳ ಸಮರ್ಪಕವಾಗಿ ಈ ವಿಷಯಗಳನ್ನು ಜನರ ಹತ್ರ ಒಯ್ಬೋದಿತ್ತು. ಆ ದೃಷ್ಟಿಯಿಂದ ಎಷ್ಟು ಆಗಬೇಕಿತ್ತು ಅಷ್ಟು ಕೆಲಸ ಆಗಿಲ್ಲ. ಸರ್, ಇವಾಗ ನೀವು ಹೇಳಿದಂಗೆ ಇತ್ತೀಚೆಗೆ ನಡೆದ UPI ಇದು ಮೊದಲಿಗೆ ಏನು ಕರ್ನಾಟಕ ಸರ್ಕಾರ ಹೇಳ್ತಿದ್ದು ನಮ್ಮದಲ್ಲ, UPI ನೋಟಿಸ್ ನಾವು ಕೊಡೋದಲ್ಲ, GST ತೆರಿಗೆ ನಮ್ದು ಅಧಿಕಾರ ವ್ಯಾಪ್ತಿಗೆ ಬರಲ್ಲ ಅಂತ. ಇವಾಗ ಅವರೇ ವಾಪಸ್ ಸ್ಟೇಟ್ಮೆಂಟ್. ಈ ರೀತಿಯ U-ಟರ್ನ್ ತುಂಬಾ ಆಗಿದೆ. ಆದರೆ BJP ಎಲ್ಲೋ ಸೈಲೆಂಟ್ ಆಯಿತು. BJP ನಾಯಕರು ಇದರ ಬಗ್ಗೆ ಮಾತಾಡಲ್ಲ. ನಮಗೆ
BJP ನಾಯಕರ ಒಂದು ಫರ್ಮ್ ಸ್ಟ್ಯಾಂಡ್ ಕಾಣಿಸ್ತಾ ಇಲ್ಲ ಅಂತ ಜನರಿಗೆ ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಒಪ್ಕೊತೇನೆ, ನಮ್ಮದು ಇವೆಲ್ಲ ವಿಷಯಗಳನ್ನ ನಾವು ಎಷ್ಟರ ಮಟ್ಟಿಗೆ ಜನರ ಮುಂದೆ ತೆಗೆದುಕೊಂಡು ಹೋಗ್ಬೇಕು, ಅಷ್ಟರ ಮಟ್ಟಿಗೆ ನಾವು ತೆಗೆದುಕೊಂಡು ಹೋಗೋಕ್ಕೆ ನಮ್ಮ ಪಕ್ಷದಿಂದ ಇವತ್ತು ನಾವು ಆಗ್ತಾಯಿಲ್ಲ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಸುದೀರ್ಘವಾದಂಥ ಮಾತುಕತೆ ಆಯಿತು. ಇನ್ಸೈಟ್ ರಶ್ ನ್ಯೂಸ್ ತಂಡದಿಂದ ನಿಮಗೆ ಧನ್ಯವಾದಗಳು. ಇನ್ನೊಂದು ಸಲ ಇದೇ ರೀತಿಯ ಪಾಡ್ಕಾಸ್ಟ್ ಮಾಡೋಣ. ಇನ್ನೂ ತುಂಬ ಹಲವು ವಿಚಾರಗಳು ನಿಮ್ಮ ಹತ್ರ ಮಾತಾಡಲಿಕ್ಕಿದೆ. ಇಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಶ್ರೀಕಾಂತ್ ಅವರ, ನೀವು ಕೂಡ ಭಾಳ ಒಳ್ಳೆ ರೀತಿಯ ಪ್ರಶ್ನೆಗಳನ್ನು ಕೇಳಿದಿರಿ. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ವಿವಿಧ ರೀತಿಯ ಪ್ರಶ್ನೆಗಳನ್ನು ನೀವು ಕೇಳ್ತೀರಂತೇಳಿ. ಯಾಕಂದರೆ ಯೂಶ್ವಲಿ ಒಬ್ಬ ರಾಜಕಾರಣಿ ಜೊತೆ ಚರ್ಚೆ ಮಾಡೋಕ್ಕೆ ಬಂದಾಗ ಚರ್ಚೆ ಮಾಡೋಕ್ಕೆ ಬಂದವರು ಅಥವಾ ಪ್ರಶ್ನೆ ಕೇಳಕ್ಕೆ ಬಂದವರು ರಾಜಕಾರಣದ ಸುತ್ತನ ಗಿರ್ಕಿ ಹೊಡೆಯೋದು ಭಾಳ ಕಾಮನ್. ಆದರೆ ನೀವು ರಾಜಕಾರಣ ಬಿಟ್ಟು ದೇಶ ಮತ್ತು ವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದಿರಿ, ಪ್ರಶ್ನೆಗಳನ್ನು ಕೇಳಿದಿರಿ, ಚರ್ಚೆಗಳನ್ನು ಮಾಡೋಕ್ಕೆ ವಿಚಾರ ನಿಮ್ಮ ಮುಂದಿಡುವಂಥ ಅವಕಾಶ ನೀವು ಮಾಡಿಕೊಟ್ರಿ. ಹಾಗಾಗಿ ನಿಮಗೂ ನಿಮ್ಮ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೀನಿ. ಇಷ್ಟು ಹೊತ್ತು ನೋಡಿದ್ರಿ ಇನ್ಸೈಟ್ ರಶ್ ನ್ಯೂಸ್ನ ಪಾಡ್ಕಾಸ್ಟ್. ನೋಡ್ತಾ ಇರಿ ಇನ್ಸೈಟ್ ರಶ್. ಧನ್ಯವಾದಗಳು.